ಸೈಮಾ ಅವಾರ್ಡ್ ಮಾಡಾದ್ಮೇಲೆ ಮತ್ತೆ ಯಾಕೆ ಮಾಡಲಿಲ್ಲ ಹೋಸ್ಟ್ ಅಂತ? ಸಮ್ವೇರ್ ದೇರ್ ವಾಸ್ ನೋ ರೆಸ್ಪೆಕ್ಟ್ ಅಂತ ನಂಗೆ ಅನ್ನಿಸ್ತು. ಅಕ್ಕುಲ್ಲಿಗೆ ಏನು ಕೊಡ್ತಾ ಇದ್ದೀರಾ, ಹೆಂಗೆ ನೋಡ್ಕೋತಾ ಇದ್ದೀರಾ, ನಾನು ಅದು 1% ಒಂದು ಹುಡುಗಿಗೆ ಮಾಡಿ ನೋವು ಬಗ್ಗೆ ಕುತ್ಕೊಂಡು ಮಾತಾಡೋಕ್ಕೆ ನನಗೆ ನೋವು ಆಗ್ತಾ ಇದೆ. ನೀನೊಂದು ಫಂಕ್ಷನ್ ಹೇಳ್ದಿಲ್ಲ ಹೋಗಿದ್ದೆ ಅಂತ ಅವಾರ್ಡ್ ಕೊಡೋಕ್ಕೆ, ಅಲ್ಲಿ ಹೋಗೋದೇ ಸ್ಟಾಪ್ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಏನಾಯ್ತು ಅಂದರೆ ನಿಂಗೂ ಆಗಿದೆ 2 ಸಲ ಇಂಟರ್ವ್ಯೂ ತಗೋತಾರೆ ಕಣೋ, ಹಾಕೋದೇ ಇಲ್ಲ. ನಿನಗೆ ಎಲ್ಲ ಕ್ರೆಡಿಟ್ಸ್ ನಾನು ಕೊಡ್ತೀನಿ, ಪ್ಲೀಸ್ ನನ್ನ ವೈರಲ್ ಮಾಡು. ನಾನು ಬೇಕಾರೆ ಕಣ್ಣು ನೋಡಿಲ್ಲ. ನಾನು ಕಷ್ಟಪಟ್ಟು ಬಂದಿದ್ದೀನಿ, ಜೀವನ ಕಷ್ಟ ಇತ್ತು, ಬಟ್ ಈಗ ಬೇರೆ ಒಂದು ಸುಂದರವಾದ ಬದುಕನ್ನು ನಾನು ಕಟ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಎಷ್ಟು ಅಂತ ಅದ್ರ ಬಗ್ಗೆನೇ ಮಾತಾಡೋಣ. ಎಷ್ಟು ಜನ ಈಗ ಆ್ಯಕ್ಟ್ರೆಸ್ಗಳು ನನ್ನ ಶೋಗೆ ಬಂದಿರ್ತಾರೆ, ಐ ಡೋಂಟ್ ನೋ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಂತ. ಸ್ಪೆಸಿಫಿಕ್ಕಾಗಿ ಆ್ಯಕ್ಟ್ರೆಸ್ ಅಂತ ಹೇಳ್ತಿದ್ದೀನಿ, ಐ ಆಮ್ ನಾಟ್ ಜನರಲೈಸಿಂಗ್ ಎವ್ರಿ ಒನ್. ನಿನಗೆ ಒಂದು ಆಪರ್ಚುನಿಟಿ ಬೇಕು, ನಿಂಗೊಂದು ಎಕ್ಸ್ಪೋಜರ್ ಬೇಕು ಅನ್ನೋದಕ್ಕೆ, ಒಂದು ಪಾಡ್ಕಾಸ್ಟ್ ಸೆಟಪ್ಪಲ್ಲೂ ಬಂದು ಕೂತ್ಕೊಂಡು ಮಾತಾಡಬೇಕು ಅನ್ನೋದಕ್ಕೋಸ್ಕರನೂ ಕೂಡ ದೇ ಫಾಲೋ ಯು, ದೇ ಕಮ್, ದೇ ಟಾಕ್ ಟು ಯು ಆ್ಯಂಡ್ ದೇ ಗೆಟ್ ಇನ್ ಮಾಡ್ತೀವಿ. ಮಾಡಾದ್ಮೇಲೆ ನಿಂಗೆ ಶೋನೂ ಬರುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಿನ್ನನ್ನು ಯಾವಾಗ ಅವ್ರು ಡಿಸೋನ್ ಮಾಡಿರ್ತಾರೆ, ನಿನ್ಗೆ ಯಾವಾಗ ಅನ್ಫಾಲೋ ಮಾಡಿರ್ತಾರೆ, ನಿನಗೆ ಏನೂ ಐಡಿಯಾನೇ ಇರಲ್ಲ ಕಣೆ. ಸೊ ನೀನು ಯಾವ ಮಟ್ಟದಲ್ಲಿ ನೀನು ಇಟ್ಕೊಂಡು ಅವ್ರನ್ನ ನಾನು ಹೇಳ್ತಿರೋದು ರೆಫರ್ ಮಾಡ್ತೀಯೋ ಅಥವಾ ಏನು ಮಾಡ್ತೀಯೋ ಅಂದರೆ ನಿನ್ನ ಇಂಟೆನ್ಷನ್ ಹ್ಯಾಸ್ ಟು ಬಿ ಪ್ಯೂರ್ ಅಂತ ನಾನು ಹೇಳೋದು. ಈಗ ನಿನಗೆ ಯಾಕೆ ಹೇಳಿದೆ, ನೀನು 15 ವರ್ಷದಿಂದ ಯಾಕಿದೆಯಾ ಅಂತ ಅಂದ್ಕೊಂಡಾಗ ನಿನಗೆ ಗೊತ್ತಿಲ್ಲದಂಗೆ ನಿನ್ನ ಇಂಟೆನ್ಷನ್ ಗೊತ್ತಿರುತ್ತೆ, ಬಿಕಾಸ್ ಯು ವಾಂಟ್ ಟು ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಇನ್ ದ ಇಂಡಸ್ಟ್ರಿ. ನಾನು ಬರೀ ಆಪರ್ಚುನಿಸ್ಟಿಕ್ಕಾಗಿ ಹೋಗ್ತೀನಿ ಅಂತಂದರೆ ಓಕೆ, ನೀನು ಯಾವುದೇ ಒಂದು ಕಾನ್ವರ್ಸೇಷನ್ ಮಾಡಿದ್ರೂ ಕೂಡ ಒಬ್ಬ ವ್ಯಕ್ತಿಯಿಂದ ಇಟ್ ಹ್ಯಾಸ್ ಟು ಬಿ ಹೆಂಗಾಗ್ಬಿಟ್ಟಿದೆ ಮೈಂಡಲ್ಲಿ ಅಂದರೆ ನನಗೇನು ಬೆನಿಫಿಟ್ ಇದೆ, ನನಗೇನು ಸಿಗುತ್ತೆ ಗುರು. ಸಿಂಪಲ್. ವಿ ಆರ್ ಫ್ರೆಂಡ್ಸ್ ಫ್ರಮ್ ಮೆನಿ ಇಯರ್ಸ್, ವಿ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ವಾಟ್ ಯು ಕಾಲ್ ವರ್ಕ್ ರಿಲೇಟೆಡ್ ರಿಲೇಷನ್ಶಿಪ್ ಏನೂ ಇಲ್ಲ. ಹಾಗಂತ ನಾವು ಎವ್ರಿ ಡೇ ಮಾತಾಡೋಂಥ ಕ್ಲೋಸ್ ಫ್ರೆಂಡ್ಸು ಅಲ್ಲ. ನಾವು ಒನ್ಸ್ ಇನ್ 6 months ಮಾತಾಡಿದ್ರೆ ಅಲ್ಲಿಂದ ರೆಸ್ಯೂಮ್ ಆಗಿರ್ತೀವಿ. ಸೊ ಇಟ್ ಈಸ್ ನಾಟ್ ಲೈಕ್ ನನ್ನಿಂದ ನಿಂಗೇನೋ ಇದೆ, ನಿನಗಿದೆ, ನಾನು ಇಲ್ಲಿ ಇಬ್ಬರು ಕೂತ್ರಿಂದ ಎಕ್ಸಾಂಪಲ್ ಕೊಡ್ತಿರೋಂಥದ್ದು. ಸೊ ದಟ್ ಈಸ್ ವೈ ದಟ್ ಕೈಂಡ್ ಆಫ್ ಎನ್ವೈರನ್ಮೆಂಟ್ ಈಸ್ ಮಿಸ್ಸಿಂಗ್ ವಿತ್ ಸೋ ಮೆನಿ ನ್ಯೂ ಆ್ಯಕ್ಟರ್ಸ್. ಇದು ಐ ಥಿಂಕ್ ದ ಪ್ಯಾಟರ್ನ್ ಇಟ್ ಸೆಲ್ಫ್ ಇಸ್ ಬೇರೆ ಥರ ಆಗ್ಬಿಟ್ಟಿದೆ ಕಣ. ನೀನು ನನ್ನನ್ನು ಕೇಳಿದ್ರೆ ನಾನು ಹೆಸರು ಮಾಡೋಕ್ಕೆ ಮಾಡ್ತಾಯಿನ ಇಲ್ಲ. ನನಗೆ ವೆನ್ ಐ ಸ್ಟಾರ್ಟೆಡ್ ಆಲ್ಸೋ ನನ್ನ ಬದುಕಿಗೋಸ್ಕರ ಶುರು ಮಾಡಿದ್ದು, ಪ್ಯಾಷನ್ ಟರ್ನ್ ಆಯಿತು. ಅದಾದಮೇಲೆ ನೀವು ಇವತ್ತು ನನಗೆ ಕೇಳಿದ್ರೆ ಇದು ನಿಂಗೆ ಫೇಮಾ ಅಥವಾ ನಿಂಗೆ ಹೊರಗಡೆ ಸೆಲೆಬ್ರಿಟಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಬದುಕನ್ನ ಕಟ್ಕೊಟ್ಟಿದ್ದೆ ಅಲ್ವಾ ಇದು. ನೀನು ಫೇಮ್ ನೇಮ್ ಇದ್ದಿದ್ರೆ ನಾನು ನಿಂಗೆ ಹೇಳ್ತೀನಿ ಸಿಂಪಲ್, ಈ ಎರಡು ಲೈನಲ್ಲಿ ಹೇಳ್ಬಿಡ್ತೀನಿ, ನೀನು ಅರ್ಥ ಮಾಡ್ಕೊಂಡ್ಬಿಡುತ್ತೆ, ನೋಡ್ತಿರೋ ಜನಕ್ಕೂ ಗೊತ್ತಾಗುತ್ತೆ. ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ನೀನು ನಡ್ಕೊಂಡು ಬರೋ ರೀತಿಗೂ ಬೇರೆಯವ್ರು ನಡ್ಕೊಂಡು ಬರೋ ರೀತಿಗೂ ಭಾಳ ವ್ಯತ್ಯಾಸ ಇರುತ್ತೆ ಅಷ್ಟೇ. ಅಂದರೆ ನಾನು ಇದನ್ನು ಪ್ಯೂರ್ಲಿ ನನ್ನ ವರ್ಕ್ ಅಷ್ಟೇ ಕಣೋ. ಇದು ನಾನು ತುಂಬ ಸಿಂಪಲ್ ಮಾಡ್ಕೊಂಬಿಟ್ಟಿದ್ದೀನಿ ಆಯಿತಾ ಲೈಫ್. ಅದಕ್ಕೆ ನಂಗೆ ಅಷ್ಟು ಐ ಡೋಂಟ್ ಥಿಂಕ್ ಸೊ ನಂಗೆ ಹಿಟ್ ಆಗುತ್ತೆ. ಕೆಲಸ ಸಿಗ್ತಾಯಿಲ್ಲ, ಸಿನಿಮಾಗಳು ಸಿಗ್ತಾಯಿಲ್ಲ, ನಂಗೆ ಹಿಟ್ ಆಗಲ್ಲ. ಇವಾಗ ಯಾರು ಕೇಳಿದ್ರೆ ಸ್ಟೇಟ್ ಅವಾರ್ಡ್ ಬಂದಮೇಲೆ ಸಿನಿಮಾ ಆಫರ್ಗಳು ಬಂತ? ಇಲ್ಲ, ಒಂದು ಬರಲಿಲ್ಲ. ಇಲ್ಲ. ಬಟ್ ಇದು ನಂಗೆ ಗೊತ್ತಿಲ್ಲ, ನನಗೆ ಟೀಮ್ ಪರ್ಮಿಷನ್ ಕೊಟ್ಟಿಲ್ಲ. ಬಟ್ ಐವ್ ಗಾಟ್ ಅ ವೆರಿ ಬ್ಯೂಟಿಫುಲ್ ಟೀಮ್. ಒಂದು ಸ್ಟೋರಿ ನರೇಟ್ ಮಾಡಿದ್ರು ನನಗೆ. ನನ್ನ ಮೈ ಎಂಟೈರ್ ಕರಿಯರ್ ವಿತ್ ಡೈಲಾಗ್ಸ್ ಫಸ್ಟ್ ಹಾಫ್ 3 hours ತೊಗೊಂಡು ನಂಗೆ ಯಾರೂ ಸ್ಕ್ರಿಪ್ಟ್ನ ನರೇಟೇ ಮಾಡಿರಲಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಆಪರ್ಚುನಿಟಿ ಕೊಟ್ಟರು ನಂಗೆ ಅವರು. 2ರಲ್ಲಿ ಯಾವ್ದು ಮಾಡ್ತೀರಾ ನೀವು ಹೇಳಿ, ನಿಮಗೆ ಯಾವ್ದು ಇಷ್ಟ ಆಯಿತು ಹೇಳಿ ಅಂತ. ಒಂದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಅದೇ ಥರ ಕತೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಓದ್ಕೊಂಡಿದ್ದಾರೆ ಇಡೀ ಟೀಮು. ಸೊ ದೇ ಹ್ಯಾವ್ ನಾಲೆಡ್ಜ್ ಆ್ಯಂಡ್ ದೇ ನೋ ವಾಟ್ ದೇ ಆರ್ ಡೂಯಿಂಗ್. ತುಂಬ ಎಕ್ಸೈಟ್ ಆಗಿದ್ದೀನಿ ಒಂದು ಪ್ರಾಜೆಕ್ಟಿಗೆ. ವಿ ಆರ್ ಸ್ಟಾರ್ಟಿಂಗ್ ಇನ್ November. ಇದು ಸ್ಟೇಟ್ ಅವಾರ್ಡಿಂದ ಬಂದಿದ್ದಲ್ಲ. ಇದನ್ನು ಒಂದಂತ ನಾನು ಹೇಳ್ತೀನಿ, ಎಷ್ಟೊಂದು ನನ್ನ ಸುತ್ತಮುತ್ತ ತುಂಬ ಡೈರೆಕ್ಟರ್ಸ್ ಇದ್ದಾರೆ. ನೀನು ಹೇಳಿಲ್ಲ ಅದು ಯಾವತ್ತೂ ನನಗೆ ಆ ಥರ ಮಾತನ್ನು, ಬಟ್ ಹೇಳ್ರೋರು ಇದ್ದಾರೆ, ನಿನ್ನನ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕು ಆಯಿತಾ ಅಂತಾರೆ ಕಣೋ. ನಾನು ಮಾಡಿರೋದೇ ಒಂದು ಅಲ್ಲ, ನೀನು ಹೇಳಿಲ್ಲ ನಂಗೆ ಇವತ್ತುವರೆಗೂ. ಹೇಳ್ರು ಅಂತ ಫ್ರೆಂಡ್ ಡೈರೆಕ್ಟರ್ಸ್ ಇದ್ದಾರೆ ನನಗೆ, ಫ್ರೆಂಡ್ಸ್ ಆಯಿತಾ. ಆಯ್ತು, ಶಾಲೆಯಲ್ಲಿ ಹಾಕಿ ರುಬ್ಬಿ ಹಾಕಿ ಹೊಡಿರೋ ನನ್ನ ಮಗನ. ನಾನು ಇದು ಯಾವುದು ವಾಟ್ ಯು ಕಾಲ್ ಸ್ಟೇಟ್ ಅವಾರ್ಡು
ಅಥವಾ ಆ ಕರಾಳ ರಾತ್ರಿ ಅನುನ ನೋಡಿ ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋದಲ್ಲ. ನನಗೆ ಅನು ಕೈಲಿ ಆ್ಯಕ್ಟ್ ಮಾಡಿಸ್ಬೇಕಿರೋ ಯಾವ ಅನು ಗೊತ್ತಾ ಇರೋದು? ಟೇಕ್ ಎ ವೈಲ್ಡ್ ಗೆಸ್. ನಾನು ಯಾರು? ಡಾಕ್ಟರ್ ರಾಜ್ಕುಮಾರ್ ಫ್ಯಾನು. ಬಟ್ ಏನ್ ಗೊತ್ತಾ, ಹಂಗೆ ಹೇಳ್ಯಾರ ಆಯ್ತಾ, ಒಂದು ಸಿನಿಮಾಗಳೆಲ್ಲ ಅನೌನ್ಸ್ ಮಾಡ್ತಾರೆ, ಯಾಕೋ ನನ್ನ ಹಾಕೊಂಡು ತುಂಬ ಸಣ್ಣ ಕ್ಯಾರೆಕ್ಟ್ರು ನಿಂಗಾಗಲ್ಲ ಬಿಡು, ದಿಲ್ ಗಿವ್ ರೀಸನ್ಸ್. ಬಟ್ ಇದೇ ಥರ ಒಬ್ರು ಕಲಾವಿದರು ಆ ಸಿನಿಮಾ ಅನೌನ್ಸ್ ಆದಾಗ ನಿಂಗೆ ಗೊತ್ತಾಗತ್ತೆ ಯಾರಂತ. ಎವ್ರಿ ಟೈಮ್ ಅನು ನೀನು ಮಾಡಬೇಕಮ್ಮ ಸಿನಿಮಾನ, ಆ್ಯಂಕರಿಂಗ್ ಎಲ್ಲ ಬಿಟ್ಟಾಕು, ನಿನ್ನ ಹತ್ರ ಇರೋ ಟ್ಯಾಲೆಂಟ್ನ ಹಾಳು ಮಾಡ್ಕೊಬೇಡ, ನೀನು ಸಿನಿಮಾ ಮಾಡ್ಬೇಕು. ನಾನು ಒಂದೇ ಅವ್ರಿಗೆ ಅಂದರೆ ಸರ್ ಜೀವನ ಮಾಡಬೇಕು ಸರ್, ಸಿನಿಮಾಗೆ ಬಂದ್ಬಿಟ್ಟು ಪೇಮೆಂಟ್ಗಳೇ ಇನ್ನೂ ಆಗಿಲ್ಲ, ನಾನು ಏನು ಮಾಡಲಿ ಸರ್ ಅಂತ ನಾನು, ನೀನು ಸಿನಿಮಾ ಮಾಡ್ಬೇಕು. ಬಟ್ ಹಿ ವೆಂಟ್ ಆ್ಯಂಡ್ ಸಜೆಸ್ಟೆಡ್ ಮೈ ನೇಮ್ ಟು ದಿಸ್ ಟೀಮ್. ಆ ಹುಡುಗಿನ ಹೆಂಗಾದರೂ ಈ ಸಿನಿಮಾ ಕನ್ವಿನ್ಸ್ ಮಾಡಿ ಅಂತ. ಅವ್ರು ನಾನು ಕನ್ವಿನ್ಸೇ ಮಾಡಬೇಕಾಗಲಿಲ್ಲ, ಆ್ಯಕ್ಚುಲಿ ಮಾಡಿದ್ರು, ನಾನು ಒಪ್ಕೊಂಡೆ. ಆ್ಯಂಡ್ ನಾನು ಸತ್ಯವಾಗಿ ಹೇಳ್ತೀನಿ ಕೊಡೋ, ನಾನು ದುಡ್ಡಿಗೋಸ್ಕರ ಸಿನಿಮಾ ಇವತ್ತುವರೆಗೂ ಮಾಡಿಲ್ಲ. ನಾನು ಮೊನ್ನೆ ಅವ್ರ ಹತ್ರ ಡೈರೆಕ್ಟ್ ಹತ್ರ ಮಾತಾಡ್ಬೇಕಂದ್ರೂ ಒಂದೇ, ನಂಗೆ ದೇವರು ಟೆಲಿವಿಷನಲ್ಲಿ ಚೆನ್ನಾಗಿಟ್ಟಿಯಾನೆ, ಸಿನಿಮಾ ಮಾಡೋದು ನನ್ನ ಪ್ರೀತಿಗೋಸ್ಕರ, ದುಡ್ಡಿಗೋಸ್ಕರ ಅಲ್ಲ. ಈಗ ಟೆಲಿವಿಷನಲ್ಲಿ ನಿನಗೆ ಡೈಲಿ ಸೋಪ್ ಬಂದರೆ ಮಾಡೋಕ್ಕೆ ರೆಡಿ ಇದೆಯಾ? ಇಲ್ಲ ಕಣೋ, ನಾಟ್ ಸೀರಿಯಲ್ಸ್. ಐ ಥಾಟ್ ಐ ಶುಡ್ ಗಿವ್ ಇಟ್ ಅ ಟ್ರೈ ಅಂದ್ಬಿಟ್ಟು ಮೊನ್ನೆ ಒಂದು ಲುಕ್ ಟೆಸ್ಟ್ ಕೊಟ್ಟೆ, ಬಟ್ ಐ ಡೋಂಟ್ ಥಿಂಕ್ ಸೊ. ಬರ್ನೌಟ್ ಆಗುತ್ತೆ ಅಂತೀಯ? ಅಂದರೆ ನೀನೀಗ ಮುಂದೆ ಹೊಟ್ಟೋಗಿದ್ಯಾ ಬೇರೆ ಪ್ರೊಫೆಷನಲ್ ಆಯಿತಾ, ಆಗಿನ ಥರ ತುಂಬ ಪ್ಯಾಷನೇಟಾಗಿ ಮಾಡ್ತಿದ್ದಾರೆ ಅಂತ ನಂಗೆ ಅನಿಸಿಲ್ಲ. ನಂಗೆ ಒಂಥರ ಬೇಜಾರಾಗುತ್ತೆ, ಬಿಕಾಸ್ ನನಗೇನಂದರೆ ನೀನು ಅಲ್ಲಿ ನಿಂತ್ಕೊಂಡು ಇದಿಲ್ಲ ಆಗ್ತಿದೆ ನೋಡಿ, ಅದಾಗ್ತಿದೆ ನೋಡಿ ಅಂತೆಲ್ಲ ನಂಗೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನಂಗೆ ಎದುರುಗಡೆ ಆರ್ಟಿಸ್ಟ್ ನಿಂತ್ಕೋಬೇಕು, ನಂಗೆ ಎದುರುಗಡೆ ಸಜೆಷನಲ್ಲಿ ನಿಂತರೂ ಅವ್ರು ಪರ್ಫಾರ್ಮ್ ಮಾಡ್ಬೇಕು, ಬಿಕಾಸ್ ಐ ಪರ್ಫಾರ್ಮ್ ಸಜೆಷನಲ್ಲಿ ನಿಂತಾಗ. ಬಿಕಾಸ್ ನಾನು ನಿಂತ್ಕೊಂಡು ಎಲ್ಲ ಮಾಡ್ತಾಯಿದ್ದೀವಿ, ಕಿಲ್ಲಿಂಗ್ ಸಾಂಬಿಡಿ, ನೀನು ಎದುರುಗಡೆ ಇರೋ ಕಲಾವಿದನ ಕಿಲ್ ಮಾಡ್ತಾ ಇದೆಯಾ. ನಾನು ಆ್ಯಕ್ಚುಲಿ ಡೈಲಾಗ್ಸ್ ಕೊಡ್ತೀನಿ ಗೊತ್ತಾ, ನಂಗೆ 2 ಡೈಲಾಗ್ಸ್ ಗೊತ್ತಿರತ್ತೆ. ಮೆಮರೈಸ್ ಮಾಡಲ್ಲ ನಂಗೆ. ಏನಂದ್ರೆ ನಂಗೆ ಅಕ್ಕದಲ್ಲಿ ಏನಾಗಿದ್ದು ಗೊತ್ತಾ ಫ್ರೀಡಮು, ನಂಗೆ ಸೀನ್ ಕೊಟ್ಬಿಡೋರು, ಸಿಚುವೇಶನ್ ನಂಗೆ ಗೊತ್ತು. ಐ ಯೂಸ್ ಟು ಚೇಂಜ್ ದ ಡೈಲಾಗ್ಸ್. ನಂಗೆ ಹೆಂಗೆ ಬೇಕು ನಾನು ಅದನ್ನು ಹೇಳ್ತಿದ್ದೆ, ಸಿಂಗಲ್ ಟೇಕ್ ಮಾಡ್ತಿದ್ದೆ, ಒಂದೊಂದು ಸಿಂಗಲ್ ಟೇಕ್ ಮಾಡ್ತಾ ಇದ್ದೆ. ನಾನು ಅದನ್ನು ಪ್ರೌಡಾಗಿ ಹೇಳ್ತೀನಿ, ನಾನು ತುಂಬ ಪೊಟೆನ್ಷಿಯಲ್ ಇರೋವಂಥ ಕಲಾವಿದೆ ಅಂತ ನಾನೇ ಪ್ರೌಡಾಗಿ ಹೇಳ್ಕೊತೀನಿ 200%. ಆಯಿತಾ. ಬಿಕಾಸ್ ನಾನು ಮಗಪ್ ಮಾಡಲ್ಲ ಲೈನ್ಸ್ನ, ಸಿಚುವೇಶನ್ ಮಾತ್ರ ಅರ್ಥ ಮಾಡ್ಕೋತೀನಿ. ಲೈನ್ಸ್ 2 ಸಲ ಓದ್ಕೊಂಡ್ರೆ ಕೂತ್ಬಿಡೋದು ಕಣೋ. ಈ ಥರ ಏನಾದ್ರು ಸ್ಕೂಲಲ್ಲಿ ಪುಸ್ತಕ ಎತ್ಕೊಂಡು ಓದಿದ್ದಿದ್ರೆ ದೇವರಾಣೆಗೂ ಡಾಕ್ಟ್ರೇಟ್ ಏನಾದ್ರು ಬಂದಿರೋದು, ದೊಡ್ಡದಾಗಿ ಏನೋ ಮಾಡ್ತಾ ಇದ್ದೆ. ಹತ್ಲಿಲ್ಲ. ಸಾಂಗ್ ಲಿರಿಕ್ಸ್ ಕೂರುತ್ತೆ, ಡೈಲಾಗ್ಸ್ ಕೂರುತ್ತೆ. ನನಗೆ ಸಾಂಗ್ ಲಿರಿಕ್ಸ್ ಕೂರುತ್ತಾ? ಒಂದು 3 ಸಲ ಕೇಳಬೇಕಷ್ಟೇ. ಪುಸ್ತಕದ್ದು ಒಂದು ಬದನೆಕಾಯಿನೂ ತಲೆಗೆ ಹೋಗ್ಲಿಲ್ಲ ನಂಗೆ, ಅದಕ್ಕೆ ಏನೋ ಓದಕ್ಕೆ ಅಲ್ಲ ಹೇಳೋದು. ಎಲ್ಲರೂ ಕೇಳ್ತಾರೆ ಇದನ್ನೆಲ್ಲ ಇಷ್ಟು ಚೆನ್ನಾಗಿ ಹೇಳ್ತಿಲ್ಲ, ಏನು ಓದಿದ್ಯಾ ಅಂತಾರೆ. ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ ನಾನು, PCM 4 ಹೋಯ್ತು ಅಂತ ನನಗೆ. ಇದರಲ್ಲಿ PUC ಅಲ್ಲಿ 4 ಕಣೋ, ಪ್ಲೀಸ್ ನನ್ನ ಪಾಸ್ ಮಾಡಿ ಅಂತ ಬರ್ದು ಕಳ್ಸಿದ್ದೆ PUC ಅಲ್ಲಿ. ಕನ್ನಡ ಇಂಗ್ಲೀಷ್ ಬಿಟ್ಟು ಇನ್ನೆಲ್ಲ ಹೋಯ್ತು. ಆಮೇಲೆ ತಿರ್ಗಾ ಪಾಸ್ ಮಾಡಿದ್ಯಾ? ಕಟ್ಲೇ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ನಾನು PCMB ಮಾಡಲ್ಲ ಅಂತ ಹೇಳಿದ್ದೆ. ಇವ್ರುಗಳು ನಮ್ಮಪ್ಪ ಎಸ್ಪೆಷಲಿ. ಸೊ ತಾವು ಓದಿರೋದು ಸೆಕೆಂಡ್ PU ಅಷ್ಟೇನಾ? ಇಲ್ಲ, ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ ನಾನು. ಅದಾದ್ಮೇಲೆ ಡಿಪ್ಲೊಮಾ ಇನ್ ಬಟಿಕ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ನಾನು. ಅದಕ್ಕೆ ನಿಮಗೆ ಫ್ಯಾಷನ್ ಡಿಸೈನರ್ಸ್ ಎಲ್ಲ ತುಂಬ ಲವ್ ಆ್ಯಂಡ್ ಹೇಟ್ ಇರುತ್ತೆ. ಎಲ್ಲ ಜೊತೆಗೂ ಇಲ್ಲ. ಐ ಲೈಕ್ ಇಟ್. ಸೊ ಹಾಗೆ ಪಾಪ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಹಿಮ್. ಅವ್ರು ಹೇಳ್ದಂಗೆನೆ ನನಗೆ ಒಂದು ಸಿನಿಮಾ ಕೊಡಿಸ್ಯಾರೆ. ತುಂಬ ಎಕ್ಸೈಟ್ ಆಗಿದ್ದೀನಿ. ನವಂಬರ್ ಶುರು ಆಗ್ತದೆ, ಎಲ್ಲರೂ ಕೇಳ್ತಾ ಇದ್ದಾರೆ, ಖುಷಿಯಲ್ಲೇ ನೋಡಿದ್ರೆ ಹಾಗೆ ನನಗೆ ಹೇಳ್ತಾನಲ್ಲ, ದುಡ್ಡಿಗೋಸ್ಕರ ಸಿನಿಮಾ ಮಾಡಲ್ಲ ಕಣೋ. ಆ್ಯಂಡ್ ಇದನ್ನೂ ಅಷ್ಟೇ, ನನ್ನ ಪ್ರೊಫೆಷನ್ನ ಐ ಡೋಂಟ್ ನೋ, ಮೇ ಬಿ ತುಂಬ ಬೇರೆ ಚೇಂಜ್ ಆಗಿಬಿಟ್ಟಿದ್ದೀನಿ ನಾನು. ಯಾರಾದರೂ ಆ ಸೆಲೆಬ್ರಿಟಿ ಅಂದರೆ ನಾನು ನಾರ್ಮಲ್, ನೀವು ಅಲ್ಲಿ ಕೆಲಸ ಮಾಡ್ತೀರಾ, ನಾನು ಇಲ್ಲಿ ಮಾಡ್ತೀನಿ ಭಾಷನ್. ನನಗೆ ಜಸ್ಟ್ ಬಿಕಾಸ್ ನಾನು ಕ್ಯಾಮ್ರಾ ಮುಂದೆ ಬರೋದ್ರಿಂದ ನನಗೆ ಹೆಸರಿರ್ಬೋದು, ಬಟ್ ಐ ವಾಂಟ್ ಟು ಕೀಪ್ ಮೈ ಲೈಫ್ ವೆರಿ ವೆರಿ ನಾರ್ಮಲ್. ಮನೇಲೆ ಕೆಲಸದವ್ರು ಬರಲಿಲ್ಲ ಅಂತ ಅಂದರೆ ನಾನೇ ಕೆಲಸ ಮಾಡ್ಕೋತೀನಿ, ಅಡುಗೆ ಮಾಡ್ಕೊತೀನಿ, ಆಮೇಲೆ ಜಿಮ್ಮಿಗೆ ಹೋಗ್ತೀನಿ. ಬೇರೆ ಬೇರೆ ಥರದ್ದು ನನಗೆ ಇವಾಗೇನೋ ತರಕಾರಿ ತೊಗೊಳಕ್ಕೆ ಎಕ್ಸೈಟ್ಮೆಂಟ್ ಆಗುತ್ತೆ. ಹೊಸ ತರಕಾರಿ, ಹೊಸ ರೆಸಿಪಿ. ಅಂದರೆ ಆನ್ಲೈನಲ್ಲ ಅಥವಾ ಇಲ್ಲ, ಅಂಗಡಿಗೆ ಹೋಗಿ ತಗೋಬೇಕು. ಯಾವುದಾದ್ರೂ ಹೊಸ ಹಣ್ಣು ಬಂದಿದ್ರು, ಇದೇನಿದು ಹೊಸ ಹಣ್ಣು, ಇದರಲ್ಲಿ ಏನಾದ್ರು ಮಾಡಬೇಕಲ್ಲ, ಕಂಬೂಚ ಮಾಡೋದಂತೆ ಮನೆಯಲ್ಲಿ. ಸಿಂಪಲ್ ಥಿಂಗ್ಸಲ್ಲಿ ಖುಷಿ ಪಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನಂಗೆ ಅದು ಇಲ್ಲವೇ ಇಲ್ಲ. ಇಲ್ಲಿ ನಾನೊಬ್ಳ ಆರ್ಟಿಸ್ಟು, ನಾನು ಪಾಡಿಗಳೆಲ್ಲೋ ಕಾರ್ ನಿಲ್ಲಿಸ್ದೆ, 1 ವಾರ ಆಗಿತ್ತು ಕಾರ್ ತೆಗೆದು.
ಅಲ್ಲೆಲ್ಲ ಕಾಣಿಸ್ಕೊಂಡು ನಡ್ಕೊಂಡು ಬಂದೆ, ರೋಡೆಲ್ಲ ನೋಡ್ಕೊಂಡು ಬಂದೇ ಇಲ್ವಲ್ಲ ಅಂತ. ಸೊ ಐ ಆಮ್ ವೆರಿ ಸಿಂಪಲ್, ಹಿಂಗೆ ಆಗ್ಬಿಟ್ಟಿದ್ದೀನಿ ನಾನು. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಒಂದೊಂದು ಸಿನಿಮಾ ಒಂದೊಂದು ಪ್ರಾಜೆಕ್ಟ್ ಆಗಿರತ್ತೆ, ದೇ ಡೋಂಟ್ ಇವನ್ ಸ್ಮೈಲ್. ಈ ಎಪಿಸೋಡಲ್ಲಿ ತುಂಬ ಲಾಂಗ್ ಪಾಸ್ಗಳು ಜಾಸ್ತಿ ಕೊಟ್ಟಿದ್ದೀನಿ, ಯೋಚನೆ ಮಾಡ್ತಾರೆ. ಐ ಆಮ್ ಯೂಶಲಿ ನಾಟ್ ಲೈಕ್ ದ್ಯಾಟ್. ಬಿಕಾಸ್ ವೈ? ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಯು ಐ ಆಮ್ ಥಿಂಕಿಂಗ್ ಡೀಪ್. ಅಂದರೆ ಐ ಆಮ್ ಟ್ರೈಂಗ್ ಟು ವಿಜುವಲೈಸ್ ಇಟ್. ಅಂದರೆ ಯಾವಾಗಲೂ ನಾನು ಪರ್ಸ್ನಲ್ ಲೈಫ್ ಮಾತಾಡಿದ್ದೀನಿ ಮಯೂರ, ಬಟ್ ಪ್ರೊಫೆಷನಲ್ ಲೈಫಲ್ಲಿ ಎಷ್ಟು ತೊಂದರೆಗಳಿದೆ. ನೀನು ಎಷ್ಟೊಂದು ಮಾಡಿರ್ತೀಯ. ಈಗ ನಿನ್ನ ಪಾಡ್ಕಾಸ್ಟಲ್ಲಿ ನೀನೇ ಹೇಳ್ಕೊಂಡ್ರಲ್ಲ ಎಷ್ಟೊಂದು. ನಿಂಗೆ ಸಿನಿಮಾ ಮಾಡ್ಬೇಕನ್ನೇ ಆಗಿರೋ ಬೇಜಾರುಗಳು ನೀನು ನನಗೆ ಏನು ಹೇಳಿದ್ಯಾ ಅಷ್ಟೇ ಸಾಕಲ್ಲ, ನನಗೆ ಗೊತ್ತಲ್ಲ ನಿನ್ನ ಬಗ್ಗೆ. ಸೊ ವಿ ಡೋಂಟ್ ಟಚ್ ಪರ್ಸ್ನಲ್ ಲೈಫ್ನು. ವಿ ಡೋಂಟ್, ಹಾರ್ಡ್ಲಿ ವಿ ಟಚ್. ಅಂದರೆ ಒಂದು ಫೋನ್ ಕಾಲಲ್ಲಿ ಮಾತಾಡೋದಕ್ಕೂ ಒಂದು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಫೋನ್ ಕಾಲಲ್ಲಿ ಒಂದೇನು ಅಂತಂದರೆ, ಈಗ ನಾನು ನೀನು ಮಾತಾಡಿದಾಗ ಅಫ್ಕೋರ್ಸ್ ಒಂದು ಬೈ ಡಿಫಾಲ್ಟ್ ಏನಂದರೆ ಐ ಡೋಂಟ್ ಹ್ಯಾವ್ ಟು ಪುಟ್ ಫಿಲ್ಟರ್ಸ್. ಕರೆಕ್ಟ್. ನನಗೆ ಆ ಫಿಲ್ಟರ್ ಫಸ್ಟ್ ಆಫ್ ಆಲ್ ಈ ಜನರ ಜೊತೆ ನಾನು ಫಿಲ್ಟರ್ ಹಾಕಲ್ಲ. ಅದೊಂದು ಡೇಂಜರಸ್ ಪೊಸಿಷನ್. ಅದ್ರ ಮೇಲೆ ಕೆಲವ್ರ ಹತ್ರ ಮಾತ್ರ ಇನ್ನೂ ನಾನು ಯಾಕೆ ಫಿಲ್ಟರ್ ಹಾಕಲ್ಲ, ಒಂದು ನಂಬಿಕೆ, ಟ್ರಸ್ಟ್ ಇರುತ್ತೆ ಅಷ್ಟೇ. ನಾನು ಫೋನಲ್ಲಿ ಎತ್ಕೊಂಡಾಗ ಯಾಕೆ ಅದನ್ನ ಹೇಳಿದ್ನಲ್ಲ 2 ಅವರು 4 ಅವರು 5 ಅವರು ಯಾಕೆ ಮಾತಾಡಿರ್ತೀವಿ ಅಂದರೆ, ಅಲ್ಲಿ ಎಲ್ಲೋ ನಿನಗೆ ಒಂಥರ ಬೋರ್ ಆಗುತ್ತೋ ಅಥವಾ ಕಲಿಯೋಕ್ಕೇನಿಲ್ಲ. ಸಮ್ಟೈಮ್ಸ್ ಯು ಫೀಲ್ ಲೈಕ್ ಸಮ್ವನ್ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆನ್ ದ್ಯಾಟ್ ವೇವ್ ಲೆಂತ್ ಅಂದಾಗ. ಈಗ ನಾವು ಲಾಸ್ಟ್ ಯಾವಾಗ ಯಾವುದೋ ಒಂದು ಭೇಟಿ ಆದಾಗ, ಯಾವುದೋ ಒಂದು ಇದೇ ಥರ ಕ್ಯಾಮ್ರಾ ಮುಂದೆ ಭೇಟಿ ಆದಾಗ ಐ ನೋ ವಾಟ್ ಐ ಅಂಡರ್ವೆಂಟ್. ನನಗಾದಂಥ ಅವಮಾನಗಳು, ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಟ್ ಪ್ಯಾನಲಲ್ಲಿ ಇದ್ದೆ, ನಿಂಗೆ ನೆನಪಿರ್ಬೋದು. ನನಗೆ ಆ ಫ್ರಸ್ಟ್ರೇಷನಲ್ಲಿ ಹೆಂಗೆ ಹೇಳ್ಕೋಬೇಕು, ವೆನ್ ಐ ಕಾಲ್ಡ್ ಯು ದ ಮಿನಿಟ್ ಫಸ್ಟ್ ಥಿಂಗ್ ಯು ಸೆಡ್ ಮಯೂರ ಏನಾಗಿದೆ ಅಂತ ನಂಗೆ ಗೊತ್ತಿದೆ ಕಣೋ, ಐ ಫೆಲ್ಟ್ ಬ್ಯಾಡ್ ಅಂದೆ. ದ್ಯಾಟ್ ಒನ್ ಲೈನ್ ಐ ಫೆಲ್ಟ್ ಗುಡ್. ಐ ಆಮ್ ಲೈಕ್ ಗ್ಲಾಡ್ ಶಿ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ ನನಗೇನಾಗಿದೆ ಅಂತ ಅನ್ನೋದನ್ನು ನಾನು ಅನುಭವಿಸಿರೋದಕ್ಕೆ. ನಾನು ನಿನಗೆ ಫೋನ್ ಮಾಡಿ ನಾನು ನಿನಗೆ ಹಿಂಗೆ ಆಯಿತು ಕಣ ನನ್ನ ಪರ್ಸ್ಪೆಕ್ಟಿವಿಂದ ಅಂತ ನಾನು ಹೇಳಿದರೆ, ನೀನು ಹೌದಾ ಹಿಂಗೆ ಆಯಿತು. ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಗೊತ್ತಾ, ಹಂಗೆ ಗೊತ್ತಿರುತ್ತೆ, ದೇ ಪ್ರಿಫರ್ ಟು ಬಿ ಡಿಪ್ಲೊಮ್ಯಾಟಿಕ್ ಆಗ್ತಾರೆ. ಕರೆಕ್ಟ್. ನಾನು ಸುತ್ತೂರನೇ ನಾನು ನೋಡಿದ್ದೀನಿ ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗಳು. ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಅವ್ರು ತಪ್ಪು ಅಂತ ಹೇಳ್ತಿಲ್ಲ ಅವರು. ನಾನು ಸಪೋರ್ಟ್ ಮಾಡಕ್ಕೆ ಇಷ್ಟ ಅಲ್ಲ, ಸಪೋರ್ಟ್ ಮಾಡಿರೋದು ಇಷ್ಟ ಇಲ್ಲ. ಐ ಪ್ರಿಫರ್ ಟು ಬಿ ನ್ಯೂಟ್ರಲ್ ಅಂತ ದೇ ಟೇಕ್ ದಟ್ ಸ್ಟ್ಯಾಂಡ್. ದಟ್ ಈಸ್ ಹೌ ದೇ ಆರ್ ಡಿಸೈನ್ಡ್. ಓಕೆ, ನೀನು ಹಂಗೆ ಇರ್ಬೋದು. ಬಟ್ ನಾನು ಕಲ್ತಿರೋ ಪಾಠದಲ್ಲಿ ಇಷ್ಟು ವರ್ಷದಲ್ಲಿ ಅಂದರೆ ನಾನು ನಾನು ಸರಿ ಇತ್ತು, ನಾನು ಸರಿ ಇದೆ ಅಂತ ಹೇಳ್ತೀನಿ, ತಪ್ಪಿದೆ ತಪ್ಪು ಅಂತ ಹೇಳ್ಬಿಡ್ತೀನಿ. ಸೊ ಹಾಗಂತ ನಾನು ಮುಂಚೆ ಬೇರೆಯವ್ರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅದು ಈಗಿಲ್ಲ. ಬಟ್ ವೆನ್ ಐ ಸಾ ಇನ್ ದಟ್ ನಾನು ಹಿಂಗೆ ಕಾಲ್ ಮಾಡಿದಾಗ ಫಸ್ಟ್ ಹಿಂಗೆ ತೊಗೊಂಡಾಗ ಹೇಳ್ದಾಗ ಹಿಂಗಾಯ್ತು. ಐ ಆಮ್ ಲೈಕ್ ಫಸ್ಟು ಒಂದು ಸೈ ಆಫ್ ರಿಲೀಫ್ ಅಂತೆಲ್ಲ. ಐ ಆಮ್ ಲೈಕ್ ಗುರು, ಯಾರು ಗುರು ಇವಳು ಅರ್ಥ ಮಾಡ್ಕೊಂಡ್ಬಿಟ್ಲಲ್ಲ ಗುರು. ಅವಾಗ ಸೆಂಟರ್ ಫ್ರೆಶ್ ಆಡ್ತಾರೆ ಎಲ್ಲ ಓದಿರ್ತಿದೆ, ಹಿಂಗೆ ಅರ್ಥ ಆಗ್ತಿದೆ. ಐ ನೋ, ಐ ಅಂಡರ್ಸ್ಟ್ಯಾಂಡ್ ಅಂತ. ಅಂದರೆ ಸಮಾನ ಅದೇನೋ ಹೇಳ್ತಾರೆ, ಕಂಟೆಂಪ್ರರಿ ಪೀಪಲ್ ವೆನ್ ವಿ ಸಿಟ್, ವಾಟ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ರನ್ ಇನ್ ದೇರ್ ಮೈಂಡ್ ಅನ್ನೋದನ್ನ ಕ್ಯಾಮ್ರಾ ಮುಂದೆನೇ ಹಿಂಗಿದೆ ಅಂದಾಗ ನಿನ್ನ ಕ್ಯಾಮ್ರಾ ಹಿಂದೆ ಇನ್ನೇನೇನೆಲ್ಲ ನಡೀಬೋದು ಅಂತಿರುತ್ತಲ್ಲ. ಆ್ಯಂಡ್ ಐ ಹಾರ್ಡ್ಲಿ ಫೀಲ್ ಲೈಕ್ ಇಟ್ ಈಸ್ ಟೂ ಶಾರ್ಟ್. ಇಷ್ಟು ಕಾಂಪ್ಲಿಕೇಶನ್ ಯೋಚನೆ ಮಾಡ್ತೀವಾ? ನಾಟ್ ಈಸಿ. ಇಲ್ಲ ನೋಡಿ, ಇವತ್ತು ನೀನೇ ಯಾವಾಗಲೂ ಅಂದಲ್ಲ, ಇವಾಗ ಪಾಸ್ಗಳೇ ತೊಗೊಳ್ಳಲ್ಲ ನಾನು ಇಷ್ಟೊಂದು ಅಂತ. ಬಿಕಾಸ್ ನಾನು ಮಾತಾಡ್ತಾ ಅಥವಾ ನೀನು ಮಾತಾಡ್ತಾ ಜಸ್ಟ್ ಇಮ್ಯಾಜಿನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓ ಕರೆಕ್ಟ್ ಅಲ್ವಾ, ಹಿಂಗಲ್ವಾ ಅಂತ. ದಟ್ ಈಸ್ ವಾಟ್ ಹ್ಯಾಪನ್. ಏನಾಗ್ತಿರುತ್ತೆ, ಐ ಆಮ್ ನಾಟ್ ಸೀಯಿಂಗ್ ಹಾಗಂತ ಬೇರೆಯವ್ರ ಜೊತೆ ಐ ವಿಲ್ ಬಿ ಇನ್ ದ ಕಾನ್ವರ್ಸೇಷನ್. ಬಟ್ ಆ ಕಾನ್ವರ್ಸೇಷನಲ್ಲಿ ಏನಾಗುತ್ತೆ, ಮೈ ಮೈಂಡ್ ವಿಲ್ ಬಿ ಥಿಂಕಿಂಗ್ ಅಂದರೆ ಡಬಲ್ ಸ್ಪೀಡಲ್ಲಿ ಓಡ್ತಿರುತ್ತೆ ಇನ್ ಜನರಲ್. ಅಂದರೆ ಓಕೆ, ನಾನು ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತೊಗೊಂಡೋಗ್ಬೇಕಾ, ಇಲ್ಲಿಂದ ಇಲ್ಲಿ ತೊಗೊಂಡೋಗ್ಬೇಕಾ, ಐ ವಿಲ್ ಬಿ ಥಿಂಕಿಂಗ್. ಐ ಆಮ್ ನಾಟ್ ಇನ್ ದಟ್ ಮೈಂಡ್ ಫಾರ್ ದಿಸ್ ಕಾನ್ವರ್ಸೇಷನ್. ಐ ಆಮ್ ಲೈಕ್ ಪ್ಯೂರ್ಲಿ ಓಕೆ, ಈಗ ಆ್ಯಸ್ ಅ ಫೋನಲ್ಲಿ ಮಾತಾಡ್ಬೇಕಾರೆ ಇಲ್ಲಿಂದ ತೊಗೊತಿದ್ದೀನಿ ದ ಕಾನ್ವರ್ಸೇಷನ್ ಅಂತ ಆಗುತ್ತೆ. ಬಿಕಾಸ್ ನೀನು ಯಾವುದೋ ಒಂದು ಸೀನ್ ಹೇಳ್ತಿದ್ಯಾ ಅಂತ, ಈಗ ನೀನು ಬಿಗ್ ಬಾಸಲ್ಲಿ ಕೂತಿದ್ದೆ, ನನಗೆ ಹಿಂಗಾಗ್ತಿದೆ ಅಂದರೆ ಐ ವೆಂಟ್ ನನ್ನ ತಲೆಯಲ್ಲಿ ವಿಜುವಲೈಸ್, ಓಕೆ ಇವಳು ಬಿಗ್ ಬಾಸಲ್ಲಿ ಹಿಂಗೆ ಕೂತಿದ್ದಾಳೆ, ಇವಳು ಹಿಂಗಾಗ್ತಿದೆ, ಆ ಥರ ಹಿಂಗೆ ಬಂದಿರ್ತಾನೆ, ಈ ಥರ ಹಿಂಗೆ ಬಂದ. ಮೈ ಮೈಂಡ್ ಈಸ್ ಇಮ್ಯಾಜಿನಿಂಗ್ ದ ಪಿಕ್ಚರ್. ದಟ್ ಈಸ್ ವಾಟ್ ಹ್ಯಾಪನ್ಸ್ ಬಿಟ್ವೀನ್ ಅ ಕಾನ್ವರ್ಸೇಷನ್ ಈಸ್ ವಾಟ್ ಐ ಸೆಡ್. ಅದೇ ಆಗ್ತಾ ಇರೋದು. Podcast is all about that. It's not about planning, it's going with the flow. ಆ್ಯಂಡ್ ನಾನೇನೋ ಓಪನ್ ಆಗಲ್ಲ, ನಾನೇನೋ ಹೇಳಿ ಎಷ್ಟೊಂದು ವಿಷಯಗಳಿರುತ್ತೆ. ಅದನ್ನು ಹೇಳಿದಾಗ ನನಗೆ ಅದೇ ಅನಿಸುತ್ತೆ, ಎಷ್ಟು ವಿಷಯಗಳನ್ನ ನಾನು ಹೇಳ್ತೀನಿ ಫೋನ್ ಮಾಡಿ. ಕೆಲವೊಮ್ಮೆ ಇವಳ ಹತ್ರ ಹೇಳ್ಕೊಂಡಿದ್ದೀನಿ ಅಂದರೆ ಇಲ್ಲಿಂದ ಹಂಗೆ, ಅಲ್ಲಿಂದ ಇಲ್ಲಿಗೆ. ಅಯ್ಯೋ, ಬಟ್ ಇಟ್ ಆಲ್ವೇಸ್ ಸ್ಟೇಡ್ ವಿತ್ ಅಸ್ ಓನ್ಲಿ. ದಟ್ಸ್ ದ ಗುಡ್ ಪಾರ್ಟ್. ನನಗೆ ಇದುವರೆಗೂ ಯಾರು ಅನು ಹಿಂಗೆ ಹೇಳಿದ್ಲಂತೆ ಅಂತ ಬಂದಿಲ್ಲ. ಐ ಹೋಪ್ ಮಯೂರ ಹೆಸರು ಬಂದಿಲ್ಲ. ಅದನ್ನೇ ನಾನು ಇನ್ನೊಂದು ಪ್ರಾಬ್ಲಮ್ ಹೇಳೇನೋ, ಇತ್ತೀಚೆಗೆ ಆಕ್ಚುಲಿ ನೆಕ್ಸ್ಟ್ ಟೈಮ್ ನೀನೇ ಬಂದ ಅವತ್ತು ಹೇಳಿದ್ದೆ, ನಿಂಗೆ ನೆನಪಿದ್ಯಾ ಅಂತ. ಏನಾದರೂ ಡೀಪ್ ಸೀಕ್ರೆಟ್ ಹೇಳಿರ್ತೀಯ ಗೊತ್ತಾ,
ನಾನು ಹೇಳು, ನೀನು ಹೇಳು, ನಾನು ಹೌದಾ ಆಯ್ತಾ ಹಂಗಾಗ್ಬಿಟ್ಟಿದ್ದೀನಿ ನಾನು, ಬಟ್ ವಿಚ್ ಇಸ್ ಗುಡ್. ಬಟ್ ನಂಗೆ ಅದು ಆ ಅಭ್ಯಾಸ ಇಲ್ಲ ಕಣೆ. ನಾನು ಹೇಳ್ದಲ್ಲ ನನಗೆ ಅದೇ ನೋಡಿ, ನಾನೇ ನೆನಪಿಲ್ಲ ನಿಂಗೆ. ನೀನ್ ನೆನಪಿದ್ಯಾ? ನಾನು ನೆನಪಿದ್ದೀನಿ, ಬಟ್ ಫಸ್ಟ್ ಮೀಟಿಂಗ್ ನೆನಪಿಲ್ಲ ನಿಂಗೆ. ಅದು ಹಂಗಾಗೋಯ್ತು. ಬಟ್ ಸಿ ವಾಟ್ ಐ ಮೆಂಟ್ ವಾಸ್, ಏನು ಹೇಳಕ್ ಬಂದೆ ಅಂತಂದ್ರೆ, ಇನ್ ಜನರಲ್ ಇಷ್ಟು ವರ್ಷ, ನೀನು 15 ವರ್ಷದಲ್ಲಿ ಬೆರಳೆಣಿಕೆಗಳಲ್ಲಿ ಮಾತ್ರ ಕ್ಲೋಸ್ ಫ್ರೆಂಡ್ಸ್ ಇರೋದು. ಬೆರಳೆಣಿಕೆ ಅಂತಲ್ಲ, ಟು ಬಿ ಆನೆಸ್ಟ್, ಐ ವಾಸ್ ಪೀಪಲ್ ಪ್ಲೀಸರ್ ಅಂತ ಅಂತಾರೆ ಗೊತ್ತಾ. ಓ ಓ ಓ ಓ ರಿಯಲಿ? ಯಾ, ಐ ವಾಸ್. ಇಲ್ಲ ಅಂತಲ್ಲ, ಲಾಡ್ ಆಫ್ ಫ್ರೆಂಡ್ಸ್ಗಳು, ಎಲ್ಲ ಕಡೆಗೂ ಫ್ರೆಂಡ್ಸ್ ಇರೋರು ನನಗೆ. ಬಟ್ ನಾಟ್ ದಟ್ ಎಲ್ಲರೂ ಏನೋ ಮಾಡ್ಯಾರೆ ಅಂತ ನಾನು ಹೇಳ್ತಾ ಇಲ್ಲ. ಜನರಲಿ ಈಗ ಟೆಲಿವಿಷನ್ ಕಡೆಗೆ ಬಂದಮೇಲೆ ಇಲ್ಲಿ ಜಾಸ್ತಿ ಫ್ರೆಂಡ್ಸ್ ಆಗೋಕ್ಕೆ ಶುರುವಾದರು, ಇಲ್ಲಿ ಜಾಸ್ತಿ ಬದುಕಕ್ಕೆ ಶುರು ಮಾಡಿದ್ದು. ಇಲ್ಲೇ ಇರು ನನ್ನ ಫ್ಯಾಮಿಲಿ, ಅಜ್ಜಿ ತಾತನ ಮನೆ, ಅದೆಲ್ಲ ತೀರಾ ಕಡಿಮೆ. ಅದೆಲ್ಲ ಇಲ್ಲೇ ಇಲ್ಲ. ನನ್ನ ಕಸಿನ್ಸು, ಅವ್ರ ಜೊತೆಗೆ ಆಚೆ ಹೋಗೋದು ಅವೆಲ್ಲ ಐ ಡೋಂಟ್ ಇವನ್ ರಿಮೆಂಬರ್ ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್. ಯಾವಾಗೋ ಚಿಕ್ಕವಳಿದ್ದಾಗ ಆಯಿತಾ. ಇಂಡಸ್ಟ್ರಿಗೆ ಬಂದಮೇಲಂತೂ ಐ ಥಿಂಕ್ ದಿ ಓನ್ಲಿ ಫ್ರೆಂಡ್ ಐ ಹ್ಯಾಡ್ ಇನ್ ದಿ ಇಂಡಸ್ಟ್ರಿ, ಸ್ಟಿಲ್ ಇದ್ದಾಳೆ ಅಂತ ಅಂದರೆ ಇಟ್ ಇಸ್ ನೇಹ. ಅವಳೊಂಥರ ಆವಾಗಿಂದನೂ ಇದ್ದಾಳೆ. ಅದಾದಮೇಲೆ ಹರೀಶ ಅಂತ ಫ್ರೆಂಡ್ಸ್ ಈಗಲೂ ಮಾತಾಡ್ತೀನಿ, ಅದೇ ಸಲಿಗೆಯಲ್ಲಿ ಮಾತಾಡ್ತೀನಿ. 1 ವರ್ಷ ಆದಮೇಲೂ ಮಾತಾಡಿದ್ರು ಅದೇ ಕೆಟ್ಟದಾಗೆ ಮಾತಾಡ್ತೀನಿ. ಅಂದರೆ ಅದೇನಿರುತ್ತಲ್ಲ ಅದೇ ಇರುತ್ತೆ. ಬಟ್ ಸುಮಾರು ಜನ, ಲೈಕ್ 80% ವ್ಯಕ್ತಿಗಳನ್ನ ಕಟ್ ಮಾಡಿದ್ದೀನಿ ಲೈಫಿಂದ. ಬೇಡವೇ ಬೇಡ ಅಂತ ಮಾತು ಆಡಲ್ಲ, ಬೇಡವೇ ಬೇಡ ಅಂತ ಸಿಕ್ದಾಗಲೂ ಮಾತಾಡೋದು. ಕೆಲವೊಬ್ರಿಗೆ ಹೇಳೇ ಬಿಟ್ಟಿದ್ದೀನಿ, ನಂಗೆ ನಿನ್ನ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಯು ಡೋಂಟ್ ಆ್ಯಡ್ ಎನಿ ವ್ಯಾಲ್ಯೂ ನನ್ನ ಲೈಫಲ್ಲಿ. ನನ್ನನ್ನು ಕೇಳೋದಾದ್ರೆ, ಸ್ನೇಹಿತರು ವ್ಯಾಲ್ಯೂನ ಆ್ಯಡ್ ಮಾಡಬೇಕಾಗತ್ತೆ, ನೀನು ತಪ್ಪನ್ನ ಸರಿ ಮಾಡಬೇಕಾಗತ್ತೆ, ನೀನು ಚೆನ್ನಾಗಿ ಮಾಡಿದಾಗ ನೀನನ್ನು ಹೊಗಳಬೇಕಾಗತ್ತೆ. ಸೊ ಈ ಥರದ್ದು ಎಲ್ಲ ಗುಣಗಳೊಬ್ಬ ಸ್ನೇಹಿತನಿಗೆ ಅಥವಾ ಸ್ನೇಹಿತೆಗೆ ಇರಬೇಕಾಗತ್ತೆ. ಹೇಳ್ಬಿಟ್ಟು ಕಟ್ ಮಾಡಿದ್ಯಾ? ಏನು? ಹಾಂ, ನಾನು ಆ್ಯಕ್ಚುಲಿ ಅದೊಂದು ವಿಷಯದಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದೀನಿ. ನಾನು ತುಂಬ ಜನ ಕಟ್ ಮಾಡಿದ್ದೀನಿ, ಹೇಳ್ದಿರ ಕಟ್ ಮಾಡಿದ್ದೀನಿ. ಮುಂಚೆ ಅದಿತ್ತು, ಬಟ್ ಯಾಕೆ ಗೊತ್ತಾ? ಹೇಳಿಲ್ಲ ಕಣೆ. ಹೇಳಿದ್ರೆ ಏನು ಮಾಡ್ತೀಯ ಗೊತ್ತಾ, ನೀನು ಹೇಳಿದಾಗ ಸರಿ ಮಾಡ್ಕೊಳ್ಳೋ ಪ್ರಸಂಗ ಬರುತ್ತೆ. ಒಂದು ವಿಷಯ ಹೇಳ್ತೀಯಾ, ಇನ್ನೊಂದು ಆರ್ಗ್ಯುಮೆಂಟ್ ಆಗುತ್ತೆ. ಓಕೆ ಫೈನಲ್ ಆಯ್ತಪ್ಪ, ಈಗೇನಪ್ಪ ನನ್ನ ಕಡೆದ ಮಿಸ್ಟೇಕ್ ಆಗಿದೆಯಾ, ಸಾರಿ ಕೇಳ್ಬಿಟ್ರೆ ತಿರ್ಗಾ ಸರಿ ಹೋಗುತ್ತೆ. ಅವಕಾಶ ಕೊಡಬೇಕು ಮಯೂರ. ಬಟ್ ಒಂದ್ಸಲ 2 ಸಲ ಕೊಡು, 3ನೇ ಸಲ ನಂಗೆ ಇಷ್ಟ ಇಲ್ಲ. ಐ ಥಿಂಕ್ ಅದಕ್ಕೆ ತುಂಬ ಮೆಚುರಿಟಿನೂ ಬೇಕನ್ಸುತ್ತೆ, ಅಥವಾ ಈ ಥರದ ಎಕ್ಸ್ಪೀರಿಯನ್ಸ್ಗಳಾಗಿರಬೇಕು, ಅಥವಾ ಆ ಪರ್ಸನ್ ಇನ್ನೇನು ವ್ಯಾಲ್ಯೂ ಆ್ಯಡ್ ಮಾಡಿ, ಆರ್ ಯು ಶುಡ್ ಬಿ ಡೀಪ್ಲಿ ಹರ್ಟ್. ಸೊ ಆ ಥರದ್ದಾದಾಗ ನಾನು ಮುಂಚೆ ಎಲ್ಲ ಏನು ಹೇಳ್ತಿರಲಿಲ್ಲ, ಬಟ್ ಆಫ್ ಲೇಟ್ ನಂಗೆ ಅದು ಇಷ್ಟ ಆಗಲಿ ಅನ್ನೋ ಹೇಳ್ತೀನಿ. ನನ್ನ ಸ್ನೇಹಿತರೆಲ್ಲರೂ ನನ್ನ ಜೊತೆಗಿರೋರು ಹಿಂದೆ ಹೋಗಿ ಏನೋ ಹೇಳಿ ಮಾಡಿರೋದಲ್ಲ, ನಾನು ಎದುರುಗಡೆಗೆ ಹೇಳ್ತಾರೆ, ನಾನೇನೋ ಮಾಡ್ತಾಯಿರೋ ಸರಿ ಇಲ್ವಾ, ತಪ್ಪು ಮಾಡ್ತಾ ಇದೀನೋ ಆನ್ ಫೇಸ್. ನೇಹ ಇರ್ಬೋದು, ರಾಘವ ಇರ್ಬೋದು, ಈಗ ಕೃಷಿ ಇರ್ಬೋದು, ಈ 3 ಜನನೇ ಐ ಥಿಂಕ್ ನನ್ನ ಫ್ರೆಂಡ್ಸ್ ಅಂತ ಕರಿಬೇಕಂತ ಅಂದರೆ 3 ಜನ. ದೆನ್ ಐ ಹ್ಯಾವ್ ಮೆಟ್ ಅ ಲವ್ಲಿ ಪರ್ಸನ್ ಕಾಲ್ಡ್ ಅಂಕಿತ್. ಅಂಕಿತ್ ವಾಸ್ ಆಲ್ಸೋ ಅ ವೆರಿ ಗುಡ್ ಫ್ರೆಂಡ್. ಅವ್ರು ಬೇರೆಯವ್ರದ್ದು ನನಗೆ ಪರಿಚಯ ಆಗಿದ್ದು, ಅವರೇ ಇಲ್ಲ ಈಗ, ಬಟ್ ಈಸ್ ಅ ವೆರಿ ಗುಡ್ ಪರ್ಸನ್. ಅವರು ಇದ್ದಾರೆ. ವಿ ಹ್ಯಾವ್ ಅ ಸ್ಮಾಲ್ ಗ್ರೂಪ್ ಆಯಿತಾ. ನೇಹಾನು ತುಂಬ ಏಳು ಬೀಳುಗಳನ್ನ ನೋಡಿ ಹೇಳೆ, ಸಣ್ಣ ಪುಟ್ಟದಾಗಿರ್ಬೋದು ನನಗೂ ಅವಳಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಬಟ್ ಮಾತು ಬಿಡೋವಂಥದ್ದು ಯಾವತ್ತೂ ಆಗಿಲ್ಲ. ಶೀ ಈಸ್ ದೇರ್. ಆ್ಯಂಡ್ ಐ ಥಿಂಕ್ ಇಫ್ ಐ ವಾಂಟ್ ಟು ಟೇಕ್ ದಟ್ 1 ಪರ್ಸನ್ ವಿತೌಟ್ ಫಿಲ್ಟರ್ ನಾನಿರೋದು, ಇಟ್ ಇಸ್ ರಾಘವ್. ಸೂಪರ್. ಈಸ್ ಒಂಥರ ಈಸ್ ದ ಏಂಜಲ್ ಫ್ರೆಂಡ್. ಯಾ, ಅದೇನೋ ದೇವ್ರು ನನಗೆ ಅಂತ ಕಳಿಸ್ಕೊಟ್ಟಿದ್ದು ಅಂತ. ನನ್ನ ಲೈಫಲ್ಲಿ ತುಂಬ ಫ್ರೆಂಡ್ಸ್ಗಳು ಕಣೋ, ದೇ ಮೀನ್ ಅ ಲಾಟ್ ಟು ಮೀ. ತುಂಬ ಬ್ರೇಕ್ ಮಾಡ್ರೆ ನನ್ನ ಫ್ರೆಂಡ್ಸ್ ಆಯಿತಾ, ತುಂಬ ಬೆಳೆಯೋದಕ್ಕೆ ಸಹಾಯ ಮಾಡ್ರೆ ನನ್ನ ಫ್ರೆಂಡ್ಸ್. There are only 2 things in your life. There are friends who mean a lot to you, or there are mean friends to you. ಅರ್ಥ ಹಾಳು ಮಾಡ್ಯಾರ ನನ್ನ ಫ್ರೆಂಡ್ಸ್. ಅರ್ಥ ಆಯ್ತಲ್ಲ? 2 ಕಾಂಟೆಕ್ಸ್ಟ್. ಎರಡೂ ಐ ಥಿಂಕ್ ನನ್ನ ಲೈಫ್ನ ತುಂಬ ಚೇಂಜ್ ಮಾಡಿರೋದೆ ಫ್ರೆಂಡ್ಸು. ಸೊ ಹಾಗಾಗಿ ಬೆರಳೆಣಿಕೆ ಇದ್ದಾರೆ. ಆ್ಯಂಡ್ ನಂಗೆ ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಯಾರೂ ಇಲ್ಲ. ನೇಹ, ಯಾಕೆ ಮೋಸ್ಟ್ ಆಫ್ ದ ಪೀಪಲ್ ಬರೋರು ಯಾಕೆ ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ? ಈಗ ಮಾಡ್ತಾ ಇರೋದು ಅದೇ ಕೆಲಸ, ಫ್ರೆಂಡ್ಸ್ ಜೊತೆಗೂ ಅದೇ ಮಾತಾಡಬೇಕು. ನಂಗೆ ಇಷ್ಟ ಆಗಲ್ಲ ಅದು. ನನಗೆ ಶೂಟ್ ಮುಗಿಸ್ಕೊಂಡು ಆ ಲೊಕೇಶನಿಂದ ಹೊರಟ ಮೇಲೆ ಶೂಟ್ಗೂ ನನಗೂ ಸಂಬಂಧ ಇಲ್ಲ. ಹಾಗಾದರೆ ಯು ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಎನಿ ಇಂಡಸ್ಟ್ರಿ ಪರ್ಸನ್? ಆ ಥರ ಇಲ್ಲ. ಇಫ್ ದಟ್ ಕ್ಲಿಕ್ಸ್, ನಾನು ಅದನ್ನು ಕ್ಯಾಟಗರೈಸೇ ಮಾಡೋಕ್ಕೆ ಹೋಗಲ್ಲ. ನನಗೆ ಒಂದು ಕನೆಕ್ಟ್ ಆಗಬೇಕು, ಅದು ಯಾರ ಜೊತೆಗಾದರೂ ಆಗಲಿ. ಅದು ಇಂಡಸ್ಟ್ರಿ ಅವರೇ ಆಗಬೇಕು ಅಂತ ಇಲ್ಲ, ಬೇರೆಯವರ ಆ ಥರದ್ದು ಇಲ್ಲ. ಬಟ್ ಏನಂದರೆ ಅಲ್ಲಿ ಮೇಕ್ ಶೋರ್, ಈಗ ನಾನು ನೇಹಾನು ಇದೀವಲ್ಲ ಫ್ರೆಂಡ್ಸು, ಬಟ್ ವಿ ಡೋಂಟ್ ಟಾಕ್ ಅಬೌಟ್ ಟೆಲಿವಿಷನ್, ಈ ಸೀರಿಯಲಿಂಗ್. ಎಲ್ಲೋ ಬರುತ್ತೆ ಕಾನ್ವರ್ಸೇಷನ್, ಬಿಟ್ಟರೆ ಅದು ಬಿಟ್ಟು ನಾವು ಬೇರೆ ಮಾತಾಡ್ತಾ ಇರ್ತೀವಿ. ನಾನು ಕೃಷಿನೂ ಅಷ್ಟೇ ಬೇರೆ ಮಾತಾಡ್ತಾ ಇರ್ತೀವಿ.
ಸೊ ಐ ಡು ನಾಟ್ ವಾಂಟ್ ಟು ಹ್ಯಾವ್ ದ ಸೇಮ್ ಕಾನ್ವರ್ಸೇಷನ್ ಅಗೇನ್ ಆ್ಯಂಡ್ ಸ್ವಲ್ಪ ಇಂಡಸ್ಟ್ರಿಯಿಂದ ದೂರನೇ ನಾನು. ಸೊ ಇಷ್ಟು ಜೀವನ ಹಿಂಗೆ ನಡೀತಾ ಇದೆ. ಈ ಜೀವನದಲ್ಲಿ ನನಗೊಂದು $1 million ಕ್ವಶನ್ ಒಂದಿದೆ. ಮದುವೆ ಬಗ್ಗೆ ಎಲ್ಲ ಮುಗಿಸಾಗ್ಬಿಟ್ಟಿದೆ, ಅದೆಲ್ಲ ಮುಗಿದ ಚಾಪ್ಟರು ಅಂತ. ಅನುಪಮ ಗೌಡ ಅವರು ಫುಲ್ ಫ್ಲೆಡ್ಜ್ಡ್ ಆಗಿ, ಒಂದು ನಿಮಿಷ ಕಣೋ, ಅನುಪಮ ಗೌಡ ನನ್ನ ಹೆಸರಲ್ಲ, ಅನುಪಮ ಆನಂದ್ ಕುಮಾರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಗೌಡ ಅನ್ನೋದು ಬಿಗ್ ಬಾಸ್ ಅಲ್ಲಿ ಬಂದಿದ್ದು. ನನ್ನ ಹೆಸರು ಅನುಪಮ ಗೌಡ ಅಲ್ಲ, ನನ್ನ ಹೆಸರು ಅನುಪಮ ಎ ಅಂದರೆ ಅನುಪಮ ಆನಂದ್ ಕುಮಾರ್. ಈ ಅನುಪಮ ಗೌಡ ಅಂತ ಎಲ್ಲಿಂದ ಬಂದಿದ್ದು? ಬಿಗ್ ಬಾಸ್ ಅಲ್ಲಿ. ಯಾಕೆ? ಹಾಗೆ ಮಾತಾಡ್ತಾ ಅನುಪಮ ಗೌಡ 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 ಅಂತ ಕರೆಯೋಕ್ಕೆ ಶುರು ಮಾಡಿದ್ರ. ಈಗಲೂ ನೀನು ಎಲ್ಲಿ ಹಾಕಿದ್ರು ಅನುಪಮ ಗೌಡ ಅಂತಾನೆ ಬರುತ್ತೆ. ಅಂದರೆ ಅದರ ಜಾತಿ ಏನಕ್ಕೆ ಹೆಸರಿಗೆ ಬರಬೇಕು ಅಂತ ನಾನು ಅನ್ನೋದು. ನೀನು ಅಕ್ಕದಲ್ಲಿ ಏನಂತಿತ್ತು ಹೆಸರು? ಅನುಪಮ ಅಷ್ಟೇ. ನಾನು ಎಲ್ಲ ಹತ್ರ ಇವಾಗ ಕೇಳ್ಕೊತೀನಿ, ಒಂದು ಅನುಪಮ ಆನಂದ್ ಕುಮಾರ್ ಹಾಕಿ, ತುಂಬ ದೊಡ್ಡದಾಯ್ತು ಅಂದರೆ ಅನುಪಮ ಹಾಕಿ ಸಾಕು. ಮೈ ನೇಮ್ ಇಸ್ ನಾಟ್ ಅನುಪಮ ಗೌಡ ಅಟ್ ಆಲ್. ಸ್ಕೂಲ್ ರಿಜಿಸ್ಟ್ರೇಷನ್ ಆಗಿಲ್ಲ. ನನ್ನ ಹೆಸರು ಅನುಪಮ ಅನುಪಮ ಆನಂದ್ ಕುಮಾರ್. ನಾನೇನು ಮಾಡಿದೆ, ಇನ್ಸ್ಟಾಗ್ರಾಮಲ್ಲಿ ಆನಂದ್ ಕುಮಾರ್ ತೊಗೋತಿರ್ಲಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಗೌಡ ಕೊಟ್ಟೆ. ಅದು ಅನುಪಮ ಗೌಡ ಅಂತ ತೊಗೊಂಡ್ತು, ಬಿಕಾಸ್ ಬೇರೆ ಒಂದಷ್ಟು ಹೆಸರುಗಳಾಗೋಗಿತ್ತು ಅಂತ ಅಂದ್ಬಿಟ್ಟು. ಸೀಸನ್ 5 ಅನುಪಮ ಗೌಡ ಅನ್ನೋದು ಬಂತು. ಅದು ಅಲ್ಲಿಗೆ ಹಾಗೆ ಈಗಲೂ ಎಲ್ಲರೂ ಅನುಪಮ ಗೌಡ. ಸ್ಕೂಲಲ್ಲೆಲ್ಲ ಎಲ್ಲೂ ನಿನಗೆ ನಾನು ID, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲೇ ನೋಡಿದ್ರು ಇಟ್ ಇಸ್ ಅನುಪಮ ಎ. ಬಟ್ ಪೀಪಲ್ ನಾನು ಅನುಪಮ ಆನಂದ್ ಕುಮಾರ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಅನುಪಮ ಗೌಡ ಅಂತ ಅನ್ಬೇಕು. ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ನೇಹಾ ಗೌಡ, ಅನುಪಮ ಗೌಡ, ನಮ್ರತಾ ಗೌಡ, ಇನ್ನೊಂದು ಗೌಡ, ಹಿಂಗೆ ಎಲ್ಲರಿಗೂ ವೈಷ್ಣವಿ ಗೌಡ. ಆಕ್ಚುಲಿ ನಮ್ಗೆ ಯಾರಿಗೂನು ಆ ಸೆಕೆಂಡ್ ನೇಮ್ ಇಸ್ ನಾಟ್ ಗೌಡ. ಬಟ್ ವಾಸ್ ಇಟ್ ಎ ಮಿತ್ ದಟ್ ಗೌಡ ಅಂತಂದ್ರೆ ಟೆಲಿವಿಷನ್ ಬರೋದು ಈಸಿ ಅಂತ? ಹಂಗೇನಿಲ್ಲಪ್ಪ, ಆ ಥರ ಏನಿಲ್ಲ. ನಾನು ಎಲ್ಲಿ ಅನುಪಮ ಗೌಡ ಆಗಿದ್ದು ಬಿಗ್ ಬಾಸಿಗೆ, ಅಂದರೆ ಲಿಟ್ರಲಿ ನಂದು ಟೆಲಿವಿಷನ್ ಕರಿಯರ್ ಆ್ಯಕ್ಟಿಂಗ್ದೆಲ್ಲ ಸಾಕು, ನಂಗೆ ಆ್ಯಕ್ಟಿಂಗು ಇದು ಸೀರಿಯಲ್ ಸಾಕು ಅಂತ ಅಂದಮೇಲೆ ನಾನು ಅನುಪಮ ಗೌಡ ಆಗಿದ್ದು. ಅಲ್ಲ, ಹಾಗಾದ್ರೆ ಈ ಇಂಟ್ರೋ ಮತ್ತೆ ಕೊಡ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಶೋನಲ್ಲಿ ಅನುಪಮ ಆನಂದ್ ಕುಮಾರ್ ಇದ್ದಾರೆ. ನನ್ನ ಶೋನ ಸ್ಟಾರ್ಟ್ ಮಾಡಿ 1-2 ಅವರ್ ಆದಮೇಲೆ ಮತ್ತೊಮ್ಮೆ ಇಂಟ್ರೊಡಕ್ಷನ್ ಕೊಟ್ಟರೆ ಮೊದಲನೇ ಎಪಿಸೋಡ್ ಇದೆ. ಹೌದು, ನಾನು ಅದನ್ನೇ ಪ್ಲೀಸ್ ಅದೇನು ತಪ್ಪಲ್ಲ ಗೌಡ ಅಂತ ಕರೆಯೋದು. ನಾವು ಗೌಡ್ರೆ, ಬಟ್ ನನ್ನ ಹೆಸರಲ್ಲಿ ಗೌಡ ಇಲ್ಲ ಅಷ್ಟೇ. ಏನು ಕೇಳಕ್ ಬಂದೆ ಅಂದರೆ, ಸೈಮಾ ಅವಾರ್ಡ್ ಮಾಡಾದ್ಮೇಲೆ ಮತ್ತೆ ಯಾಕೆ ಮಾಡಲಿಲ್ಲ ಹೋಸ್ಟು ಅಂತ? ಮಾಡಿದ್ಯಾ? ಹಾ, 2ನೇ ಸಲ ಮಾಡಿದೆ. ಹೋದ ವರ್ಷ ಮಾಡಿದೆ ಅಷ್ಟೇ. ನಂಗೆ ಐ ಆಮ್ ಗೋಯಿಂಗ್ ಟು ಬಿ ವೆರಿ ಹಾನೆಸ್ಟ್ ಕಣು. ಇದು ಇಲ್ಲಾಂದರೆ ಎಲ್ಲರ ಜೊತೆಗೆ ನಾನು ಆಗ್ಬಿಡ್ತೀನಿ. ಮೊದಲನೇದು ಅಕ್ಕುಲಿದ್ರು, ನಾನಿದ್ದೆ. ಸಮ್ವೇರ್ ದೇರ್ ವಾಸ್ ನೋ ರೆಸ್ಪೆಕ್ಟ್ ಅಂತ ನಂಗೆ ಅನ್ನಿಸ್ತು. ನಾನು ಆ್ಯಂಕರ್ ಅಲ್ವಾ, ನನಗೆ ಅವರು ರೆಡಿಯಾಗಿ 6:15 ಕೆಳಗೆ ಬರಬೇಕಂತ ಹೇಳೇ ಇಲ್ಲ. ಆಯಿತಾ, ರೆಡಿಯಾಗಿ ಕೆಳಗೆ ಬರ್ತೀನಿ. ಶ್ವೇತಾ ಇದ್ದರು ಆ ಒಂದು ಪರ್ಟಿಕ್ಯುಲರ್ ಟೈಮ. ಶ್ವೇತಾ ನನ್ನ ಜೊತೆಗೆ ಶ್ವೇತಾ ಆಗಲಿ ಅರವಿಂದ್ ಆಗಲಿ ಕಮ್ಯುನಿಕೇಟ್ ಮಾಡ್ತಿಲ್ಲ. ಫಸ್ಟ್ ಟೈಮ್ ಹೋದಾಗ ಅವರಿಬ್ಬರೇ ಕಮ್ಯುನಿಕೇಟ್ ಮಾಡ್ತಿದ್ದು. ಎಲ್ಲ ಚೆನ್ನಾಗಾಗಿತ್ತು ಆ ಸಲ. ಆಯಿತಾ, ಕತಾರಲ್ಲಿ ಮಾಡಿದಾಗ. ಸೆಕೆಂಡ್ ಟೈಮ್ ವಾಸ್ ಇನ್ ದುಬೈ. ಆಯಿತಾ, ನಾನು ಹೋಗ್ತೀನಿ, ಆಯಿತು, ರೆಡಿ ಆದೆ. ಫಸ್ಟ್ ಆಫ್ ಆಲ್ ನಾನು ಹೋಟೆಲಿಗೆ ರೀಚ್ ಆಗಿ 3 ಅವರ್ಸ್ ಆದರೂ ನನಗೆ ರೂಮ್ ಸಿಗಲಿಲ್ಲ. ನಾಟ್ ದ್ಯಾಟ್ ನಾನು ಏನೋ ಮಾಡಿದ್ದೀನಿ, ನನ್ನ ನೋಡ್ಕೊಳ್ಳಿ, ಹಂಗಲ್ಲ. ಬೇರೆ ಎಲ್ಲರನ್ನೂ ಸ್ಟಾರ್ಸ್ನ ಬಿಟ್ಟಾಕ್ಬಿಡೋಣಪ್ಪ, ಲೆಜೆಂಡ್ ಸ್ಟಾರ್ಸ್ನ ಬಿಟ್ಟಾಕೋಣ. ಬಟ್ ಐ ಟ್ರಾವೆಲ್ಡ್ನು. ಏನು ಮಾಡ್ತಿದ್ದೆ 3 ಅವರ್ಸ್? 3 ಅವರ್ಸ್ ಐ ಡಿ ಕೊಟ್ಬಿಟ್ಟು ಅವರಿಗೆ ಕಾಯ್ತಾ ಇದ್ದಾರೆ. ರೂಮ್ ಡಿವೈಡ್ ಮಾಡ್ತಿದ್ದಾರೆ, ಲಿಸ್ಟಿಂಗ್ ಮಾಡ್ತಿದ್ದಾರೆ, ಏನೋ ಅಂದರು. ಸುಮಾರು ಲಾಬಿಲೇ ಕೂತಿದ್ದೆ ನಾನು. ನನ್ನ ಮುಂದೆ ಬಂದವರೆಲ್ಲ ಪಟ ಪಟ ಬಂದರು. ಬಂದ ತಕ್ಷಣವೇ ಕಾರ್ಡ್ ಸಿಕ್ತು ವಿತ್ ದ ಫೋಟೋ ಕೀ ಮೇಲೆ. ದೇ ಆಲ್ ಲೆಫ್ಟ್. ನನ್ನ ಕೀ ಬಂತು, ನನ್ನಲ್ಲಿ ಏನಿರಲಿಲ್ಲ, ಕೊಟ್ಟರು. ಅಂದರೆ ಇದೆಲ್ಲ ಅಂದರೆ ಒಂದೊಂದ್ಸಲ ಅನ್ಸೋದೆ, ಏನಕ್ಕೆ ಮಾಡ್ತಾಯಿದ್ದೀನಿ ನಾನು. ನಂದು ಶೋಲ್ ಬಂದರೆ ನಾನು ಕಲರ್ಸಲ್ಲೇ ಅಂತಲೇ ತೊಗೊಳ್ತೀನಿ. ನಾನು ಹೋದಾಗಿಂದ ಹೊರಡೋವರೆಗೂ ದ ವೇ ದೇ ರೆಸ್ಪೆಕ್ಟ್ ಮೀ, ದ ವೇ ದೇ ಲವ್ ಮೀ, ಐ ಡೋಂಟ್. ನನಗೆ ಇದು ಕಂಫರ್ಟ್ ಝೋನ್. ನನ್ನ ಮನೆ ಬಿಟ್ಟು ಹೊರಗೆ ಹೋದಾಗ ಒಂಥರ ಹಿಂಸೆ ಆಗುತ್ತಲ್ಲ, ಆ ಥರ ಆಯ್ತು ನನಗೆ. ಸೊ ಅದೊಂದಾಯಿತು. ಕಾಯಿಸಿದ್ದು ಎಂಥ ಪ್ರಾಬ್ಲಮ್ ಇಲ್ಲ ಕಣ, ಆಯ್ತು, ಅದಕ್ಕೂ ಕಾದೆ. ರೀಡಿಂಗ್ ಕರೆದ್ರು, ರೀಡಿಂಗ್ ಹೋದೆ, ಎಲ್ಲನೂ ಆಯಿತು.
ರೆಡಿಯಾಗಿ ನಾನು ಕೇಳ್ತೇನೆ ರೆಡಿಯಾಗಿ ಎಷ್ಟೊತ್ತಿಗೆ ಆ್ಯಂಡ್ ದಟ್ ಗರ್ಲ್ ಶಿ ಡಸಂಟ್ ನೋ ಶಿ ಈಸ್ ಲೈಕ್ ಹೋಸ್ಟ್ ಮಾಡ್ತಿದ್ದಾರೆ, ಇವ್ರು ಕನ್ನಡದಿಂದ ಬಂದಿದ್ದಾರೆ ಅಂತ. 6:30 ನಾನು ರೆಡಿಯಾಗಿ ಕೆಳಗೆ ಹೋಗ್ತಾ ಇದ್ದೀನಿ, ಕಾರೇ ಇಲ್ಲ ನನಗೆ, ಕಾರ್ ಇಲ್ಲಿ. ಆಮೇಲೆ ನಾನು ಶ್ವೇತಾ ಎಲ್ಲಿ ಕಾರು, ಹೋಗ್ಬೇಕಲ್ಲ ಶೋ ಶುರು ಆಗ್ಬಿಡತ್ತಲ್ಲ, ಬಿಕಾಸ್ ಅದು ಬೇಗನೆ ಶುರು ಮಾಡ್ತಾರಲ್ಲ, 2 ಲ್ಯಾಂಗ್ವೇಜ್ ಅಲ್ವಾ. ಸೊ ಆಮೇಲೆ ಪಾಪ ಶ್ವೇತಾ ಏನೋ ಅರೇಂಜ್ ಮಾಡಿ ಕೊಟ್ಟರು ನನಗೆ. ಆಮೇಲೆ ನಾನು ಹೋದೆ, ಅವ್ರು ಹಿಂದಿನ ಗೇಟಲ್ಲೆಲ್ಲ ನಿಲ್ಲಿಸ್ಬಿಟ್ಯಾರ ಆಯಿತಾ. ಸೊ ನಾನು ಪ್ರಜ್ಞಾ ಇನ್ನೊಂದಿಬ್ಬರು ಪಾಪ ಹುಡುಗಿರಿದ್ರು. ಸೊ ನಾವೆಲ್ಲ ಒಟ್ಟಿಗೆ ಹೋದ್ವಿ, ನಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ದೆಮ್ ಕನ್ನಡ ಹೋಸ್ಟ್ ನಾನು ಒಳಗೆ ಬಿಡ್ತಾ ಇಲ್ಲ ನನ್ನ. ಯಾಕೆ ಪಾಸ್ ಗೀಸ್ ಇರಬೇಕು ಅಂತ? ಪಾಸ್ ಇಲ್ಲ, ನೀವು ಹಿಂದೆ ಗೇಟಿಂದ ಬಂದಿದ್ದೀರಾ. ಆ್ಯಂಡ್ ಐ ಆಮ್ ಕಾಲಿಂಗ್ ಎವ್ರಿಬಡಿ ದೇರ್, ನೋ ಒನ್ ಇಸ್ ರೆಸ್ಪಾಂಡಿಂಗ್. ಫ್ಯಾಂಟಾಸ್ಟಿಕ್. ನನಗೆ ತಿರುಗಿ ಹೋಗ್ಬಿಡ್ಲಾ ಅಂತ. ನನಗೆ ಈಗೋ ಇಲ್ಲ ಕಣೋ, ಬಟ್ ನನ್ನ ವಾಟ್ ಐ ಡಿಸರ್ವ್ ನೋ ನನ್ನ ಗೌರವಕ್ಕೆ ಧಕ್ಕೆ ಬಂದರೆ ನೀನು ಯಾರೂ ಅಲ್ಲ ನನಗೆ. ನೀನು ಎಂಥ ದೊಡ್ಡದು ಏನೇ ಮಾಡು ನನಗೆ ಬೇಡ. ಬಿಕಾಸ್ ನನ್ನಲ್ಲಿ ಹೆಂಗೆಂಗೋ ನೋಡ್ಕೋತಾರೆ ನನ್ನ ಟೆಲಿವಿಷನಲ್ಲಿ ನನ್ನನ್ನು. ದೇವರಾಣೆಗೂ ಯು ಶುಡ್ ಕಮ್ ಆ್ಯಂಡ್ ಸಿ ದ ವೇ ದೇ ಟ್ರೀಟ್ ಮೀ ಹಿಯರ್ ಆಯಿತಾ. ಆಮೇಲೆ ಅವ್ರು ಇನ್ನೊಬ್ರು ಯಾರೋ ಕಮ್ಯುನಿಕೇಟ್ ಮಾಡ್ತಿದ್ರು, ಐ ಫಾರ್ಗಾಟ್ ಹಿಸ್ ನೇಮ್. ಅವ್ರಿಗೆ ಕಾಲ್ ಮಾಡಿ ಅವ್ರು ಅಲ್ಲಿ ಪಾಸ್ ಆಗಿ ಸರ್ ನಾವು ಹೋಸ್ಟ್ ಮಾಡಬೇಕು. ಈ ಜಸ್ಟ್ ಹಿಂಗೆ ಬಿಟ್ಟಿದ್ದು ಒಬ್ರು ಕರ್ಕೊಂಡು ಹೋಗೋಕ್ಕೆ ಬಿಡೋಕ್ಕೆ. ಅಕ್ಕುಲ್ಲಿಗೆ ಏನು ಕೊಡ್ತಾ ಇದ್ದೀರಾ, ಹೆಂಗೆ ನೋಡ್ಕೋತಾ ಇದ್ದೀರಾ. ನಾನು ಅದು 1% ಒಂದು ಹುಡುಗಿಗೆ ಮಾಡಿ ಟ್ರೀಟೆಡ್ ಅಂತ ಬರಲ್ಲ, ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ, ಕೂರ್ಸೋಕ್ಕೆ, ಅವ್ರಿಗೆ ರೂಮ್ ಕೊಡೋಕ್ಕೆ ಒಂದು ಕೊಡ್ತೀರಾ ಅಲ್ವಾ ನೀವು. ಫಾರ್ ಮೀ ಆಲ್ಸೋ ಜಸ್ಟ್ ಗಿವ್ ಮೀ 1%. ಏನಂದರೆ ನಂಗೇನು ನೀವೇನು ರಾಯಲ್ ಟ್ರೀಟ್ಮೆಂಟ್ ಕೊಟ್ಬಿಡಿ, 10 ಜನ ಬಾಡಿ ಗಾರ್ಡ್ಸ್ ಬೇಡ ನಂಗೆ. ಅಟ್ಲೀಸ್ಟ್ ಆ ಗೇಟ್ ತೆಗ್ದಾದ್ಮೇಲೆ ಇಲ್ಲಿಂದ ನಿಮ್ಮ ಗ್ರೀನ್ ರೂಮ್ ಅಲ್ಲಿರೋದು, ಅಲ್ಲಿ ಹೋಗಿ ಏನಕ್ಕಾದ್ರೂ ಯಾರು ಬೇಕಲ್ಲ. ಐ ಆಮ್ ಆಸ್ಕಿಂಗ್ ಎವ್ರಿಬಡಿ ಹೆಂಗೆ ಹೋಗ್ಬೇಕು. ಐ ಆಮ್ ದಿ ಹೋಸ್ಟ್, ಕನ್ನಡ ಹೋಸ್ಟ್ ಮಾಡ್ತಾರೆ, ನಾನು ಎಲ್ಲಿ ಹೋಗ್ಬೇಕು. ದೆನ್ ಸಡನ್ನಾಗೆ ನಾನು ಯಾರು ಅಕ್ಕುಲ್ ಕಾಣಿಸಿದ್ರು. ಆಮೇಲೆ ಇವನು ಭುವನ್ ಕಾಣಿಸ್ದ, ನಮ್ಮ ಕ್ಯಾಮ್ರಾಮ್ಯಾನ್. ಅವ್ನು ಭೂ ಅಂತ ಕರಿತೀನಿ, ಅವ್ನು ಕಾಣಿಸ್ತಾನೆ. ಈಗ ಅಕ್ಕುಲ್ ನೋಡಿದ್ದೇನೋ, ಎಲ್ಲಿದ್ದಾನೆ ಅಂತೆಲ್ಲ ಕೇಳಿದೆ. ದೆನ್ ಈ ಸೈಡ್ ಅಲ್ಲಿ ಗ್ರೀನ್ ರೂಮ್ ಇದೆ, ಅಲ್ಲಿ ಹೋದೆ. ಅಲ್ಲ ಆಯಿತು, ಶೋ ನಡೀತಾ ಇದೆ. ಒಂದು ಕಾಫಿ ಕಣು, ಅಷ್ಟೊತ್ತಾಗತ್ತಲ್ಲ ಶೋ. ಒಂದು ಕಾಫಿ, there was only water, there was nothing. ಆಬ್ವಿಯಸ್ಲಿ ಅವ್ರು 4 ಇಂಡಸ್ಟ್ರಿನ ಕರೀತಾರೆ, ಸೇರಿಸ್ತಾರೆ, ಮಾಡ್ತಾರೆ. ಆಗಲ್ಲ, ಕಷ್ಟ ಅದು ಮಾಡೋಕ್ಕೆ. ಬಟ್ ಯಾರ್ಯಾರಿಗೆ ಏನೇನು ಗೌರವ ಕೊಡಬೇಕು ಕೊಡಿಯಲ್ಲ. ಯಾರು ಏನೂ ಮಾಡಿದೆ ಸೈಮಾ ಬಂದು ಹೋಸ್ಟ್ ಮಾಡ್ತಾ ಇಲ್ಲ ಅಲ್ವಾ, ನಾವು ಮಾಡಿಯಲ್ಲ, ಸಣ್ಣದೇನೋ ಮಾಡಿಯಲ್ಲ. ಸೊ ನನಗೆ ಏನಂದರೆ ನಂಗೆ ಅಷ್ಟೇ ಮುಗೀತು, ಐ ವಾಸ್ ಡನ್. ರೂಮಿಗೆ ಬಂದೆ. ಇಟ್ ವಾಸ್ ಅರೌಂಡ್ 2 o'clock midnight. ಊಟ ಮಾಡಿಲ್ಲ, ಮಧ್ಯಾಹ್ನ ತಿಂದಿರೋದು, ಊಟ ಮಾಡಿಲ್ಲ. ಬಟ್ ಐ ಹ್ಯಾಡ್ ಬುಕ್ಡ್ ಬೇರೆ ಸ್ಟೇ. ಓ, ಯು ಡಿಡ್ಂಟ್ ಸ್ಟೇ ಇನ್ ದ ಸೇಮ್ ಹೋಟೆಲ್? ನಾನು ಕಂಟಿನ್ಯೂ ಮಾಡಿದೆ ನಾನು. ಆ್ಯಂಡ್ ಅವ್ರದ್ದು ಇದು ತೊಗೊಳ್ಲಿಲ್ಲ, ಫ್ಲೈಟ್ ವಾಪಸ್ ಬರೋಕ್ಕೂ ತೊಗೊಳ್ಲಿಲ್ಲ. ನಂಗೆ ತುಂಬ ಸ್ವಾಭಿಮಾನಿ ಗಾಂಚಲಿ ಇದೆ ಕಣೋ ನನಗೆ. ನಾನು ತುಂಬ ರೆಸ್ಪೆಕ್ಟ್ಫುಲ್ ಪದನ ಸ್ವಾಭಿಮಾನಿ ಅಂತ ಅದೇ ನನಗೆ ಹರ್ಟ್ ಮಾಡಿಬಿಟ್ರೆ ನೀನು ಅದು 1,00,000 ಇರಲಿ ಇಷ್ಟೇ, ನನಗೆ ಬೇಡ. ನನಗೆ ಯೋಗ್ಯತೆ ಇದೆ. ನಾನೇನು ಮಾಡಿದೆ ಅಂದರೆ ಅವತ್ತು ಬಂದೆ. ದೇರ್ ವಾಸ್ ಮೈ ಸ್ಟೈಲಿಸ್ಟ್ ಆಲ್ಸೋ ಆ್ಯಂಡ್ ಎವ್ರಿಬಡಿ. ದೇ ಆಲ್ ವೆಂಟ್ ಟು ಇದು ಅವ್ರದ್ದೆಲ್ಲ ಪಾರ್ಟಿ ನಡೆಯುತ್ತಲ್ಲ, ಅದಕ್ಕೆ ಹೋದರು. ನಾನು ರೂಮಿಗೆ ಬಂದು 2:30 ರಾತ್ರಿಯಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ತೆಗೆದು ಪ್ಯಾಕ್ ಮಾಡಿ ನನ್ನ ಸ್ಟೇ ಏನಿತ್ತಲ್ಲ ಅದು ಥ್ಯಾಂಕ್ಫುಲಿ ಅವತ್ತಿನ ದಿನಕ್ಕೆ ಮಾಡ್ಕೊಂಡಿದ್ದೆ. ಅಕಸ್ಮಾತ್ ನಂಗೆ ಇಫ್ ಐ ಡೋಂಟ್ ವಾಂಟ್ ಟು ಸ್ಟೇ ಹಿಯರ್, ಲೆಟ್ ಮೀ ಜಸ್ಟ್ ಗೋ ಅನ್ನೋ ಥರ ಐ ಲೆಫ್ಟ್. ರಾತ್ರಿನೇ 2:30 ರಾತ್ರಿನಲ್ಲಿ ಹೊರಟೆ. ಅಲ್ಲಿ ಹೋಗಿ ಇಡ್ಲಿ ಆರ್ಡ್ರ್ ಮಾಡ್ಕೊಂಡು ತಿಂದು ಬೇರೆ ಹೋಟೆಲ್. ದೆನ್ ಐ ಸ್ಟೇಡ್ ದೇರ್ ಫಾರ್ 5 days. ಅವ್ರದ್ದು ರಿಟರ್ನ್ ಟಿಕೆಟ್ ಏನಿತ್ತು, ಐ ಡಿಡ್ ನಾಟ್ ಯೂಸ್ ಇಟ್. ಐ ಬುಕ್ಡ್ ಅ ಫ್ಲೈಟ್. ನಾನು ವಾಪಸ್ ಬರೋಕ್ಕೆ ನಂದೇ ಮಾಡಿಕೊಂಡೆ. ನಾನು ಬಂದೆ. 5 ದಿವಸ ಏನು ಮಾಡಿದೆ? ಸುಮ್ಮನೆ ಆರಾಮ್ ಚಿಲ್ ಮಾಡಿದೆ. ನನಗೆ ಇದು ಮಾಡೋಕ್ಕೆ ಇಷ್ಟ ಆಯಿತು. ಡೆಸರ್ಟ್ ಸಫಾರಿ ಅಲ್ಲ, ಸ್ನಾರ್ಕ್ಲಿಂಗ್, ಸ್ಕೂಬಾ ಡೈವಿಂಗ್, ಬಂಜಿ ಜಂಪಿಂಗ್ ಅಲ್ಲ ಕಣೋ, ಸ್ಕೈ ಡೈವ್ ಮಾಡಬೇಕಿತ್ತು. ಅದಕ್ಕೆ ಹೋದೆ. ಏನಂದರೆ ಅವ್ರು ಏನು ಪೇಮೆಂಟ್ ಕೊಟ್ಟಿದ್ರು ಅದೆಲ್ಲ ಉಡಾಯಿಸಿ ಬರ್ಬೇಕಂತ ಇತ್ತು. ಬಿಕಾಸ್ ನನ್ನ ಅಕೌಂಟಿಗೆ ಪೇಮೆಂಟ್ ಬರಲಿಲ್ಲ. ಬಂದಿದ್ದು 1.25 ವರ್ಷ ಆದಮೇಲೆ. 1.25 ವರ್ಷ ಆದಮೇಲೆ? ಹಾಂ, ಅದಾದಮೇಲೆ ಚೆನ್ನೈಯಲ್ಲಿ ನಾವು ಅದು ಪ್ಯಾಚ್ ಶೂಟಿಗೆ ಹೋಗ್ತೀವಲ್ಲ, ಅವತ್ತಿನ ಫ್ಲೈಟು ಆ ಕಡೆಯಿಂದ ಬರ್ತಾ ನಾನೇ ಹಾಕ್ಕೊಂಬಂದಿದ್ದು. ಬಿಕಾಸ್ ಅವತ್ತು ಮೋದಿ ಅವರು ಚೆನ್ನೈಯಲ್ಲಿ ಸಮಥಿಂಗ್ ಹಿ ಲ್ಯಾಂಡೆಡ್ ದೇರ್, ರ್ಯಾಲಿ ಏನೋ ನಡೀತಾ ಇತ್ತು. ಸೊ ನಾನು ಏರ್ಪೋರ್ಟ್ ರೀಚ್ ಆಗೋಕ್ಕಾಗಲಿಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಯಿತು. ಅವರಂದ್ರು ನೀವು ಬುಕ್ ಮಾಡ್ಕೊಂಡು ಬನ್ನಿ, ನಾವು ಪೇ ಮಾಡ್ತೀವಂತ. ಬುಕ್ ಮಾಡ್ಕೊಂಡು ಬಂದೆ, ಪೇ ಮಾಡಲಿಲ್ಲ. ಪೇಮೆಂಟ್ಗೂ ಅಷ್ಟೇ ಕಾಡಿ ಬೇಡಿ ಫೋನ್ಗಳು ಆಫ್ ಮಾಡಿಕೊಂಡು ದೆನ್ ಐ ರೀಚ್ಡ್ ಔಟ್ ಟು ಶ್ವೇತಾ ಅಗೇನ್. ಶ್ವೇತಾ ಪ್ಲೀಸ್
ಪೇಮೆಂಟ್ ಮಾಡಿಸ್ಕೊಡ್ತೀರಾ ನನಗೆ? ನಾನು ಯಾಕಂದರೆ ಒಂದು ನಾವು GSTಗಳು ಕಟ್ತೀವಿ ಕಣೋ, ಇನ್ವಾಯ್ಸ್ ರೇಸ್ ಮಾಡಿ ಆದಮೇಲೆ ಒಂದೊಂದು ವರ್ಷದ ಹಿಂದೆ GST ಕಟ್ಟು ಪೇಮೆಂಟಿಗೆ ಕಾಯೋದಿದೆಯಲ್ಲ. ಆಮೇಲೆ ಪಾಪ ಶ್ವೇತಾ ಥ್ಯಾಂಕ್ಫುಲಿ ಪಾಪ ಅವರೆಲ್ಲರ ಹತ್ರನೂ ಮಾತಾಡಿ ಮಾಡಿಸಿ ಕೊಟ್ಟರು. ಇಮಿಡಿಯೇಟ್ 1 ವಾರಕ್ಕಾಯಿತು. ಬಟ್ ಇಟ್ ಟುಕ್ 1 year. ದಟ್ ವಾಸ್ ನಾಟ್ ಅ ಪ್ರಾಬ್ಲಮ್ ನನಗೆ. ಸ್ವಲ್ಪ ಗೌರವ, ಅಟ್ಲೀಸ್ಟ್ ನೀವು ಕನ್ನಡದಿಂದ ಇಬ್ಬರು ಹೋಸ್ಟ್ನ ಕರಿತಿದ್ದೀರಾ, ತೆಲುಗು ಅವ್ರು ನಿಮಗೆ ಹೋಸ್ಟ್ ಗೊತ್ತಿದ್ದಾರೆ, ತಮಿಳವರು ಗೊತ್ತಿದ್ದಾರೆ, ಕನ್ನಡದವ್ರು ಯಾಕೆ ಗೊತ್ತಿಲ್ಲ? ನಾನು ಬಹುಶಃ ನಿಮಗೆ ಗೊತ್ತಿರೋವಂಥದ್ದು ಏನೂ ಮಾಡಿಲ್ಲದೆ ಇರಬಹುದು, ಬಟ್ ನಂಗೆ ಜನಕ್ಕೆ ಗೊತ್ತು. ನಾನು ಮಾಡಿ ಏನಾದ್ರು ಒಂದು ಸಣ್ಣದು ಮಾಡಿ ಅಲ್ಲ, ಆ ಥರದ್ದು ನನಗೆ ಇಷ್ಟ ಆಗಲ್ಲ. ನಂಗೆ ಅದು ಏನೇ ಬಂದರೂ ನಾನು ಮಾಡಲ್ಲ ಕಣೋ. ನನಗೆ ಯಾಕೆ ಗೊತ್ತಾ, ದ ಮಿನಿಟ್ ನೀನು ಹೋದಾಗ 2 ವರ್ಷ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಇದು ನಾನು ಕ್ಯಾಮ್ರಾ ಮುಂದೆನೇ ಹೇಳ್ತಾ ಇದ್ದೀನಿ, ಆ್ಯಂಕರ್ಗಳಿಗೆ ಅಂತ ಬಂದಾಗ ಯಾರು ಅದಕ್ಕೆ ಅರ್ಹತೆ ಇದ್ದಾರೋ ಅವ್ರು ನಿಂತ್ಕೊಂಡು ಮಾತಾಡಿದ್ರೆ ಅದಕ್ಕೆ ತೂಕ ಇರುತ್ತೆ. ಈಗ ಅಕುಲ್ ಯಸ್ ಸೂಪರ್ ಮೇಲ್, ಫೀಮೇಲ್ಗೆ ಅಂತ ಬಂದಾಗ ನಾನು ಸುಮಾರು ಜನನ ನೋಡಿದಾಗ ನಾನು ಹೇಳ್ತಿದ್ದು ಬರೀ ಇದೊಂದು ಅವಾರ್ಡ್ ಅಂತ ಹೇಳ್ತಿಲ್ಲ, ಬೇರೆ ಅವಾರ್ಡ್ ಶೋಸ್ಗಳು ನೋಡಿಬಿಟ್ಟಿದ್ದೀನಿ. ಇಟ್ ಈಸ್ ನಾಟ್ ಅಬೌಟ್ ಓನ್ಲಿ ಲುಕ್ಸ್. ನೀನು ತುಂಬ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಬಂದು ಕ್ಯಾಮ್ರಾ ಮುಂದೆ ಕರ್ಕೊಂಡು ಬಂದು ಡಾಲನ್ನು ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ರೆ ಯು ಶುಡ್ ಆ್ಯಕ್ಟ್ ಅಂತ ಹೇಳ್ತಾರಲ್ಲ. ಒಂದು ಅವಾರ್ಡ್ ಫಂಕ್ಷನ್ಗೆ ನೀನು ತೂಗಿಸ್ಕೊಂಡು ಹೋಗಬೇಕು, ನೀನೊಂದು ಕ್ಯಾರಿ ಮಾಡಬೇಕು, ಆ್ಯಂಡ್ ಅದರದ್ದೇ ಆದಂಥ ತೂಕ ಇರುತ್ತೆ, ಘನತೆ ಇರುತ್ತೆ. ಅವಾಗ ನಾನು ಅನ್ಕೊತಿದ್ದೆ ವೆನ್ ಯು ಕೇಮ್ ಐ ವಾಸ್ ಲೈಕ್ ವಾವ್ ಗುಡ್, ಫೈನಲಿ ಐ ಆಮ್ ಸೀಯಿಂಗ್. ಎಷ್ಟು ಹಿಂಸೆ ಆಗುತ್ತೆ ಅಂತಂದರೆ, ನೀನು ಕೂತಿರೋದ ಕೆಳಗಡೆ ಕೂತಿದ್ದಾಗ, ನಾನು ಎಷ್ಟೊಂದು ಸಲ ಅವಾರ್ಡ್ ಫಂಕ್ಷನ್ಗಳು ಆ್ಯಸ್ ಎ ಆಡಿಯನ್ಸಾಗಿ ಕೂತಿದ್ದಾಗ ಮಾತಾಡ್ತಿರ್ಬೇಕಾರೆ ಅವ್ರು ಕನ್ನಡ ಪದಗಳು ಮಾತಾಡೋದಕ್ಕೆ ಹುಡುಕೋದು ಬಿಟ್ಟುಬಿಡು, ನಿನಗೆ ಪೋಣ್ಸಕ್ಕೂ ಬರೋದಿಲ್ಲ, ನಿಂಗೆ ಏನು ಹೇಳಬೇಕು ಅಂತ ಗೊತ್ತಿರೋದಿಲ್ಲ. ಇಲ್ಲೊಂಥರ ಎಲ್ಲ ಹಿಂಸೆ ಆಗ್ತಿರುತ್ತೆ. ಫ್ರೀಡಮ್ ಇರಲಿಲ್ಲ ಕಣೋ. ಅಂದರೆ ಈಗ ಅಕುಲಿಗೆ ಒಂದು ಫ್ರೀಡಮ್ ಇದೆ ಗೊತ್ತಾ, ಅಂದರೆ ದಸ್ ಇಸ್ ಒನ್ ಪ್ಯಾಟರ್ನ್. ಹೆಣ್ಮಕ್ಳು ಹಿಂಗೇ ನಿಲ್ಲಬೇಕು, ಹಿಂಗೇ ಮಾಡಬೇಕು. ಹೌದು, ಅಕುಲಷ್ಟು ಆಡೋಕ್ಕಾಗಲ್ಲ, ಬಟ್ ಐ ಹ್ಯಾವ್ ಒನ್ ಪ್ಯಾಟರ್ನು. ಅಲ್ಲಿ ಏನಂದರೆ ಬರ್ತೀರಾ, ಇದು ಹೇಳ್ತೀರಾ, ಅವ್ರು ಬರ್ತಾರೆ, ಅದಾಯಿತು ಮುಗೀತಂದರೆ ಕ್ಯಾನ್ ಐ ಜಸ್ಟ್ ಡೂ ಸಮಥಿಂಗ್ ಹಿಯರ್? ನೋ ಯು ಕಾಂಟ್. ಆಮೇಲೆ ಟಾಕ್ ಬ್ಯಾಕಲ್ಲಿ ಹೇಳ್ತಿದ್ದೆ, ಟಾಕ್ ಬ್ಯಾಕ್ ಎಂಥದ್ದು ಇರಲಿಲ್ಲ, ಜಸ್ಟ್ ಅದು ಸ್ಪಾನ್ಸರ್ ಹೇಳೋದು, ಇವಾಗ ಇವ್ರ ಅವಾರ್ಡು ಪ್ರೆಸೆಂಟ್ ಮಾಡೋಕ್ಕೆ ಇವ್ರು ಬರ್ತಿದ್ದಾರೆ, ಆ ಥರದ್ದೇನೂ ಆಗೋದಲ್ಲ. ಆಮೇಲೆ ಒಂದು ಫ್ರೀಡಮ್ ನಂಗೆ ಎಲ್ಲೋ ಸಿಗ್ತಾ ಇಲ್ಲ. ಆಮೇಲೆ ಇನ್ನೊಂದು ನಂಗೆ ಒಂದು ಅನ್ಸಿದ್ದು ಏನಂದರೆ, ಬಹುಶಃ ಐ ಆಮ್ ನಾಟ್ ಅ ಸ್ಟಾರ್ ಫಾರ್ ಯು ಟು ನೋ ಮೀ, ಬಟ್ ನಿಮಗೆ ಗೊತ್ತಾಗೋವರೆಗೂ ನಾ ಬರಬಾರ್ದು ಅಂತ ನೆನ್ಕೊಂಡೆ ನಾನು. ಅಂದರೆ ಇದೇ ಥರ ಇರ್ಬೋದು. ಈಗ ಅದನ್ನು ಆರ್ಗನೈಸ್ ಮಾಡೋರಿಗೆ ಐ ಡೋಂಟ್ ನೋ, ನಂಗೆ ಯಾರೂ ಗೊತ್ತೇ ಇಲ್ಲ ಕಣೋ. ಫಸ್ಟ್ ಇಯರ್ ಪಾಪ ನನ್ನನ್ನು ಒಂಥರ ಮಗು ಥರ ಅವನೇ ಇಟ್ಕೊಂಡು ಅಲ್ಲೋಗಡಪ್ಪ ಅದಾಯ್ತು. ಬೈ ದ ಫಸ್ಟ್ ಇಯರ್ ವಿಜಯ್ ಸರ್ ಇದ್ದರು, ಅವ್ರ ಜೊತೆಗೆ ವಿಜಯ ರಾಘವೇಂದ್ರ ಸರ್ ಇದ್ದರು. ಲೈಕ್ ಅವರು ಅಷ್ಟೇ ಆಫ್ಟರ್ ಪಟ್ಟಿಗೆ ಬನ್ನಿ ಅನುಪಮ ರೂಮಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ, ಬನ್ನಿ ಎಲ್ಲರೂ ಪರಿಚಯ ಆಗುತ್ತೆ, ಬನ್ನಿ ಮಾತಾಡೋ. ಅಲ್ಲಷ್ಟೇ ನೀನು ನನ್ನನ್ನು 10 ಜನ ಇಂಡಸ್ಟ್ರಿಯವ್ರ ಮಧ್ಯೆ ಬಿಡು, ನಾನು ಮಾತಾಡಲ್ಲ. ಬೇಕಾದ್ರೆ ನೀನು ನೋಡು ನನ್ನನ್ನು ಎಲ್ಲಾದರೂ ಇಂಡಸ್ಟ್ರಿಯವ್ರ ಮಧ್ಯೆ ನಿಂತಾಗ ಐ ಡೋಂಟ್ ಟಾಕ್ ಮಚ್. ನಾನು ಪನ್ನನ ಜೊತೆಗೆ ಪನ್ನ ಅನ್ಕೊಳ್ಳೋವಾಗ ರಚಿತಾ ಅವರಿದ್ದರು, ಸ್ಟೈಲಿಸ್ಟ್ ಇದ್ದರು. ಸೊ ಅವ್ರವ್ರಗಳ ಜೊತೆಗೆ ಇದ್ದು ಐ ವಾಸ್ ಹ್ಯಾಪಿ. ಬಟ್ ದಿಸ್ ಟೈಮ್ ಐ ಫೆಲ್ಟ್ ವೆರಿ ಒಂಥರ ತುಂಬ ಅಳು ಬಂದಂಗೆ ಆಗ್ತಾಯಿತ್ತು ನನಗೆ. ನಾನು ಅಂದ್ಕೊಂಡೆ ಆವಾಗ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಾಗಬೇಕು, ಓಕೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ವಾ, ನೀವು ಯಾರೋ ಸುಮ್ಮನೆ ನೆಕ್ಸ್ಟ್ ಇಯರ್ ಆಫರ್ ಬಂತಾ? ಇಲ್ಲ, ಬಂದಿಲ್ಲ. ನಂಗೆ ಬೇಡ ಮಯೂರ, ಅಂದರೆ ಬೇಡ ಅನ್ನಿಸ್ತು ನನಗೆ. ಬಟ್ ನೀ ಹೇಳು ಇಲ್ಲ, ನಂಗೆ ಏನು ಅನಿಸ್ತು ಅಂತ ಹೇಳು ಇಲ್ಲ. ಇಲ್ಲ, ನಾನು ಯಾಕೆ ಹೇಳಿ? ಡು ಯು ನೋ ಮೀ ಫಾರ್ ಮೀ ಟು ಟೆಲ್ ಯು ವಾಟ್ ಹ್ಯಾಪೆಂಡ್? ನೋ. ಸೊ ಐ ಡು ನಾಟ್ ವಾಂಟ್ ಟು ಟೆಲ್ ಯು ಎನಿಥಿಂಗ್. ನಂಗೆ ಪೇಮೆಂಟ್ ಮಾಡಿಬಿಡಿ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಅದ್ರ ಬಗ್ಗೆ ಅದನ್ನ ವೇದಿಕೆಯಲ್ಲಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ, ನಂಗೆ ಭಾಳ ಗೌರವ ಇದೆ. ಬಟ್ ಹಂಗಂತ ಅಂದ್ಬಿಟ್ಟು ಒಬ್ಬ ಆ್ಯಂಕರ್ ಯಾರಂತಾನೆ ಗೊತ್ತಿಲ್ಲದೆ ಓಡಾಡ್ಕೊಂಡು ಅದು ಒಂಥರ ಅದು ಆಯಿತು ಗೊತ್ತಾ, ಅವಾರ್ಡ್ ಫಂಕ್ಷನ್ ದಿನ ಆಯಿತು ಗೊತ್ತಾ, ಇಟ್ಸ್ ಸ್ಟಿಲ್ ದೇರ್. ನಂಗೆ ಇವತ್ತು ನೆನೆಸ್ಕೊಂಡ್ರು ಬೇಜಾರಾಗತ್ತದು. ಕನ್ನಡದಿಂದ ನೀವು ಕರೆದು ಕನ್ನಡ ರೆಪ್ರೆಸೆಂಟ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಬಟ್ ಯು ನೋ ದ ಮೇಲ್ ಆ್ಯಂಕರ್, ಐ ನೋ ಹಿ ಈಸ್ ವೆರಿ ವೆರಿ ಫೇಮಸ್ ಇನ್ ಎವ್ರಿ ಇಂಡಸ್ಟ್ರಿ. ಈಸ್ ಅ ವೆರಿ ವೆರಿ ಸ್ವೀಟ್ ಪರ್ಸನ್. ನಥಿಂಗ್ ಅಬೌಟ್ ಅಕುಲ್. ಯು ಶುಡ್ ನೋ ದ ಫೀಮೇಲ್ ಆ್ಯಂಕರ್ ಆಲ್ಸೋ. ನೌ ಯು ನೋ ದ ಫೀಮೇಲ್ ಆ್ಯಂಕರ್ಸ್. ನೋ, ಒಂದ್ಸಲಿ ಇದೇ ಥರ ಐ ಡೋಂಟ್ ಟು ನೇಮ್ ದಿ ಅವಾರ್ಡ್ ಫಂಕ್ಷನ್, ಬಟ್ ಕನ್ನಡದಲ್ಲಿ ಬೆಂಗಳೂರಲ್ಲಿ ನಡೆದಂಥ ಅವಾರ್ಡ್. ಇಟ್ ಈಸ್ ನಾಟ್ ಎ ಸಿನಿಮಾ ಅವಾರ್ಡ್. ಕ್ಲೂ ಕೊಡ್ತೀನಿ. ಇದೇ ರೀತಿ ಒಂದು ಯಾವುದೋ ಸೊ ಒಬ್ಬರು ಫೋನ್ ಮಾಡಿಬಿಟ್ಟು ಈ ಅವಾರ್ಡಿಗೆ ಬನ್ನಿ ಅಂತ ಕರೆದಿದ್ದಾರೆ. ಅವಾರ್ಡನ್ನ ಕೊಡ್ತೀರಾ ನೀವು ಅಂತ ಕರೆದಿದ್ದಾರೆ ನನಗೆ. ಅಂದರೆ ಬಿಕಾಸ್ ಸಿನಿಮಾದವ್ರು ಬಂದು ಅವಾರ್ಡ್ ಬೇರೆಯವ್ರು ಕೊಡೋದು ಅಂತ. ಸರಿ, ನಾನು ಮತ್ತು ಹಿತಾ ಇಬ್ಬರು ಹೋಗ್ತೀವಿ. ನಮ್ಮ ಹೆಸರನ್ನ ಲಿಸ್ಟಲ್ಲಿ ಬರೆದಿರ್ತಾರೆ, ಬನ್ನಿ ಅಂತ ಹೋಗ್ತೀರಿ ಇಬ್ಬರು. ನಾನು ಹಿತಾನ್ ಪಿಕ್ ಮಾಡ್ಕೊಂಡು ಹೋಗ್ತೀನಿ, ಎಂಟ್ರಾಗ್ತೀನಿ ಹೋಟೆಲ್ಗೆ. ಎಂಟ್ರಾದಾಗ ಅಲ್ಲೇನೋ ಹೆಸರು ನೋಡ್ತಾರೆ, ಆಮೇಲೆ ಬ್ಯಾಂಡ್ ಕಟ್ತಾರಲ್ವ. ಸರಿ ಅಂದ್ಬಿಟ್ಟು ಹೆಸರು ಫಸ್ಟ್ ಹಿತಾ ಹೆಸರು ಇತ್ತು, ಬ್ಯಾಂಡ್ ಕಟ್ಟೋದು.
ಸೊ ಹಿಂಗೆ ನೋಡ್ತಾ ಇದ್ದೀನಿ, ನನ್ನ ಹೆಸರಿಲ್ಲ. ಅದಕ್ಕೆ ಇವಳು ಬ್ರೋ ಏನು ಬ್ರೋ ನಿನ್ನ ಹೆಸರಿಲ್ಲ ಅಂತ. ಸರ್ ನನಗೂ ಗೊತ್ತಿಲ್ಲ ಏನು ಮಾಡೋಣ. ಅಷ್ಟೊಂದು ಯಾಕೆ ಕರೆದಿದ್ರು ಅವ್ರು ಬಂದರು. ಹೇ ಇಲ್ಲ ಪರವಾಗಿಲ್ಲ, ನಾನೇ ಕರೆದಿರೋದು ಅವ್ರನ್ನ ಬಿಡಿ ಅಂತ. ಓ ಹೌದಾ ಅಂತ ಬ್ಯಾಂಡ್ ಕಟ್ಬಿಟ್ಟು ಬಿಟ್ಟರು. ಸೊ ಒಳಗಡೆ ಬಂದ್ವಿ. ನಂಬ್ತೇ ಬಿಡ್ತೀಯೋ ಇಲ್ವಾನು, ಸಂಜು ಫಿಲಮ್ ನೋಡಿದ್ಯಾ ಸಂಜಯ್ ದತ್ತದ್ದು, ಸೇಮ್ ಅದೇ ಥರ ಸೀನ್ ಅನ್ಕೋ. ಐ ಥಿಂಕ್ ಬಂದರು, ಅವ್ರು ಬಂದರು, ಕರ್ಕೊಂಡವರು. ಹಿತಾಗೆ ನೋಡಿದ್ರು, ಹಾಂ ಬನ್ನಿ ಮಯೂರ್ ಯು ಪ್ಲೀಸ್ ವೆಯ್ಟ್ ಹಿಯರ್ ಅಂತಂದರು. ಸೊ ಮುಂದೆ ಇಲ್ಲಿ ರೌಂಡ್ ಟೇಬಲ್ ಎಲ್ಲ ಹಾಕಿದ್ದಾರೆ. ಒಂದು ಬ್ಯಾರಿಕೇಡ್ ಇದೆ. ಅದಾದಮೇಲೆ ಒಂದು ವಾಟ್ ಎವರ್ ಒಂದು 40 ಚೇರ್ಸ್ ಏನೋ ಹಾಕಿದ್ದಾರೆ. ಅಲ್ಲಿ ಯಾರು ಅಂತಂದರೆ ಕೇರ್ ಟೇಕರ್ಸೋ ಅಥವಾ ಯಾರೋ ಜೊತೇಲಿ ಬಂದಿದ್ದಾರೋ ಅವ್ರು ಕೂತ್ಕೊಳ್ಳೋಂಥದ್ದು. ಹಾಂ ಮಯೂರ್ ನೀವು ಇಲ್ಲೇ ಕೂತ್ಕೊಂಡ್ಬಿಡಿ. ಸೊ ಹಿತಾ ಮುಂದೆ ಕರ್ಕೊಂಡೋಗಿ ಕೂಡಿಸ್ತಿದ್ವಿ. ಸೊ ಅದು ಶೋ ಎಲ್ಲ ಆಗೋಗ್ಬಿಡುತ್ತೆ. ಶೋ ಆದಮೇಲೆ ಆದಮೇಲೆ ಪೋಸ್ಟ್ ಶೋ ಪಾರ್ಟಿ ಇರುತ್ತೆ. ಆಲ್ ಆಫ್ ಇಸ್ ಕ್ಯಾನ್ ಸಿಟ್ ಟುಗೆದರ್. ಅವಳು ಹಿಂಗೆ ಮುಖ ನೋಡೋದು, ನಾನು ಹಿಂಗೆ ಮುಖ ನೋಡಿದ್ವಿ. ಆಯಿತಾ, ಮುಂದೆ ಯಾರು ಕೂತಿರೋದು? ಆಯಿತಾ, ಎಲ್ಲ ಕೂತಿರೋ ಪ್ರದೀಪ, ನಮ್ಮ ಕಲೀಗ್ ಸೇರ್ಕೊ, ಪ್ರದೀಪ, ಶ್ವೇತಾ, ಆಯಿತಾ, ಹಿತಾ, ಆರೋಹಿ ಎಲ್ಲ ಬಂದಿದ್ದಾರೆ. ಆಮೇಲೆ ಡ್ಯಾನಿಶ್ ಸೈಟ್. ಓಕೆ, ಡ್ಯಾನಿಶ್ ಇಸ್ ಅ ಸ್ಟಾರ್, ಒಪ್ಕೊತೀನಿ. ಬಟ್ ವಿ ಆರ್ ಆಲ್ ಕಲೀಗ್ಸ್, ರೇಡಿಯೋ ಕಲೀಗ್ಸ್ ಎಲ್ಲ. ಸರಿ, ನಾನು ಇಲ್ಲಿ ಕೂತ್ಕೊಂಡೆ. ಒಂದು 5 ನಿಮಿಷ ಆಯಿತು, 10 ನಿಮಿಷ ಆಯಿತು. ನಂಗೆ ಒಳಗಡೆ ತಡ್ಕೊಳಕ್ಕಾಗ್ತಿಲ್ಲ ಅವನು. ಆಯಿತಾ, ಆಮೇಲೆ ಫಸ್ಟ್ ಹೋದ್ರು, ಅವಾರ್ಡ್ ಕೊಡ್ತಿದ್ದಾರೆ. ಆಮೇಲೆ ಯಾರೋ ಒಬ್ರು ಬರ್ತಾರೆ. ಒಬ್ರು ಬಂದ್ಬಿಟ್ಟು ಅವ್ರು, ಯಾಕೆ ಸರ್ ಇಲ್ಲಿ ಕೂತಿದ್ದೀರಾ, ಮುಂದೆ ಬನ್ನಿ. ಪಾಪ ಹಿತಾ ಬಂದ್ಬಿಟ್ಟು ಬ್ರೋ ನಾನು ಇಲ್ಲೇ ಕೂತ್ಕೊತೀನಿ, ನಿನ್ನ ಜೊತೆ ನಂಗೆ ಹಿಂಸೆ ಆಗ್ತಿದೆ. ನಾನು ಹೇಳಿದೆ, ಅಮ್ಮ ನೀನು ಕರೆದಿದ್ದಾರೆ, ನೀನು ದಯವಿಟ್ಟು ಹೋಗಿ ಕೂತ್ಕೋ ಆಮೇಲೆ ಅಂತ. 2 ಅವಾರ್ಡ್ ಆಯಿತು. ಅವನು ಎದ್ದುಬಿಟ್ಟು ಹಿತಾಗ ಮೆಸೇಜ್ ಆಗ್ತದೆ, ನನ್ನ ಜವಾಬ್ದಾರಿ ನೀನು ಪಿಕ್ ಮಾಡಿದ್ದೀನಿ, ತಿರ್ಗಾ ಬಂದು ಪಿಕ್ ಮಾಡ್ತೀನಿ, ನಾನು ಮನೆಗೆ ಹೋಗ್ತಿದ್ದೀನಿ, ನಂಗೆ ತಡ್ಕೊಳಕ್ಕಾಗ್ತಿಲ್ಲ, ನೀನು ಮುಗಿಸ್ಕೊ ಅಂತ. ಶಿ ಸೈಡ್, ನೀನು ತಲೆ ಕೆಡಿಸ್ಕೋಬೇಡ, ನೀನು ಮನೆಗೆ ಹೋಗು, ವಿಜಯ್ ಸೂರ್ಯ ನನ್ನನ್ನು ಡ್ರಾಪ್ ಮಾಡ್ತಾಳೆ ಅಂತ. ಶೋರ್. ಅಲ್ಲಿಂದ ಬಂದೆ. ಈ ಮ್ಯಾಟ್ರ್ ಯಾರಿಗೂ ಗೊತ್ತಿಲ್ಲ. ಈ ಫಸ್ಟ್ ಮ್ಯಾಟ್ರ್ ಗೊತ್ತಿದೆ. ಸೆಕೆಂಡ್ ಮ್ಯಾಟ್ರು, ಅಲ್ಲಿಂದ ಸೀದಾ ಗಾಡಿ ತೊಗೊಂಡೆ, MG ರೋಡು. ಸೀದಾ ಐ ಡ್ರೋವ್ ಟು RR ನಗರ್ಗೆ ಹೋದೆ. ಐ ಕಾಲ್ಡ್ ರಚಿತಾ. ಸೊ ರಚಿತಾ ಕಾಲ್ ಮಾಡಿದೆ. ಲೈಕ್ 1 ನಿಮಿಷ ಬಾ ಕೆಳಗೆ ಬಂದಳು. ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ಫುಲ್ಲು ಕೋಪದಲ್ಲಿದ್ದೀನಿ, ಫ್ಯೂರಿಯಸಲ್ಲಿದ್ದೀನಿ. ಐ ಡ್ರೋವ್ ಆಲ್ಮೋಸ್ಟ್ ಟು ಮದ್ದೂರು ಆ್ಯಂಡ್ ಐ ಆಮ್ ನಾಟ್ ಅಟರ್ಡ್ ಎ ವರ್ಡ್. ಅವಳು ಹಿಂಗೇ ನೋಡ್ತಿದ್ದಾಳೆ. ಅವಳು ಭಯ ಆಗ್ತಿದೆ, ಯಾಕೆ ಇವ್ನು ಹಿಂಗಿದ್ದಾನೆ. ಸೊ ಗಾಡಿ ನಿಲ್ಲಿಸಿ ಲಿಟ್ರಲಿ ರೋಡ್ ಮಧ್ಯದಲ್ಲಿ ನಿಂತು ಹತ್ತಿದ್ದೀನಿ ಫಾರ್ ದಿ ಕೈಂಡ್ ಆಫ್ ಟ್ರೀಟ್ಮೆಂಟ್. ಆಮೇಲೆ ಒಂದು ಮೆಸೇಜ್ ಹಾಕಿದೆ ಅವ್ರಿಗೆ, ಹಾಕ್ಬಿಟ್ಟು ನಾನೇನೋ ಅವಾರ್ಡ್ ಬಂದು ಕೊಡಬೇಕು ಅನ್ನೋದು ನಾನೇನು ಅಚೀವ್ ಮಾಡಿಲ್ಲ, ಬಟ್ ಕರ್ಸಿ ಅವಮಾನ ಮಾಡೋಕ್ಕೆ ನೀವೇ ತಾನೇ ಕರೆದಿದ್ದು. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ ನನಗೆ. ಸೊ ಏನಿರುತ್ತೋ ಅಂತ. ಅದಾದಮೇಲೆ ಸೀನ್ ಕಟ್ಟಾಯಿತು. ಐ ಗಾಟ್ ಸೈಮಾ ಅವಾರ್ಡು ಬಂತು, ಎಲ್ಲ ಆಯಿತು. ಅವಾರ್ಡು ನೋಡಿದ್ದಾರೆ, ಕಳಿಸಿದ್ದೀನಿ, ಕಂಗ್ರ್ಯಾಚುಲೇಟು ಮಾಡಿದ್ದಾರೆ. ತಿರ್ಗಾ ಅದೇ ವ್ಯಕ್ತಿ, ಯು ನೋ ವೇರ್ ಐ ಆಮ್ ಕಮ್ಮಿಂಗ್. ಇತ್ತೀಚೆಗೆ ಮೊನ್ನೆ ತಿರ್ಗಾ ಅದೇ ಥರ ಒಂದು ಅದೇ ಅವಾರ್ಡ್ಗೆ ಮತ್ತೆ ಕರೆ ಬರುತ್ತೆ. ಹೋಗ್ಲೋ ಬೇಡವಾ ಅಂತ ಡಿಸೈಡ್ ಮಾಡಿದೆ ನಾನು. ತುಂಬ ಡಿಸೈಡ್ ಮಾಡಿದೆ. ಹಿತಾ ವಾಸ್ ಲೈಕ್, ಬ್ರೋ ಐ ಥಿಂಕ್ ಯು ಶುಡ್ ಫರ್ಗಿವ್ ಅನಿಸುತ್ತೆ, ಪರವಾಗಿಲ್ಲ, ದೇ ಶುಡ್ ಹೌ ಟು ಟ್ರೀಟ್ ಯು ಅಲ್ವಾ, ತಪ್ಪಿಲ್ಲ ಅನಿಸುತ್ತೆ, ಹೋಗೋದು ಸರಿ ಅನಿಸುತ್ತೆ. ಸರಿ ಆಗಿದ್ದಾಯಿತು, ಫರ್ಗಿವ್ ಅಂದ್ಬಿಟ್ಟು ಹೋದೆ. ಈ ಸರಿ ಏನು ಗೊತ್ತಾ, ಸ್ಟೇಜ್ ಮುಂದೆ ಬಂದು ಕೂಡ್ಸಿದ್ರು, ಬಟ್ ಅವಾರ್ಡ್ ಕರೆಯೋಕ್ಕೆ ಸ್ಟೇಜ್ ಮೇಲೆ ಕರೀಲಿಲ್ಲ. ಸ್ವಲ್ಪ ಬೆಟರ್ ಅಂತ ಅನ್ಕೋಬೋದು ಮನ್ಸಲ್ಲಾದರೂ. ಅವಾಗ ಅಂದ್ಕೊಂಡೆ, ತಲೆ ಚಚ್ಕೊಂಡೆ, ಪದೇ ಹೋಗಿ ಮಾಡ್ತೀಯಲ್ಲ ನೀನು. ಅದಕ್ಕೆ ಎಲ್ಲೂ ಕಾಣಲ್ಲ ಕಣೋ. ಹಾಂ, ನಂಗೆ ಇದೇನು ವ್ಯಾಲ್ಯೂ ಆ್ಯಡ್ ಮಾಡಲ್ಲ. ನಂಗೆ ಬೇಡ. ನಂಗೆ ಅದಕ್ಕೆ ನೀ ಕೇಳ್ದಲ್ಲ, ಎಲ್ಲರೂ ಕಾಣ್ತೀಯ, ನಾನು ಎಲ್ಲೂ ಕಾಣಲ್ಲ. ಹಬ್ಬಬ್ಬಾ ಅಂದರೆ ಪ್ರೀಮಿಯರಲ್ಲಿ ಕಾಣ್ತೀನಿ, ಇಲ್ಲಾಂದ್ರೆ ಯಾರ್ದೋ ಮದುವೆಯಲ್ಲಿ ಕಾಣ್ತೀನಿ ಅಷ್ಟೇ. ನೋ ಅವಾರ್ಡ್ ಫಂಕ್ಷನ್, ನಥಿಂಗ್. ನಂಗೆ ಅದೊಂಥರ ಸಾಕಾಗಿದೆ. ನಂಗೆ ಅದು ಅವಮಾನ ಅಲ್ಲ, ಬಟ್ ಏನು ಮಾಡದೆ ಬಂದಿಲ್ಲ. ಆಯಿತಾ, ಸಣ್ಣ ಗೌರವ. ನೀವು ಯಾರಿಗಾದರೂ ಕೆಲಸಕ್ಕೆ ಕರೆದಾಗ ಅಥವಾ ಒಂದು ಇವೆಂಟಿಗೆ ಕರೆದಾಗ ಅವ್ರನ್ನ ಕರೆದಿರ್ತೀರ ಅಲ್ವಾ. ಸೊ ಅವ್ರು ಯಾರಂತ ಅಟ್ಲೀಸ್ಟ್ ಸ್ವಲ್ಪನಾದರೂ ಒಂದು ತಿಳ್ಕೊಳ್ಳಿ, ಮಾಡಿ, ಹೋಮ್ವರ್ಕ್ ಮಾಡಿ. ಬಿಕಾಸ್ ಐ ಆಮ್ ಸಂಬಡಿ, ನಾನು ಕೆಲ್ಸಕ್ಕೆ ಹೋದರೆ ಕೆಲಸ ಮಾಡಿ ಬರ್ತೀನಿ, ಹೋಗ್ಬಿಟ್ಟು ನನ್ನ ಹೆಸರು ಅನುಪಮ, ನನ್ನ ಸಿನಿಮಾ ಮಾಡಿದ್ದೀನಿ, ಅದೆಲ್ಲ ಮಾಡ್ತಾರೆ ಗೊತ್ತಾ, ಒಂದು PR ಅಂತಾರಲ್ವಾ, ನಾನು ಅದನ್ನು ಮಾಡಿಲ್ಲ ಇವತ್ತವರೆಗೂ. ಟ್ರಸ್ಟ್ ಮೀ, ಇವತ್ತವರೆಗೂ ಯಾರ ಹತ್ರನೂ ಕೆಲಸದ ಬಗ್ಗೆ ನಾನು ಮಾತಾಡಿಲ್ಲ. ಇನ್ಫ್ಯಾಕ್ಟ್ ನನಗೆ ಫಸ್ಟ್ ಟೈಮ್ ಹೋದಾಗೂ ಎಲ್ಲರೂ ಹೇಳಿದ್ದೀನಿ, ಎಲ್ಲ ಹೋಗಿ ಪರಿಚಯ ಮಾಡ್ಕೋಬೇಕು, ದಿಸ್ ಈಸ್ ವೇರ್ 4 ಇಂಡಸ್ಟ್ರಿ ಸಿಗೋದು. ನಂಗೆ ಬೇಡ, ಅವಶ್ಯಕತೆ ಇಲ್ಲ. ನಂಗೆ ಬೇಡ. ನಂಗೆ ಫಸ್ಟ್ ಆಫ್ ಆಲ್ ನಂಗೆ ಮಾತಾಡೋಕ್ಕೆ ಹಿಂಸೆ ಆಗುತ್ತೆ ಯಾರ ಹತ್ರ. ಆಮೇಲೆ ನನಗೆ ಜನರನ್ನ ನೋಡಿದಾಗ ತುಂಬ ಹೊತ್ತು ನೋಡ್ತಾರೆ, ಕಣ್ಣು ಬಂದ್ಬಿಡತ್ತೆ. ಆಯಿತಾ, ಐ ಆಮ್ ನಾಟ್ ಸಂಬಡಿ ಲೈಕ್ ದಟ್. ಬಟ್ ಈ ಸೆಕೆಂಡ್ ಟೈಮ್ ಹೋದಾಗ ನೋವಾಗಿದ್ದಂತೂ ಸತ್ಯ. ನಾನು ಆಮೇಲೆ ಹೇಳಿದ್ದು ಸತ್ಯ. ಅವ್ರೇನು ನನ್ನೇನು ಕರೆಯೋದು ಬೇಡ, ನಾನು ಕರೆದ್ರೂ ಹೋಗಲ್ಲ. ಬಹುಶಃ
ಹೋಗೋದು ಯಾವತ್ತು ಅಂತ ಬಂದರೆ ಅವ್ರಿಗೆ ನಾನು ಯಾರಂತ ಗೊತ್ತಿರಬೇಕು. ಬಿಕಾಸ್ ವೆನ್ ಐ ನೋ ಯು ನಾಟ್ ಫ್ರಮ್ ದಿ ಇಂಡಸ್ಟ್ರಿ, ಯುವರ್ ಆರ್ಗನೈಸಿಂಗ್ ಅಲ್ವಾ. ಇದೇ ಶ್ವೇತನ ಹತ್ರ ಚೆನ್ನಾಗಿ ಮಾತಾಡ್ತೀನಿ, ಅರವಿಂದ್ ಹತ್ರ ಚೆನ್ನಾಗಿ ಮಾತಾಡ್ತೀನಿ ನಾನು. ಬಟ್ ಡೋಂಟ್ ಕಾಲ್ ಮೀ ಫಾರ್ ಪಾರ್ಟೀಸ್ ಆರ್ ಐ ಡೋಂಟ್ ನೋ. ಇಫ್ ಯು ಡೋಂಟ್ ನೋ ಮೀ ಡೋಂಟ್ ಕಾಲ್ ಮೀ ಎನಿವೇರ್. ಬಟ್ ವೆನ್ ಯು ನೋ ಮೀ ಐ ವಿಲ್ ಕಮ್, ಆ ಥರ ಅಷ್ಟೇ. ಮೇಕ್ ಸೆನ್ಸ್. ನಂಗೆ ಬೇಡ ಅನ್ನಿಸ್ತು. ಬಟ್ ಅವತ್ತು ಒಂಥರ ತುಂಬ ನೋವಾಯ್ತವತ್ತು. ರಾತ್ರಿ 2:30 ಏನೂ ತಿನ್ನಕ್ಕೂ ಇರಲಿಲ್ಲ. ಆ ರೂಮ್ಗೆ ಹೋಗಕ್ಕೆ ಮತ್ತೆ ಕಾರು. ಅಲ್ಲಿ ಪಾಪ ಅಕುಲ್ ನನ್ನನ್ನು ಇಲ್ಲ ನನ್ನ ಜೊತೆಗೆ ಬಾನು ನನ್ನ ಕಾರಲ್ಲೇ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದಾನೆ. ಒಂದು ಸ್ವಲ್ಪ ರೆಸ್ಪೆಕ್ಟ್. ಓಕೆ, ಅವ್ರು ಹೋಗ್ತಿದ್ದಾರೆ, ಅವ್ರಿಗೆ ಕಾರ್ ಕೊಡೋಣ. ಹೆಣ್ಣು ಗಂಡು ಭೇದ ಭಾವ ಬಿಟ್ಟಾಕಣ. ಐ ಆಮ್ ನಾಟ್ ಅ ಫೆಮಿನಿಸ್ಟ್. ನಾನು ಹೆಣ್ಣು, ನನ್ನನ್ನು ಹಂಗೆ ನೋಡ್ಕೋಬೇಕಾಗಿತ್ತು, ಅಥವಾ ಹೆಣ್ಣಿಗೆ ಅಷ್ಟೊತ್ತು ರಾತ್ರಿಯಲ್ಲಿ ಒಂದು ಕಾರ್ ಮಾಡ್ಕೊಳ್ಳಿ, ಅದೆಲ್ಲ ಇಲ್ಲ. ಬೇಸಿಕ್ ರೆಸ್ಪೆಕ್ಟ್. ವಿ ಆರ್ ನಾಟ್ ಇನ್ ಬ್ಯಾಂಗ್ಳೂರ್, ವಿ ಆರ್ ಇನ್ ದುಬೈ. ನಾಟ್ ದಟ್ ನನಗೆ ಕಾರ್ ಮಾಡ್ಕೊಂಡು ಹೋಗಕ್ಕೆ ಬರಲ್ಲ. ನಿನ್ನ ಇವೆಂಟಿಂದ ಒಂದು ಕಾರ್ ಅರೇಂಜ್ ಮಾಡೋಕ್ಕಾಗಲ್ವಾ? ಅಂದರೆ ಐ ವಾಸ್ ನೋಬಿಡಿ ಕಣ. ಕಾರ್ ಬೇಕಾ, ಎಲ್ಲ ಜೊತೆ ಕಳ್ಸೋಣ, ಅದಾದರೆ ಯಾರ್ದಿರತ್ತೆ ಖಾಲಿ ಮಾಡಿ ಸೇರಿಸಿ ಕಳ್ಸೋಣ. ನನಗೆ ಆ ಥರ ನಂಗೆ ಕನ್ನಡದಲ್ಲಿ ಹಂಗೆ ನೋಡ್ಕೊಂಡಿಲ್ಲ ನನಗೆ, ಆಯಿತಾ. ನಾನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಂಗೆ ಅನ್ಸ್ಬಿಡ್ತು, ನನಗೆ ಅಲ್ಲಿ ಹೋದರೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ನನ್ನನ್ನು. ಕಾರಿಂದ ಇಳಿದು ಮತ್ತು ಕಾರ್ ಹತ್ತೋವರೆಗೂ, ಆಯಿತಾ, ಒಳ್ಳೆ ಮಗು ಥರ ನೋಡ್ಕೋತಾರೆ ಕಣೋ ನನ್ನಲ್ಲಿ. ಬಟ್ ಐ ಆಮ್ ನಾಟ್ ಲೈಯಿಂಗ್ ಅಬೌಟ್ ಇಟ್. ಸೈಮಾ ಇಸ್ ಆಲ್ವೇಸ್ ಬೀನ್ ಗುಡ್ ಟು ಮೀ ಕಣೆ. ಐ ಡೋಂಟ್ ನೋ. ನಾನು ನನಗೆ ತಪ್ಪು ಅಂತ ಹೇಳ್ತಲ್ಲ, ಬಟ್ ನನಗಾಗಿರೋದು ಎಕ್ಸ್ಪೀರಿಯನ್ಸ್. ಅಲ್ಲಿ ಯಾರನ್ನೇ ಕೇಳೋದು 99% ಎಲ್ಲರೂ ಚೆನ್ನಾಗೇ ಹೇಳ್ಬಹುದೇನೋ. ನನಗಾಗಿರೋ ನೋವ್ನ ನಾನು ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ ಸುಳ್ಳು ಹೇಳೋಕ್ಕಾಗಲ್ಲ ಅಲ್ಲ. ದಿಸ್ ಇಸ್ ವಾಟ್ ಹ್ಯಾಪೆಂಡ್. ನನಗೆ ಗೌರವ ಸಿಕ್ಕಲಿಲ್ಲ ಅಂತ ಅಂದರೆ, ನನಗೆ ಕೆಲಸ ಕೊಟ್ಟು ನನಗೆ ಆ್ಯಂಕರ್ ಮಾಡಿರುವಂಥ ಚಾನಲಿಂದಾನೇ ನಾನು ವಾಕೌಟ್ ಮಾಡಿದ್ದೆ. ನನಗೆ ಭಯ ಇಲ್ಲ ಮಯೂರ, ನಂಗೆ ಗೌರವ ಅಷ್ಟೇ. ನಾನು ಗೌರವಕ್ಕೋಸ್ಕರ ಬದುಕ್ತೀನಿ. ಇಫ್ ಯು ಡೋಂಟ್ ರೆಸ್ಪೆಕ್ಟ್ ಮೀ ದೆನ್ ಐ ಡೋಂಟ್ ಸ್ಟೇ. ಅಲ್ಲ ಬ್ರೋ, ಫುಲ್ಲು ಅನ್ರೆಸ್ಪೆಕ್ಟು ಬ್ರೋ. ಇಲ್ಲಿ ರೆಸ್ಪೆಕ್ಟೇ ಇಲ್ಲ ಬ್ರೋ. ಹಾಗೆ ನೈಸ್. ಸೊ ಲೈಫಲ್ಲಿ ಇನ್ನೂ ಏನೇನು ಮಾಡಬೇಕು ಅಥವಾ ಮಾಡಬೇಕು ಅಂದ್ಕೊಂಡ್ರದ್ದು ಏನೂ ಆಗಿಲ್ಲ? ಒಂದು ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಐ ವಾಂಟ್ ಟು ರೈಟ್. ವಾಟ್ ಯು ಮೀನ್ ಬೈ ರೈಟ್? ಅಂದ್ರೆ ಸಿನಿಮಾನ ಡೈರೆಕ್ಟ್. ಯು ವಾಂಟ್ ಡೈರೆಕ್ಟಾ? ನಾನು ಆಕ್ಚುಲಿ ಆಗ್ಲೇ ನನ್ನ ಥಾಟ್ ಬಂತು, ನಿಂಗೆ ಡೈರೆಕ್ಷನ್ ಮಾಡೋ ಪ್ಲಾನ್ ಇದೆಯಾ ಅಂತ. ಡೈರೆಕ್ಷನ್ ಮಾಡೋ ಪ್ಲಾನ್ ಇದೆ. ಅದು ಒಂದು ನನಗೆ ಇವತ್ತುವರೆಗೂ ಬರೆಯೋಕ್ಕಾಗಿಲ್ಲ. ಅಂದರೆ ನನಗೆ ಕತೆ ತಲೆಯಲ್ಲಿ ಓಡತ್ತೆ. ಪೇಪರ್ ನೋಡಿದ್ರೆ ಎಲ್ಲ ಬರ್ತು ಹೋಗ್ಬಿಡ. ಚಾಟ್ ಜಿಪಿಟಿ ಅದೆಲ್ಲ ಬೇಡ. ನಾವು ತುಂಬ ಹಳೆಯೊಬ್ರು. ಚಾಟ್ ನಾನು ಈ ಐಡಿಯಾ ಕೊಟ್ಟು ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ, ಇವೆಲ್ಲ ಮಾಡಲ್ಲ ನಾನು. ಅದು ನ್ಯಾಚುರಲ್ ಆಗಿ ಪೇಪರ್ ಮೇಲೆ ಬರೆದ್ರೇನೆ ಅದಕ್ಕೊಂದು ಅರ್ಥ, ವ್ಯಾಲ್ಯೂ. ಸೊ ಐ ವಾಂಟ್ ಟು ಡೈರೆಕ್ಟ್. ಅದು ಸ್ಕ್ರಿಪ್ಟ್ ಈ ವರ್ಷದಲ್ಲಿ ಒಂದು ಸಣ್ಣದೇನೋ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಎನಿವೇ ನಂದು ಆ್ಯಸ್ ಯೂಶುವಲ್ ಡಿಸೆಂಬರಲ್ಲಿ ಸೋಲೋ ಹೋಗ್ತೀನಿ. ಸೊ ಅವಾಗ ಪ್ಲಾನ್ ಆಗಿದೆ ಗೊತ್ತಿಲ್ಲ, ಇನ್ನೂ ನೋಡ್ದಲ್ಲ. ನನಗೆ ಈ ಸಲ ಬರಿಬೇಕು ನಾನು. ಸೊ ಹಾಗಾಗಿ ಅದು ದಟ್ ಯು ಕ್ಯಾನ್ ಮ್ಯಾಚ್ ಬೋತ್. ಸೋಲೋ ಹೋಗಿ ಬರಿಬೋದು ತಾನೆ. ಅದೇ ಥರನೇ ಯಾವುದಾದ್ರೂ ಸಮ್ ಐಲ್ಯಾಂಡ್ ಆ ಥರ ಏನಾದ್ರು ನೋಡೋಣ ಅಂತ ಅನ್ಕೊಂಡು. ಬಿಕಾಸ್ ಯೂಶಲಿ ಆರ್ ಯು ಅ ಬೀಚ್ ಪರ್ಸನ್ ಆರ್ ಮೌಂಟೇನ್ ಪರ್ಸನ್? ಐ ಆಮ್ ಅ ವಾಟರ್ ಫಾಲ್ ಪರ್ಸನ್. ಓ, ಏಕಿ ಡೂಬ್ನಾ ಹೇ ಅಂತಾರಲ್ಲ. ನೀನು ವಾಟರ್ ಫಾಲ್ಸ್ ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗು. ಇಟ್ ಗಿವ್ಸ್ ಯು ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಬೌಟ್ ಲೈಫ್. ಇಟ್ಸ್ ಸೋ ಬ್ಯೂಟಿಫುಲ್. ನಂಗೆ ಲಾಸ್ಟ್ ಟೈಮ್ ಬಾಲಿಗೆ ಹೋದಾಗಲೇ ನಂಗೆ ಅರ್ಥ ಆಗಿದ್ದು, ಐ ಆಲ್ವೇಸ್ ಥಾಟ್ ನಾನು ಮೌಂಟೇನ್ ಪರ್ಸನ್ ಅಂತ. ಐ ಆಮ್ ಸ್ಟಿಲ್, ಬಟ್ ಐ ರಿಯಲೈಸ್ಡ್ ಐ ಆಮ್ ನಾಟ್ ಅ ಬೀಚ್ ಪರ್ಸನ್, ಐ ಆಮ್ ಅ ವಾಟರ್ ಫಾಲ್ ಪರ್ಸನ್. ಬೀಚ್ ಪರ್ಸನ್ ಯಾಕಾಗಲ್ಲ ನಿಂಗೆ? ನಂಗದು ಅಂದರೆ ನಿಂಗೆ ವಾಟರ್ ಫಾಲ್ ಕೆಳಗೆ ನಿಂತಾಗ ಯು ಫೀಲ್ ಸೋ ಫ್ರೆಶ್ ಈವನ್ ಆಫ್ಟರ್ ಮೆನಿ ಅವರ್ಸ್ ಅಲ್ವಾ. ಬೀಚ್ ಇನ್ನು 10 ನಿಮಿಷ ಆಚೆ ಟನ್ ಅಂದರೆ ನೀನು ಸ್ಕೂಬಾ ಮಾಡು ಚಂದ, ನೀರು ಒಳಗೆ ಚಂದ. ಇದೊಂಥರ ಇದು ನೀವು ಒಳಗಡೆ ಅಂಟು, ಆಮೇಲೆ ಆ ಬಟ್ಟೆ ಎಲ್ಲ ಈಗ ಸ್ನಾನ ಮಾಡಿದ್ರು ಆಗಲ್ಲ. ಆಮೇಲೆ ಗೊತ್ತಾ, ಆ ಬೀಚಿಂದ ಹೊರಗಡೆ ಬಂದು ನೀನು ಆ ರೂಮ್, ಫಸ್ಟ್ ಆಫ್ ಆಲ್ ಆ ಚಪ್ಪಲಿ ಎಲ್ಲ ಮರಳು, ಅಲ್ಲಿಂದ ಬಂದು ಆಮೇಲೆ ಈ ಥರದ್ದೆಲ್ಲ ಎಮ್ಮೆಲ್ಲ ಮರಳು ಆಗೋಗಿರುತ್ತೆ. ಆಮೇಲೆ ತಿರ್ಗಾ ಹೋಗಿ ಆ ರೂಮ್ ಒಳಗಡೆ ಎ ಸಿಲಿ ಹೋಗಿ ಕೂತ್ಕೊಂತಿಲ್ಲ. ಇವನು ಸ್ವರ್ಗ ಸುಖ ಅಂತ ಹೇಳ್ಬೇಕಾರೆ ಶೋಕಿ ಅಂತ ಬೈಯಕ್ಕೆ ಹೋಗ್ಬೇಡಿ. ಬಟ್ ಸ್ಟಿಲ್ ಐನೋ ಆ ಮೈಯೆಲ್ಲ ಅಂಟಂಟು, 2 ಸಲ 3 ಸಲ ಸ್ನಾನ ಮಾಡ್ತಿರ್ಬೇಕು. ಬೋರ್ ಕಣೆ, ಬೇಜಾರು. ಹಂಗಾಗಿ ವಾಟರ್ ಫಾಲ್ ಪರ್ಸನ್. ಬಾಲಿಯಲ್ಲಿ ಹೋಗಿದಾಗ 2 ದಿನ ಗಾಡಿ ಸೋಲೋ ಅಲ್ಲ ಹೋಗೋದು. ನಾನು ಹೋದ ವರ್ಷನೂ ಸೋಲೋ ಮಾಡಿದೆ ಕಣೆ.
ಲೈಕ್ ಫಸ್ಟ್ ಆಫ್ ಆಲ್ ಸಾರಿ ಡಿಸ್ಕ್ಲೇಮರ್ ಆಗ್ತಿದ್ದೀನಿ, ನೀವು ಅತಿಥಿಗಳನ್ನ ಕರೆಸಿ ನೀವೇ ಜಾಸ್ತಿ ಮಾತಾಡ್ತಿದ್ದೀರಿ ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ ಎಪಿಸೋಡಲ್ಲಿ. ಅದಕ್ಕೆ ಅಲ್ಲ, ನಂಗೆ ಅದು ಹೇಳ್ತಾರೆ ಬಿಕಾಸ್ ಗೊತ್ತಿರೋ ಫ್ರೆಂಡ್ಸ್ ಇದ್ದಾಗ ಜಾಸ್ತಿ ಮಾತಾಡೋಕೆ ಕೊಟ್ಟೋಗಿರ್ತೀವಿ ಏನಂತ. ಇನ್ನೊಂದು ಏನು ಗೊತ್ತಾ, ಪಾಡ್ಕಾಸ್ಟ್ ಮಾಡಿದಾಗ ನೀವು ಬರೀ ಕೇಳಿ ನಮ್ಮ ಹತ್ರ ಮಾತಾಡಿಸ್ತಾ ಇರ್ತೀರಾ, ಯು ಡೋಂಟ್ ಗೆಟ್ ಟು ಟಾಕ್. ನಿಮ್ಗಳು ಹೋಸ್ಟ್ಗಳು ಯಾರು ಇರ್ತಾರಲ್ಲ ಅವರೆಲ್ಲ ಹಾಂ ಹೌದಾ ಅದು ಹಾಂ ಹಾಂ ಥ್ಯಾಂಕ್ ಯು ಅವ್ರು ಬಂದರು, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು. ಪಾಪ ನಿಮ್ದು ಇಷ್ಟೇ ಇರುತ್ತೆ ಆಯಿತಾ, ಮಾತಾಡೋ ತೀರಾ ಕಡಿಮೆ. ಆ್ಯಸ್ ಅ ಹೋಸ್ಟ್ ಥ್ಯಾಂಕ್ಸ್ ಅನು. ಇಲ್ಲ ಏನು ಹೇಳಕ್ಕೆ ಬಂದೆ ಅಂದರೆ, ಹೋದ ವರ್ಷ ಇದೇ ಥರ ಸೋಲೋ ಮಾಡಿದ್ದೆ. ಲೈಫಲ್ಲಿ ಸೋಲೋ ಮಾಡೋ ಅಭ್ಯಾಸನೇ ಇರಲಿಲ್ಲ. ಸೊ ಒಂದು ಮೇಜರ್ ಹಾರ್ಟ್ ಬ್ರೇಕ್ ಆಗಿತ್ತು. ಸೊ ಐ ವಾಂಟೆಡ್ ಟು ಗೆಟ್ ಔಟ್ ಆಫ್ ದಟ್ ಹಾರ್ಟ್ ಬ್ರೇಕ್. ಸೊ ಹಾಗಾಗಿ ಸೋಲೋ ಮಾಡೋಣ ಅಂತ ಅಂದ್ಕೊಂಡು ಸಖತ್ತಾಗಿತ್ತು. ಐ ವೆಂಟ್ ಟು ಧರ್ಮಶಾಲಾ, ರಿಮೆಂಬರ್ ನೀನು ಹೋಗಿದ್ದು. ಹೋಗಿ ಎಲ್ಲ ಬಂದು ಡೆಲ್ಲಿಲಿ ಫ್ಲೈಟಲ್ಲಿ ಕೂತಿದ್ದೀನಿ ಕಣೆ. ಕೂತಿರ್ಬೇಕಾದ್ರೆ ಮರ್ತೋಗಿದ್ದೀನಿ ಅಂತಂದರೆ ಅವಳ ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ಫೋಟೋ ಬೇರೆ ನೋಡ್ಬೇಕೇನೆ ಈ ಚಂದಕ್ಕೆ. ಬಿಟ್ಟಾಕಿ ಆಮೇಲೆ. ಸೊ ಹಾಗೆ ಅಂದರೆ ಈ ವರ್ಷ ಬರಿಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಆದಷ್ಟು ಬೇಗ ಮನೆ ಲೋನು ತೀರಿಸ್ಬೇಕು. ತುಂಬ ಇದೆಯಾ ಮನೆ? ಇನ್ನು ಆಬ್ವಿಯಸ್ಲಿ ಲೋನ್ ಮಾಡ್ತೀವಲ್ಲ, ಅಂದರೆ ಆದಷ್ಟು ಬೇಗ ಒಂದು ಟೈಮ್ ಸೆಟ್ ಮಾಡ್ಕೋತಾ ಇದೀನಿ. ತುಂಬ ಲೀಷರಾಗಿರೋದು ಬೇಡ, ಆದಷ್ಟು ಕೆಲಸ ಜಾಸ್ತಿ ಮಾಡಬೇಕು. ಸ್ವಲ್ಪ ಅದು ಇಟ್ಸ್ ಅ ಬಿಗ್ ಬರ್ಡನ್ ಅಲ್ಲ, ಅದೊಂಚೂರು ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಷ್ಟೇ. ಅಂದರೆ ನಾವು ಟ್ರಾವೆಲ್ ಮೋರ್, ಕುಕ್ ಮೋರ್. ಒಂದು ದಿವಸ ಆದರೂ ಕರೆದು ಕರಿತೀನಿ ಕಣು, ನಿಜ ಕರಿತೀನಿ. ನೀನು ಅವಾಗಲೇ ಲಿಸ್ಟ್ ಕೊಡ್ತಿದ್ದೆ ಗೊತ್ತಾ, ನಿಂಗೆ ಎಲ್ಲಿಂದ ಊಟ ಬರುತ್ತೆ ಅಂತ. ಮನೇಲಿ ಅದೇ ಥರ ನಾನು ಮಾಡ್ತೀನಿ, ಕರಿತೀನಿ. ಅಲ್ಲ ಸದ್ಯದಲ್ಲೇ ಕರಿತೀನಿ. ನೀನು ಹಂಗೆ ಹೇಳಿದೆಯಲ್ಲ ಈಗೇನಂತ, ಕೆಲವರು ಡೈರೆಕ್ಟರ್ಸ್ ಫ್ರೆಂಡ್ಸ್ ನನಗೋಸ್ಕರ ಅಂತ. ನಾವು ಅಷ್ಟೆಲ್ಲ ದುಬಾರಿ ಇಲ್ಲ. ಓಕೆ, ನಾವಿರೋದು ಬರೀ ಒಂದು ಸಿಂಪಲ್ ವೆಜ್ ಊಟ ಹಾಕ್ಸ್ಬಿಟ್ಟು. ಅದೇನೆ ನಿಂಗೆ ವೆಜ್ಗೆ ಅಂತಾನೆ ಕರಿತೀನಿ ನಾನು, ಯಾಕಂದ್ರೆ ಅವತ್ತು ವೆಜ್ ಮಾಡಿಸ್ತಾ ಇದ್ದೀನಿ. ಒಳ್ಳೆ ಊಟ ಅವತ್ತು ಅಂತ ಕರಿತೀನಿ. ಅಲ್ಲ, ನಾನು ಅಡುಗೆ ಮಾಡಿನೂ ಕರಿತೀನಿ ನಿಂಗೆ, ಬಿಕಾಸ್ ಐ ಕುಕ್ ರಿಯಲಿ ವೆಲ್. ಅದಷ್ಟೇ ಕಣೋ, ಅದು ಬಿಟ್ಟರೆ ಐ ವಾಂಟ್ ಟು ಬಿ ಎ ಬೆಟರ್ ಹ್ಯೂಮನ್. ಅದು ಒಂದಕ್ಕೆ ಎವ್ರಿ ಡೇ ಐ ವರ್ಕ್ ಆನ್ ಇಟ್. ಸೊ ಅಷ್ಟೇ, ಬೇರೆ ಏನು ಅಂಥದ್ದೇನು ಆಸೆಗಳಿಲ್ಲ ಲೈಫಲ್ಲಿ. ಓಕೆ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದಿಸ್ ಶೋ? ಇಟ್ ವಾಸ್ ಫನ್ ಆ್ಯಕ್ಚುಲಿ. ನಿಜ ಹೇಳು, ಡಬ್ಬಾ ಥರ ಇದ್ರೆ ಬಾಯಿ ಬಂದಂಗೆ ಬೈ. ಮಯೂರ ಸರಿ ಇರಲಿಲ್ಲ ಕಣೋ. ನಾನಿನ್ ಫೋನಲ್ಲಿ ಮಾತಾಡ್ತಿದ್ವಿ ಗೊತ್ತಾ, ಫೋನಲ್ಲಿ ಬಿಟ್ಟು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡಿದೀವಿ, ಅಷ್ಟೇ ಡಿಫ್ರೆನ್ಸ್ ಇರೋದು. ಪಾಡ್ಕಾಸ್ಟ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಏನಿದೆ ಅಂತ ಅಂದರೆ, ವಿ ವಿಲ್ ಗೋ ಡೀಪ್ ಆಬ್ವಿಯಸ್ಲಿ. ಈಗ ನಾನು ರಾಜೇಶ್ ಅವ್ರು ತಗೊಂಡು, ರಾಜೇಶ್ ನನ್ನ ಫ್ರೆಂಡ್ ರಶ್ಮಿ ಅವ್ರ ಶೋಗೂ ಹೋಗಿದ್ದೀನಿ, ಇಲ್ಲೂ ಬಂದಿದ್ದೀನಿ. ಬಟ್ ಇಟ್ ವಾಸ್ ಆಲ್ ಅಬೌಟ್ ಲೈಫ್, ಪರ್ಸ್ನಲ್ ಲೈಫ್, ನಂದು ಚೈಲ್ಡ್ಹುಡ್ ಹೆಂಗಿತ್ತು, ನೋವುಗಳು ಹಿಂಗೆ. ಬಟ್ ಏನು ಗೊತ್ತಾ, ಎವ್ರಿ ಟೈಮ್ ನೋವು ಬಗ್ಗೆ ಕುತ್ಕೊಂಡು ಮಾತಾಡೋಕ್ಕೆ ನನಗೆ ನೋವು ಆಗ್ತಾ ಇದೆ. ನಾನು ಕಷ್ಟಪಟ್ಟು ಬಂದಿದ್ದೀನಿ, ಜೀವನ ಕಷ್ಟ ಇತ್ತು. ಬಟ್ ಈಗ ಬೇರೆ ಒಂದು ಸುಂದರವಾದ ಬದುಕನ್ನು ನಾನು ಕಟ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಎಷ್ಟು ಅಂತ ಅದ್ರ ಬಗ್ಗೆನೇ ಮಾತಾಡೋಣ. ಪಾಯಿಂಟ್. ಬಟ್ ಇವತ್ತಿಗೆ ಹಿಂಗಾಗಿರೋದು ಆ ಕಷ್ಟ ದಿನಗಳಿಂದಾನೆ. ಪಾಯಿಂಟ್. ನಾ ಅದಕ್ಕೆ ಅಷ್ಟೊಂದು ಟಚ್ ಮಾಡಲಿಲ್ಲ. ನಾನು ಹಿಂಗೆ ಕೇಳ್ಬೋದಾಗಿತ್ತು, ಅನು ನಿನ್ನ ಚೈಲ್ಡ್ಹುಡ್ ಹೆಂಗಿದೆ, ಅಥವಾ ಅನು ನಿಮ್ಮ ಅಮ್ಮನ ಜೊತೆ ಈಕ್ವೇಷನ್ ಹೆಂಗಿದೆ, ಅನು ನಿಮ್ಮ ತಂದೆ ಹೋಗಿರೋದು ಇದು ಹೆಂಗಿದೆ. ಐ ಕ್ಯಾನ್ ಸ್ಟಿಲ್ ಆಸ್ಕ್, ಐ ಕ್ಯಾನ್ ಸ್ಟಿಲ್ ಗೆಟ್ ಗುಡ್ ವ್ಯೂಸ್ ಆನ್ ದ್ಯಾಟ್. ಐ ಡೋಂಟ್ ವಾಂಟ್ ಟು ರನ್ ಅ ಶೋ ಆನ್ ಮೈ ಫ್ರೆಂಡ್ಸ್ ಯಾವುದೋ ಒಂದು ನೋವನ್ನು ಇಟ್ಕೊಂಡು ಅದರಿಂದ. ಅಲ್ಲ, ಐ ಥಿಂಕ್ ಸಮ್ಟೈಮ್ಸ್ ಈಗ ರಶ್ಮಿ ಅವ್ರ ಶೋ ಅಲ್ಲಿ ಮಾತಾಡಿದ್ದು ತುಂಬ ಜನಕ್ಕೆ ಕನೆಕ್ಟ್ ಆಗಾಯ್ತು, ರಾಜೇಶ್ ಅವ್ರ ಶೋ ಅಲ್ಲಿ ಮಾತಾಡಿದ್ದು ತುಂಬ ಜನಕ್ಕೆ ಕನೆಕ್ಟ್ ಆಗೋಂಗಾಯ್ತು. ಆ್ಯಂಡ್ ಐ ಆಮ್ ವೆರಿ ವೆರಿ ಶ್ಯೂರ್ ಈ ಶೋಲ್ಲಿ ನಾನು ಕೂತ್ಕೊಂಡು ನಾವಿಬ್ರು ಏನು ಇವತ್ತು ಮಾತಾಡಿದ್ದೀವಿ, ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ತಲೆನಲ್ಲಿ ಇದು ಓಡಿರುತ್ತೆ ಆಯ್ತಾ. ಪಾಯಿಂಟ್. ಇವಾಗ ನಿನ್ಗೂ ಹೌದಲ್ವಾ, ಒಂದು ರೀಲ್ ಬಗ್ಗೆ ಮಾತಾಡಿದ್ವಿ, ಕಾಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಮಾತಾಡಿದ್ವಿ, ಟೆಲಿವಿಷನ್ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಆಬ್ವಿಯಸ್ಲಿ ಐ ಡೋಂಟ್ ನೋ, ಬಹುಶಃ ಯಾರು ಈಗ ಸೈಮಾ ಅಂತ ಬಂದಾಗ ಅದನ್ನು ಹೇಳ್ತಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಐ ವಾಂಟ್ ಟು ಬಿ ಓಪನ್ ಅಬೌಟ್ ಮೈ ಪೇನ್ ಎಕ್ಸ್ಪೀರಿಯನ್ಸ್. ಇದು ನನ್ನ ತಂದೆ ತಾಯಿದಿಂದ ಏನೋ ಆಗಿದ್ದನ್ನು ನಾನು ಹೇಳ್ಕೊಳಕ್ ರೆಡಿ ಇದ್ದೀನಿ. ಇನ್ನು ಅದನ್ನ ಕರೆಕ್ಟ್ ಅಲ್ವಾ, ಕೆಲಸದಲ್ಲಿ ಆಗಿರೋ ನೋವು ನಾನು ಹೇಳ್ಕೊಳ್ಳಿಲ್ಲ ಅನ್ಸಿ. ನಂಗೆ ಪರಮ್ ಸರ್ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಿತ್ತು, ನನ್ನ ಕರಿಯರ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಇದೆ, ಎರಡೂ ಇದೆ. ಚಾನಲಿಂದ ನಾನು ಬಿಟ್ಟು ಹೋಗಿದ್ದು ಇದೆ, ನೋವಾಯಿತು ಅಂತ. ಇವತ್ತಿಗೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅದೇ ಚಾನಲ್ಲು ಇದೆ. ಕರೆಕ್ಟ್. ಸೊ ಎರಡೂ ಥರದ ಎಕ್ಸ್ಪೀರಿಯನ್ಸ್ ಎಲ್ಲ ಕಡೆಗೂ ಆಗತ್ತೆ. ಹಂಗಂತ ಡು ಐ ಹೇಟ್ ದೆಮ್? ನೋ. ಬಟ್ ನನ್ನ ಗೌರವ ಅಂತ ಬಂದಾಗ ಅದು ಯಾರೇ ಆಗಿರಲಿ, ತಂದೆ ತಾಯಿ ಆಗಿರಲಿ, ನನ್ನ ಅಕ್ಕ ತಂಗಿಯರಾಗಿರಲಿ, ಅಥವಾ ನನ್ನ ಸ್ನೇಹಿತರಾಗಿರಲಿ, ಅಥವಾ ನನಗೆ ಕೆಲಸ ಕೊಟ್ಟರು ನನ್ನ ಅನ್ನದಾತರೇ ಆಗಿರಲಿ, ನನ್ನ ಗೌರವ ಅಂತ ಬಂದಾಗ ಐ ಕಮಾಂಡ್, ಐ ಡಿಮಾಂಡ್. Perfect. No I doubt. do not request.
ಯು ಶುಡ್. ಐ ಡು ನಾಟ್, ಬಿಕಾಸ್ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ, ನೀವು ನಂಗೆ ಕೊಡಿ. ಆ್ಯಂಡ್ ಇದು ಬರೀ ಕೆಲಸ ಅಷ್ಟೇ ನಂದು, ನಾನು ಅದನ್ನಷ್ಟೇ ಮಾಡೋಕ್ಕೆ ಬಂದಿರೋದು. ಅದು ಬಿಟ್ಟರೆ ದೇರ್ ಇಸ್ ನೋ ಫ್ರೆಂಡ್ಶಿಪ್ ಆಫ್ಟರ್ ದಿಸ್. ಅದು ಯಾರೇ ಆಗಿರಲಿ ಕಣೋ. ಈಗ ಎಲ್ಲರೂ ಅಂತಾರೆ ಇಲ್ಲಿ ಇದ್ದಾಗ ಇಷ್ಟು ಚೆನ್ನಾಗಿ ಮಾತಾಡ್ತೀವಿ, ಒಂದು ಫೋನ್ ಎತ್ತಲ್ಲ ಅಂತಾರೆ. ನಂಗೆ ಅಲ್ಲಿಂದ ಕೆಲಸ ಆದಮೇಲೆ ಮುಗಿದು, ಬಿಕಾಸ್ ನಾನು ಮನೆ ಒಳಗಡೆ ಬಂದಮೇಲೆ ಕ್ರಿಯೇಟೆಡ್ ಮೈ ಓನ್ ವರ್ಲ್ಡ್. ನಾನು ನಂಬ್ತೇ ಬಿಡ್ತೇನೆ, ನಿಂಗೆ ಫೋನ್ ಮಾಡಿದಾಗ ಲಾಸ್ಟ್ 2 ಸಲ ಫೋನ್ ಎತ್ತಲಿಲ್ಲ. ಆಮೇಲೆ ನಿಂದು ಯಾವುದೋ ಪ್ಯಾಕಪ್ ಟೈಮ್ 8 ಗಂಟೆ 4 ನಿಮಿಷ ಅಂತ ಆಗಿದೆ. ಆಮೇಲೆ ಇವಳ್ದು ಇದಾ ವೆಯ್ಟ್, ನೆಕ್ಸ್ಟ್ ಡೇ ಫೋನ್ ಮಾಡು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಡೇ ಫೋನ್ ಮಾಡಿದಾಗ ಇವಳು ಗ್ಯಾರಂಟಿ 2 ರಿಂಗಲ್ಲಿ ಎತ್ತದೆ. ನಂಗೆ ಅಲ್ಲೇ ಗೊತ್ತಾಯ್ತು, ಓಕೆ ಇವಳು ಈ ಝೋನ್. ಆಮೇಲೆ ನೀನು ಕ್ಲಿಯರಾಗಿ ಹಾಕಿದ್ದೆಲ್ಲ ಮೆಸೇಜು, ಮಯೂರ ನನಗೆ 16ನೇ ತಾರೀಕುವರೆಗೂ ಬೇಡ, ಬರ್ತೀನಿ ಅಂದರೆ ಬರ್ತೀನಿ. ಐ ಮೈಟ್ ನಾಟ್ ಪಿಕ್ ದ ಕಾಲ್, ಬಿಕಾಸ್ ನಾನು ಹೇಳದ್ನಲ್ಲ, ಆ ಮನೆ ಒಳಗಡೆ ಹೋದರೆ ನನಗೆ ಇವಾಗ ಮಧ್ಯಾಹ್ನ ಏನು ಅಡುಗೆ ಮಾಡಲಿ, ಚಿಕನ್ ಜೊತೆಗೆ ಆ ಸಾರು ಏನು ಮಾಡ್ಕೊಳ್ಳಿ, ಅನ್ನ ಯಾವ ಥರ ಮಾಡಲಿ, ಇವತ್ತು ಮುದ್ದೆ ಮಾಡಲಾ, ಅಕ್ಕಿ ರೊಟ್ಟಿ ಮಾಡಲಾ, ಜೋಳದ ರೊಟ್ಟಿ ಮಾಡಲಾ, ಆಮೇಲೆ ನನ್ನ ಗಿಡಗಳಿಗೆಲ್ಲ ನೀರು ಹಾಕೋಣ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲೈಫ್. ನಂಗೆ ಅದೊಂಥರ ಇಮೋಷನಲ್ ಆಗುತ್ತೆ ಆಯಿತಾ, ಬಿಕಾಸ್ ಇದು ಐ ಕ್ರಿಯೇಟೆಡ್ ದಿಸ್ ಲೈಫ್ ನನಗೋಸ್ಕರ. ನಂಗೆ ಬೇಡ, ನಂಗೆ ಯಾರ ಬಗ್ಗೆನೋ ಮಾತಾಡೋದು ಬೇಡ, ನಂಗೆ ಯಾರು ಏನೂ ಬೇಡ. ನಾನಾಯಿತು, ನನ್ನ ಮಗ ಆಯಿತು, ನನ್ನ ಒಳ್ಳೆ ಸ್ನೇಹಿತರಿದ್ದಾರೆ, ಅವಾಗ ನಾನು ನನ್ನ ಫ್ಯಾಮಿಲಿ ಒಟ್ಟಾಗಿ ಮಾತಾಡ್ತೀನಿ. ಇಟ್ಸ್ ನೈಸ್, ಸಾಕಷ್ಟೇ. ಸೊ ಟಾಟಾ ಬೈ ಬೈ. ಇಂಡಸ್ಟ್ರಿಯಿಂದ ನಂಗೆ ಯಾರೂ ಫ್ರೆಂಡ್ಸ್ ಆಗಬೇಕಲ್ಲ. ನನಗೆ ಕೆಲಸ ಕೊಟ್ಟಿದ್ರೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಅದಷ್ಟೇ ನನ್ನ ಸಂಬಂಧ. ನಾನು ಯಾವಾಗಲೂ ಪ್ರತಿ ಶೋನಲ್ಲಿ ಹೇಳೋದನ್ನ ನೀನು ಕರೆಕ್ಟಾಗಿ ಜೀವನ ಮಾಡ್ತಿದ್ದೆ ಕಣೆ. ಇಫ್ ಯು ಹ್ಯಾವ್ ಕ್ಲಾರಿಟಿ ಆಫ್ ವಾಟ್ ನಾಟ್ ಟು ಡೂ, ಯು ವಿಲ್ ಆಟೋಮೆಟಿಕ್ಲಿ ಹ್ಯಾವ್ ಕ್ಲಾರಿಟಿ ಆಫ್ ವಾಟ್ ಟು ಡೂ. ಐ ಥಿಂಕ್ ನಿನಗೆ ಸಾಲಿಡಾಗೆ ವಾಟ್ ನಾಟ್ ಟು ಡೂ ಅನ್ನೋ ಕ್ಲಾರಿಟಿ ನಂಗೆ ಅದಿದೆ. ನಾನು ಅದನ್ನು ಎಷ್ಟು ಸಲ ಓಪನ್ ಆಗಿ ಹೇಳ್ತೇನೆ. ನಾಳೆ ಬೆಳಗ್ಗೆ ಇಂಡಸ್ಟ್ರಿ ಬಿಟ್ಟು ಬದುಕು ಅಂತ ಅಂದರೆ ಬದುಕೋ ಯೋಗ್ಯತೆ, ಶಕ್ತಿ, ದುರಹಂಕಾರ ತುಂಬ ಇದೆ ನನಗೆ. ಬಿಕಾಸ್ ನಾನು ದುರಹಂಕಾರ ಅಂತಲೂ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ಅದಕ್ಕೆ ಇದ್ರ ಜೊತೆಗೆ ತುಂಬ ಇದಾಗ್ಬಿಟ್ಟಿದ್ದೀನಿ. ಇದು ನನ್ನ ಕೆಲಸ. ನಾಳೆ ದಿನ ಫೇಮ್ ಇಲ್ಲ ಅಂದರೆ ಬೇಜಾರಾಗತ್ತಾ? ಇಲ್ಲ, ನಂಗೆ ಆಗಲ್ಲ. ಹೌದು, ಯೋಚನೆ ಮಾಡಿದೆ ಆ ಥರ ಫೇಮ್ ಇಲ್ಲ, ನಾನು ಆ ಥರ ಯೋಚನೆ ಮಾಡಿ ನಾನು ಆವಾಗಲೇ ಬಿಡೋಕ್ಕೆ ರೆಡಿ ಇದ್ದೆ. ನನಗೆ ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಲೈಕ್ ಇಟ್ಸ್ ಓಕೆ ಅನ್ಸುತ್ತೆ. ಈಗ ಅಕಸ್ಮಾತ್ ಯಾರು ಬಂದು ಫೋಟೋ ಬನ್ನಿ ತೆಗಿತೀವಿ, ಅಕಸ್ಮಾತ್ ದಾರಿ ಹೋಗ್ತಾ ನಿಂಗೆ ಯಾರು ಒಂದು ಫೋಟೋ ರೆಕಗ್ನೈಸ್ ಮಾಡಿ ಇರಲ್ಲ. ನಾನು ಹೆಂಗೆ ಓಡಾಡ್ತೀನಿ ಗೊತ್ತಾ, ಆ್ಯಕ್ಚುಲಿ ಯಾರು ನಂಬಲ್ಲ. ಮಾಸ್ಕ್ ಎಲ್ಲ ನಾನು ಮಾಸ್ಕ್ ಹಾಕ್ಕೊಂಡು ಯಾಕೆ ಓಡಾಡಬೇಕು? ಏನೋ ಅವ್ರು ಇಷ್ಟಪಡ್ತಾರೆ, ಒಂದು ಫೋಟೋ ಕೇಳ್ತಾರೆ. ಸಮ್ಟೈಮ್ಸ್ ಯಾವುದೋ ಗಮನದಲ್ಲಿ ಹೋಗ್ತಾ ಇರ್ತೀನಿ ಆಯಿತಾ, ನನ್ನ ಒಂಥರ ಝೋನು. ಇಲ್ಲಿ ನಿನ್ನ ಹತ್ರ ಮಾತಾಡ್ತಾನು, ಇಲ್ಲಿ ಮಾತಾಡ್ತಾನು, ಬೇರೆ ಒಂದು ಯೋಚನೆನೂ ಮಾಡ್ತಾ ಇರ್ತೀನಿ ನಾನು ಆಯಿತಾ. ಹಾಗೆ ಹೋಗ್ತಾ ಇರ್ತೀನಿ, ಯಾರೋ ಕೇಳಿರ್ತಾರೆ, ಗಮನ ಕೊಟ್ಟಿರಲ್ಲ ಆಯಿತಾ, ಅವ್ರು ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರ್ತಾರೆ, ಎಷ್ಟು ಕೊಬ್ಬು ನಿಂಗೆ, ಇವ್ರು ನಿಜವಾಗ್ಲೂ ಮಾತಾಡ್ದಾಗ ಯಾವ ಮಾತಾಡಿದ್ರು ಗೊತ್ತಾಗಲಿಲ್ಲ ನನಗೆ ಅಂತ. ನಂಗೆ ಹಿಂಗೆ ನಾನು ತುಂಬ ಟರ್ಮ್ಸಿಗೆ ಬಂದುಬಿಟ್ಟಿದ್ದೀನಿ. ಇದು ಎಷ್ಟು ದಿನ ಇರತ್ತಪ್ಪ ಫೇಮು, ಹೆಂಗೆ ಬರತ್ತೆ ಹಂಗೆ ಹೋಗುತ್ತೆ. ಬಟ್ ನಂಗೆ ಪ್ರೀತಿ ಕೊಟ್ಟ್ಯಾರೆ. ಇವತ್ತಿಗೂ ನನ್ನ ಫಸ್ಟ್ ಸೀರಿಯಲ್ ಕ್ಯಾರೆಕ್ಟರ್ ಹೆಸರು ನೆನ್ಪಿಟ್ಕೊಂಡ್ಯಾರೆ. ನಂಗೆ ಅದ್ರ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ. ಆ್ಯಂಡ್ ಇಮೋಷ್ನಲಿ ಅಟ್ಯಾಚ್ ಆಗಿಲ್ಲ ನಾನು ಇದಕ್ಕೆ. ಬಿಕಾಸ್ ಇವೆಂಚುಲಿ ನಂಗೆ ಗೊತ್ತು ನಾಳೆ ದಿನ ನಾನು ಇದನ್ನು ಸ್ಟಾಪ್ ಮಾಡಿ ಬೇರೆನೋ ಶುರು ಮಾಡ್ತೀನಂತ. ಕೆಲಸ ಅಂತ ಗೌರವ ಕೊಟ್ಟು, ಗೌರವದಿಂದ, ಪ್ರೀತಿಯಿಂದ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಮನೆಗೆ ಬಂದ ತಕ್ಷಣ ಐ ಆಮ್ ಆಫ್ ಫ್ರಮ್ ದಿ ಟೆಲಿವಿಷನ್. ಐ ಹ್ಯಾವ್ ಮೈ ನ್ಯೂ ವರ್ಲ್ಡ್. ಇನ್ನು 6 ದಿನ ನಾನು ಮನೆ ಕೂತ್ಕೊಂಡು ಟೆಲಿವಿಷನ್ ನೋಡ್ತೀವಲ್ಲಿ, ನೀನು ಬೇರೆ ನೋಡ್ತೀಯಾ? ನಮ್ಮ ಶೋ ನೋಡಲ್ಲ. ಮನೇಲಿ ಕೇಬಲ್ ಹಾಕ್ಸಿಲ್ಲ, ಶೋಗಳೇನು ನೋಡಲ್ಲ. ಬಿಕಾಸ್ ಇದು ನೋಡಿದ್ರೆ ಏನಾಗುತ್ತೆ ಗೊತ್ತಾ, ಪ್ರಿಪೇರ್ ಆಗಿಬಿಡ್ತೀನಿ ನೆಕ್ಸ್ಟ್ ವೀಕಿಗೆ. ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ. ಏನಾದರೂ ಫನ್ ಮಜಾ ಎಪಿಸೋಡ್ ಇದ್ರೆ ನೋಡ್ತೀನಿ ಕೂತ್ಕೊಂಡು ನಗಾಡಕ್ಕೆ. ಟು ಬಿ ಆನೆಸ್ಟ್, ಅದಕ್ಕೆ ನಾನು ನಿನ್ನ ಜೊತೆ ನಿನ್ನ ಎಪಿಸೋಡ್ ರಾಜೇಶ್ದು ನೋಡಿಲ್ಲ, ರಶ್ಮಿದು ನೋಡಿಲ್ಲ. ಇನ್ಫ್ಲೂಯೆನ್ಸ್ ಆಗುತ್ತೆ. ಆ್ಯಂಡ್ ನಂಗೆ ಗೊತ್ತಿಲ್ದಿರಂಗೆ ಐ ಟೆನ್ ಟು ಡ್ರಾ ಅಟೆನ್ಷನ್ ಟು ಇಟ್. ಎಕ್ಸಾಕ್ಟ್ಲಿ, ಅಲ್ಲೇ ಹೋಗಬೇಕು ಅನ್ಸುತ್ತೆ. ಐ ಆಮ್ ಲೈಕ್ ನೋ, ಐ ವಾಂಟ್ ಟು ಹ್ಯಾವ್ ಕಾನ್ವರ್ಸೇಷನ್ ವಿತ್ ದಿ ಅನು. ಐ ನೋ ಅನು. ಸೊ ನನಗೇನು ತಲೆಯಲ್ಲಿ ಬರುತ್ತೋ ಅದೇ ಕಾನ್ವರ್ಸೇಷನ್ ಹೋಗುತ್ತೆ ಅಂತ. ಸೊ ಹಾಗಾಗಿ ಇಟ್ಸ್ ಬೆಟರ್ ನಾಟ್ ಟು ವಾಚ್ ಯುವರ್ ವರ್ಕ್. ಯಾ ವೆನ್ ಸಮ್ಮನ್ ಸೇಸ್ ಇಟ್ಸ್ ನಾಟ್ ಗುಡ್, ದೆನ್ ಇಟ್ಸ್ ಬೆಟರ್. ಅವಾಗ ನೋಡ್ತೀನಿ ಹೌದು ಏನಾಯ್ತು. ನಾನು ಒಂದ್ಸಲ ಬಟ್ಟೆ ಹೆಂಗೆ ಕಾಣ್ತಿದೆ ಅದೇನಿವೆ ಪ್ರೋಮೋಲ್ ಕಾಣೋದು ನಂಗೆ ಎಂತ ಬೇಡ. ಏನಾದರೂ ಪ್ರೋಮೋಲ್ ಮಜಾ ಕಂಟೆಂಟ್ ಅಥವಾ ಶೂಟಲ್ಲಿ ಎಂಜಾಯ್ ಮಾಡಿರ್ತೀವಲ್ಲ, ಅದು ನನಗೆ ಆ್ಯಕ್ಚುಲಿ ಟಿ ವಿಲಿ ನೋಡೋಕೆ ಹೆಂಗೆ ಕಾಣತ್ತೆ ಅಂತ ನೋಡ್ತೀನಿ. ಅದು ಬಿಟ್ಟರೆ ಇಲ್ಲ. ನನ್ನ ಮೊನ್ನೆ ರವಿ ಸರ್ ಜೊತೆ ಶೋ ಮಾಡಿದೆ, BGU ಬೆಂಗಳೂರು ಗಣೇಶೋತ್ಸವ ಶೋಲಿ. ಒಂದು 10-15 ನಿಮಿಷ ಡಿಸಾಸ್ಟರ್ ಆಗೋಯ್ತು. ಅದು ಯಾರಿಗೂ ಅಲ್ಲಿರೋರ್ಗು ಒಂದು 5 ನಿಮಿಷ ಬ್ಲ್ಯಾಂಕ್ ಹೋಗಿದೆ. ಬಟ್ ಹಿಂದೇನಾಗಿದೆ, ಸ್ಟೇಜಲ್ಲಿ ಸೌಂಡ್ ಕಾರ್ಡು ಲ್ಯಾಪ್ಟಾಪ್ ಕ್ರ್ಯಾಶ್ ಆಗಿಬಿಟ್ಟಿದೆ. ಸೊ ಮೇಜರ್ ಆಗಿದೆ, ಟೆಕ್ನಿಕಲ್ ಗ್ಲಿಚ್. ಬಟ್ ಐ ಕುಡಂಟ್ ಟೇಕ್ ಇಟ್. ತುಂಬ ನನಗೆ ಸಖತ್ ಸ್ಟ್ರೆಸ್ ಆಗಿ ಬೇಜಾರಾಗ್ಬಿಟ್ಟಿತ್ತು. ನೆಕ್ಸ್ಟ್ ಡೇ ಮನೆಗೆ ಬಂದಾಗ ನಮ್ಮಮ್ಮ ಶೋ ಹಾಕ್ಕೊಂಡಿದ್ರು. ನಾನು ಯಾಕೆ ಶೋ ನೋಡ್ತಾ ಇದೆಯಾ ಅಂತ ನನಗೊಂಥರ ಫ್ರಸ್ಟ್ರೇಷನ್ ಅನ್ನುತ್ತೆ. ನಮ್ಮಮ್ಮ ನೋಡ್ತಿದ್ದೀನಿ, ಸರಿ ಆಯಿತು ಊಟ ಮಾಡ್ತಿದ್ರು ಅಂತ ಐ ವಾಚ್ಡ್. ದೆನ್ ಐ ಆಮ್ ಲೈಕ್ ಫಸ್ಟ್ 2.25 ಗಂಟೆ ನೋಡಿದೆ. ನಾಟ್ ಬ್ಯಾಡ್ ಯಾ, ಆ್ಯಕ್ಚುಲಿ ಚೆನ್ನಾಗೇ ಇದೆ ಶೋ.
ನಾನು ಆ್ಯಕ್ಚುಲಿ ತುಂಬ ಇದನ್ನು ಮಾಡ್ಕೊಂಬಿಟ್ಟೆ ಅಮ್ಮ ಇಸ್ಲೇಗ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ಅಂತ. ದೆನ್ ಐ ರಿಯಲೈಸ್ ಪ್ರಾಯಶಃ ನಮಗೆ 100% ಕೊಡಬೇಕು ಅನ್ನೋ ಆಸೆ ಇರುತ್ತೆ. ಹೌದಾ, ಅದೊಂದು ಸ್ವಲ್ಪ ಆದಾಗ ಅಯ್ಯೋ ಚೆನ್ನಾಗಿಲ್ಲ ಒಂದು 95 ಅಂದ್ಕೊಂಡಿರ್ತೀವಿ, ಬಟ್ ಅಲ್ಟಿಮೇಟ್ಲಿ ಎಟ್ ದಿ ಎಂಡ್ ಆಫ್ ದ ಡೇ ವಾಟ್ ಪೀಪಲ್ ಲೈಕ್ ಇಟ್. ಯಾ ಅಷ್ಟೇ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆನೆಸ್ಟ್ಲಿ ತುಂಬ ಚೆನ್ನಾಗಿತ್ತು ಶೋ. ಒಂಥರ ಕೂತು ಮಾತಾಡ್ದಂಗೆ ಆಯಿತು. ನಂಗೆ ಎಷ್ಟೋ ಸಲ ಈ ಥರದ್ದು ಮಾತಾಡೋಕ್ಕಾಗೇ ಇರಲಿಲ್ಲ ಎಲ್ಲೂ ಕೂತಾಗ. ಇದು ಕಾಂಟ್ರವರ್ಸಿ ಆಗತ್ತಾ ಆಗಲಿ ತೊಂದರೆ ಇಲ್ಲ ನನಗೆ, ಯಾವುದೇ ವಿಚಾರದಾಗಲಿ. ಬಟ್ ನನಗೆ ಅನ್ಸೋದೆ ನಾನು ಹೇಳಬೇಕು, ಯಾಕಂದ್ರೆ ಎಷ್ಟೋ ಜನ ಏನೋ ಆಸೆಗಳಿಟ್ಕೊಂಡು ಇಂಡಸ್ಟ್ರಿಗೆ ಬರೋರು ಇರ್ತಾರೆ. ಅಬ್ಸಲ್ಯೂಟ್ಲಿ. ಬಹುಶಃ ಒಂದು ಸಣ್ಣ ಕ್ಲಾರಿಟಿ, ಒಂದು ಸಣ್ಣ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಅದನ್ನು ಹೇಳಲ್ಲ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅಥವಾ ಈ ಕ್ರಾಫ್ಟ್ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ, ಬಟ್ ನನ್ನ ಅನುಭವ ಅಷ್ಟೇ ನಾನು ಮಾತಾಡಿರೋದು. ಐ ಹ್ಯಾಡ್ ಅ ಗ್ರೇಟ್ ಟೈಮ್. ಒಂಥರ ರಿಲ್ಯಾಕ್ಸ್ ಆಯಿತು ಕಣೋ, ಅಷ್ಟು ಮನಸ್ಸೊಳಗಿತ್ತು. ಇನ್ನೇನು ಇದೆಯಾ ಇಲ್ಲ ಪಕ್ಕ ಫಿಕ್ಸು 100%. ಅಷ್ಟೇ. ಯೋಚನೆ ಮಾಡ್ಪಾರಲ್ಲ ನನಗೇನು ಆ ಥರ ಏನಿಲ್ಲ. ಅದೇ ನೀನು ಒಂದು ಫಂಕ್ಷನ್ ಹೇಳ್ದಿಲ್ಲ ಹೋಗಿದ್ದೆ ಅಂತ ಅವಾರ್ಡ್ ಕೊಡೋಕ್ಕೆ, ಅಲ್ಲಿ ಹೋಗೋದೇ ಸ್ಟಾಪ್ ಮಾಡಿ. ಬಟ್ ಅನ್ಫಾರ್ಚುನೇಟ್ ಅದು ಏನಾಯ್ತು ಅಂದರೆ ನಿಂಗೂ ಆಗಿದೆ 2 ಸಲ ಇಂಟರ್ವ್ಯೂ ತೊಗೋತಾರೆ ಕಣೋ, ಹಾಕೋದೇ ಇಲ್ಲ. ವಾಟ್? ಸೊ ಹಾಗೆ ಅದಕ್ಕೆ ನಾನು ಇಂಟರ್ವ್ಯೂಸ್ ಎಲ್ಲೂ ಜಾಸ್ತಿ ನೋಡಲ್ಲ. ಬಟ್ ಅದ್ರ ಜೊತೆಗೆ ತುಂಬ ಜನ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಇವತ್ತಿಗೂ ಟಚ್ಚಲ್ಲಿರೋರಿದ್ದಾರೆ. ಇವತ್ತಿಗೂ ಏನಾದರೂ ಆದರೆ ಒಂದು ಫೋನ್ ಮಾಡಿ ಡು ನಾಟ್ ಆಸ್ಕ್ ಫಾರ್ ಇಂಟರ್ವ್ಯೂ, ದೇ ವಿಶ್. ಆ ಜನರನ್ನು ಸಂಪಾದನೆ ಮಾಡಿದ್ದೀನಿ. ನಂಗೆ ಅವಾಗ ಏನನ್ಸತ್ತೆ ಗೊತ್ತಾ, ಇದು ಏನಾದರೂ ನಂಗೆ ಲೈಫಿಗೆ ತಂದು ಕೊಡತ್ತಾ, ಅಲ್ಲಿ ಏನಾದರೂ ನನ್ನ ಫೋಟೋ ಬರೋದು ದೇವ್ರಾಣೆಗೂ ತಂದು ಕೊಡಲ್ಲ ಕಣೆ. ನಾನು ಅದನ್ನೇ ಹೇಳ್ತೀನಿ. ಬಟ್ ಐ ಡೋಂಟ್ ನೋ, ಎಲ್ಲ ನನ್ನ ಫ್ರೆಂಡ್ಸ್ ಎಕ್ಸಾಮ್ ಬೇಡ ಮಾಡ್ಕೊಳಕ್ಕೆ ಹೋಗ್ಬೇಡ. ಇಲ್ಲ ಕಣೆ, ನಾನು ಅದೇ ತಪ್ಪು ಮಾಡಿದ್ದೀನಿ. ಇನ್ನು ಮುಂದಕ್ಕೆ ಮಾಡಲ್ಲ ಕಣೆ. ಡಸಂಟ್ ಮ್ಯಾಟರ್. ಒಂದೇ ಅರ್ಥ ಮಾಡ್ಕೊಳ್ಳೋ, ನಿಂಗೆ ಗೌರವ ಕೊಡ್ತಿಲ್ವಾ, ನೀನು ಎಷ್ಟೇ ಮಾಡಿರು, ನೀನು ಸೂಪರ್ ಸ್ಟಾರೇ ಆಗಿರು ಅಥವಾ ಆಗದೇನೆ ಇರು, ಏನೋ ಮಾಡಿದ್ಯಲ್ವಾ ನೀ ಕರಿಯಕ್ಕೆ, ಕಡೆ ದಬ್ಬಾಕಿದೆಯಲ್ಲ, ಸಣ್ಣದು ಅನ್ಕೊಳ್ಳೋಣಪ್ಪ. ನನಗೆ ನಾನು ಮಾಡಿರೋ ಕೆಲಸ ಗ್ರೇಟ್ ಅಷ್ಟೇ. ನೀನು ಮಾಡಿರೋದಕ್ಕೆ ನೀ ಕರೆದಿದ್ಯಾ ಅಂದರೆ ಆ ಗೌರವ ಕೊಡಬೇಕು. ಗೌರವ ಕೊಟ್ಟಿಲ್ಲ ಅಂತ ಅಂದರೆ ಬೇಡ, ಯಾಕಂದರೆ ಆ ಥರ ಗೌರವ ಕೊಡೋ ಸುಮಾರು ಜನ ಇದ್ದಾರೆ ಹೊರಗೆ. ಅಬ್ಸಲ್ಯೂಟ್ಲಿ ಟ್ರೂ. ನಾನು ಅದಕ್ಕೆ ಮಾತ್ರ ತಲೆ ಬಾಗ್ತೀನಿ ಕಣೋ. ನೀನು ನಂಗೆ ಪ್ರೀತಿಯಿಂದ ಕರೆದ್ಬಿಟ್ಟು ಬೇಕಿದ್ರೆ ನಂಗೆ ಏನೂ ಮಾಡಿಸ್ಬೇಡ, ಚೆನ್ನಾಗಿ ನೋಡ್ಕೊಬಿಡು ಅಷ್ಟೇ. ನಾನು ಚೆನ್ನಾಗಿ ಮಾತಾಡ್ಸಿ ನನ್ನನ್ನು, ಅದೇ ಲವ್ಲೋಕೆ ಖುಷಿಯಿಂದ ಮಾತಾಡ್ಸ್ಬಿಟ್ರೆ ನೀವೇನು ನನ್ನ ಫ್ರಂಟ್ ಇದರಲ್ಲೇ ಕೂರಿಸ್ಬೇಕಾಗಿಲ್ಲ, ಖುಷಿಯಿಂದ ಮಾತಾಡ್ಬೇಕು ನನ್ನ ಹತ್ರ. ಅದು ಮಾಡಿಲ್ವಾ? ಆ್ಯಂಡ್ ಇಫ್ ಯು ಆರ್ ಬಿಹೈಂಡ್ ಸಮಥಿಂಗ್ ಎಲ್ಸ್, ಗೋ ಬಿಹೈಂಡ್ ಇಟ್. ನೀ ಹೇಳಿದ ನಿಜ ಕಣೆ. ಎಷ್ಟೊಂದು ಸಲ ಕೆಲವೊಂದು ಫಂಕ್ಷನ್ಗಳಿಗೆ ಹೋದಾಗ ನಿನಗೆ ಚೇರೇ ಸಿಕ್ಕಿರಲ್ಲ. ದೇರ್ ಆರ್ ಸೋ ಮೆನಿ ಸೆಲೆಬ್ರಿಟೀಸ್. ಐ ಹ್ಯಾವ್ ಸ್ಯಾಟ್ ಆನ್ ದಿ ಮೆಟ್ಲ ಮೇಲೆ ಕುತ್ಕೊಂಡು ಸ್ಟೇರ್ ಕೇಸ್ ಮೇಲೆ ನೋಡ್ಕೊಂಡು ಆ ಸಿನಿಮಾ ನೋಡಿದ್ದೀನಿ. ನಾನು ನೋಡಿದ್ದೀನಿ ಅಲ್ವೇನೆ? ಸೊ ಪ್ರಾಬ್ಲಮೇ ಇಲ್ಲ, ಖುಷಿಯಾಗಿ ನೋಡ್ತೀನಿ. ಅವರು ಅಯ್ಯೋ ಬೇಜಾರಾಗ್ತಿದೆ, ಅವ್ರು ಒಂದು ಜೆಸ್ಚರ್ ಹೇಳ್ತಾರಲ್ಲ, ಅಯ್ಯೋ ನಿಮ್ಗೆ ಬೇಜಾರಾಗ್ತಿದೆ, ಹಿಂಗೆ ಕೊಡಿಸಿ ತಲೆ ಕೆಡಿಸ್ಕೊಬಿಡಿ, ನೀನು ಅದನ್ನು ಅಡ್ರೆಸ್ ಮಾಡ್ಕೊಂಡು ಅಂದ್ಯಲ್ಲ, ನನಗೇನು ತೊಂದರೆ ಇಲ್ಲ ಅಂತ. ನೀನು ಕರೆಸಿ ಅದನ್ನು ಹೇಳ್ದೇ ಇಲ್ಲ, ನಿನಗೆ ತುಂಬ ಮರ್ಯಾದೆ ಕೊಟ್ಟು ತುಂಬ ಜಾಗಗಳಲ್ಲಿ ಕೊಟ್ಟು. ಆಮೇಲೆ ಅದೊಂದೊಂದು ಸೆಟ್ ಆಫ್ ಪೀಪಲ್ ಇದ್ದಾರೆ ಗೊತ್ತಾ, ನಾನು ಅದಕ್ಕೆ ಸೆಟ್ ಆಫ್ ಪೀಪಲಲ್ಲಿ ಇರೋದೇ ಇಲ್ಲ. ತುಂಬ ಒಳ್ಳೆ ಡಿಸಿಷನ್. ಬಿಕಾಸ್ ಇನ್ನೊಬ್ರಿಗೆ ಏನು ಅನ್ಸುತ್ತೆ ಅಂದರೆ, ಓಕೆ ಅವರು ಏನೂ ಮಾಡ್ತಾ ಇಲ್ಲ ಅಲ್ವಾ, ಅವ್ರಿಗೆಲ್ಲ ಅಷ್ಟೊಂದು ಪ್ರಯಾರಿಟಿ ಕೊಡ್ತಾರೆ. ಯಾರೇ ಆಗಿರಲಿ, ನಾನು ಒಂದು ಪರ್ಟಿಕ್ಯುಲರ್ ಇದು ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲರನ್ನೂ ಒಂದೇ ಥರ ನೋಡಿ. ಆ್ಯಕ್ಚುಲಿ ಇದಕ್ಕೆ ತಮ್ನೇಲ್ ಆಗ್ತೀನಿ, ದಿಸ್ ಇಸ್ ನಾಟ್ ಫಾರ್ ನಾರ್ಮಲ್ ಪೀಪಲ್, ದಿಸ್ ಓನ್ಲಿ ಫಾರ್ ಇಂಡಸ್ಟ್ರಿ ಪೀಪಲ್ ಅಂತ ಹಾಕ್ಬೇಕು ಪಾಡ್ಕಾಸ್ಟ್. ಇಂಡಸ್ಟ್ರಿ ಬಗ್ಗೆ ಏನು ಮಾತಾಡಿಲ್ಲ ನೋಡಿ. ಇದು ನಮ್ಮ ಎಕ್ಸ್ಪೀರಿಯನ್ಸ್, ನಮಗಾಗಿರುವಂಥ ನೋವು. ಯಾರಿಗೂ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇಲ್ಲ ನಾನು. ಇವರ ಇದನ್ನು ಬೇರೆ ಥರ ಹೇಳ್ತಿದ್ದಾನೆ, ನಾನು ಆ ಥರ ಹೇಳಿಲ್ಲ. ಗುರು ತುಂಬ ಡೇಂಜರಾಗಿ ಓಪನ್ ಅಪ್ ಆಗ್ಬಿಟ್ಟಿದ್ದೀನಿ ನಾನು ಕೂಡ. ಎಲ್ಲ ಇವಳೇ ಕಾರಣ. ಇವತ್ತು ನಾನು ಸ್ವಲ್ಪ ಆಗಿದ್ದೀನಿ, ಬಟ್ ಅದ್ರಲ್ಲಿ ತುಂಬ ಫಿಲ್ಟರ್ ಹಾಕಿದ್ದೀನಿ. ಅಯ್ಯೋ ಆ್ಯಕ್ಚುಲಿ ಹೌದು, ಅವನು ತುಂಬ ಫಿಲ್ಟರ್ ಹಾಕಿದ್ದಾಳೆ. ಪ್ರಾಯಶಃ ಕ್ಯಾಮ್ರಾ ಇತ್ತು ಅಂತ ಅನ್ಸುತ್ತೆ. ಕ್ಯಾಮ್ರಾ ಅವಾಗಿನ ಕ್ಯಾಮ್ರಾ ಇದು ಚೆನ್ನಾಗಿತ್ತು ಕಣೋ. ಇಲ್ಲ ಅಂದ್ರೆ ಸಮ್ಟೈಮ್ಸ್ ನಾವು ಐ ಥಿಂಕ್ ಈ ಥರ ಮಾತಾಡ್ಬೇಕಾಗತ್ತೆ. ಸಮ್ಟೈಮ್ಸ್ ರಿಯಾಲಿಟಿನ ಅವ್ರು ಏನೋ ಅನ್ಕೊಂಡ್ಬಿಡ್ತಾರೆ, ಅವ್ರು ಏನೋ ಮಾಡ್ಬಿಡ್ತಾರೆ, ಇದೇನೋ ಆಗ್ಬಿಡತ್ತೆ. ಏನೂ ಆಗಲ್ಲ, ಬದನೆಕಾಯಿ ಅಷ್ಟೇ. ಏನನ್ನ ಕರಿಯಲ್ವಾ, ಕರಿಬೇಡಿ, ನೋ ಪ್ರಾಬ್ಲಮ್. ಕತ್ತೆ ಬಾಲ ಕುದುರೆ ಜುಟ್ಟು ಶೋಲ್ ಕರೀತಾರೆ ನನಗೆ. ನಂಗೆ ಕೆಲಸ ಕೊಟ್ಟ್ಯಾರೆ, ನಂಗೆ ಕೆಲಸ ಕೊಟ್ಬಿಡಿ ಸಾಕು. ನಂಗೆ ಬೇರೆ ಏನು ಬೇಡ, ನಂಗೆ ಎಕ್ಸ್ಟ್ರಾ ಪ್ರಮೋಷನ್ ಬೇಡ, ಎಂಥದ್ದು ಬೇಡ. ಕಣ್ಣಿಗೆ ಹೊತ್ಕೊಂಡು ನಾನಾಯಿತು, ನನ್ನ ಟಾಕ್ ಬ್ಯಾಕ್ ಆಯಿತು, ನನ್ನ ಕಂಟೆಸ್ಟೆಂಟ್ಸ್ ಆಯಿತು, ನನ್ನ ಜಡ್ಜಸ್ ಆಯಿತು, ನನ್ನ ಜೀವನ ಮುಗೀತಲ್ಲಿಗೇನೆ. ದಟ್ಸ್ ಇಟ್.
ಅದಕ್ಕೆ ಹೇಳಿ ಒಂದು ಸಿಂಪಲ್ ಲೈಫ್ ಮಾಡ್ಕೊಂಡಿದ್ದೀನಿ ಅಂತ. ಅದಕ್ಕೆ ಇದ್ರ ಬಗ್ಗೆ ತಲೆನೋವಿಲ್ಲ. ಆಮೇಲೆ ಏನಾಗ್ತಿದೆ ಅಂತ ನಂಗೆ ವಿಷಯನೇ ಗೊತ್ತಿರಲ್ಲ ಗೊತ್ತಾ, ಬಿಕಾಸ್ ನಾನು ಹೇಳೋದಲ್ಲ ಐ ಆಮ್ ಆಫ್, ಟೋಟಲಿ ಆಫ್ ದಿ. ನಂಗೆ ಯಾರಾದರೂ ಫಾರ್ವರ್ಡ್ ಮಾಡ್ತಾರೆ ಹಿಂಗಾಯ್ತಾ ಪಾಪ ಇವ್ರು ಹೊರಟೋದ್ರ ಇವ್ರು ತೀರ್ಕೊಂಬಿಟ್ರ ಹಾಗೆಲ್ಲ ಹಾಗೆ ಕೊಡೋ. ನಾನು ಅಷ್ಟು ಹಿಂದುಳ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ, ಬಟ್ ನೆಮ್ಮದಿಯಾಗಿದ್ದೀನಿ ಲೈಫಲ್ಲಿ. ದಟ್ ಈಸ್ ಇಂಪಾರ್ಟೆಂಟ್. ಸಾಕು. On that note, thank you so much Anu. ನಿನ್ನಿಂದ ನಾನು ಏನಾದರೂ ಓವರ್ ನೈಟ್ ಫೇಮಸ್ ಆದರೆ, ಓವರ್ ನೈಟ್ ವೈರಲ್ ಆದರೆ, ನಿನಗೆ ಎಲ್ಲ ಕ್ರೆಡಿಟ್ಸ್ನ ಕೊಡ್ತೀನಿ. ಪ್ಲೀಸ್ ನನ್ನ ವೈರಲ್ ಮಾಡು. ನಾನು ಬೇಕಾರೆ ಕಣ್ಣೋಡಿಲ್ಲ. ಎಷ್ಟು ಜನ ನನಗೆ ಹೇಳ್ತಾರೆ ಕಾಂಟ್ರವರ್ಸಿನೇ ಮಾಡಕ್ ಬರೋದಿಲ್ಲ ಸರ್, ನಿಮಗೆ ಕಾಂಟ್ರವರ್ಸಿ ಮಾಡಕ್ ಬರೋದಿಲ್ಲ ಅಂತೇಳಿ. ಏನೇ ಮಾಡ್ಬೇಕು ಹೇಳ? ಹೌದು, ನನ್ಗೇನಾದರೂ ಯಾರಾದರೂ ಟ್ರೋಲ್ ಮಾಡಿದ್ರೆ ನಾನು ಆಮೇಲೆ ನಾನು ಸೆಪ್ರೇಟ್ ನನ್ನ ಇನ್ಸ್ಟಾಗ್ರಾಮೆಲ್ಲ ಇವಾಗ ಹೋಗ್ತೀನಿ. ನಾನು ಆ್ಯಕ್ಚುಲಿ ಮಾತಾಡಲ್ಲ ಅಂದರೆ ಇವನೇ ಮಾತಾಡಂತ ಹೇಳಿ ನನಗೆ ಇಂಡಸ್ಟ್ರಿಯಲ್ಲಿ ಹಿಂಗೆ ಮಾಡ್ಬಿಟ್ಟು ಅಂತ ನಿನ್ನ ಬಗ್ಗೆ ಬೇರೆ ಪಿಕ್ಚರ್ ಕೊಟ್ಬಿಡ್ತೀನಿ. ನಾನು ಇದನ್ನ ಇಷ್ಟು ಮಾತ್ರ ಕಟ್ ಮಾಡ್ಬಿಟ್ಟು ಪ್ರೋಮೋ ಹಾಕ್ರು, ಬರೀ ಅದು ಇಂಡಸ್ಟ್ರಿಯಲ್ಲಿ ತೋರ್ಬಿಟ್ಟು ನಾನು ಮಾತಾಡೋದ್ರಲ್ಲಿ ಇವನೇ ಮಾಡಿದ್ದು ಇಷ್ಟೇ ಕಟ್ ಮಾಡಿಕೊಂಡು ಅಷ್ಟನ್ನು ಮಾತ್ರ ಪ್ರೋಮೋ ಹಾಕಿ ಅದನ್ನು ಬಿಟ್ಟರೆ ಅವಾಗ ಏನೋ ಇದೆ, ಇಲ್ಲೊಂದು ರಹಸ್ಯ ಇದೆ. ಬಟ್ ಮಯೂರ ಶೋ ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗಾಗಲಿ. ಐ ಥಿಂಕ್ ನೀನು ಪಿಕ್ ಮಾಡೋ ಏನೋ ಆರ್ಟಿಸ್ಟ್ಗಳಿರ್ಬೋದು ಅಥವಾ ಗೆಸ್ಟ್ಗಳಿರ್ಬೋದು ಡಿಫ್ರೆಂಟಾಗಿ ಅನ್ಸತ್ತೆ. ಆ್ಯಂಡ್ ಚೆನ್ನಾಗಾಗಲಿ ಅಷ್ಟೇ. ಸಿನಿಮಾ ಮಾಡು, ಕನ್ನಡ 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 ಅಂತ ಇರ್ತೀಯ, ಕನ್ನಡ ಅಂತ ಇರ್ತೀಯ ನೋಡ್ರೋ. ನೋಡಿ ನನಗೆ ಕೆಳಗಡೆ ಕಮೆಂಟ್ಸ್ ಹಾಕೋದು ನಾನು ಕನ್ನಡ ಮಾತಾಡೋಲ್ಲ ಅಂತ. ಶೋಕಿ ಕನ್ನಡಿಗ ನನ್ನ ಹೆಸರು. ಇಲ್ಲ ಅಂದರೆ ಇಂಗ್ಲೀಷ್ ಮಾತಾಡಿದ ತಕ್ಷಣ ಭಾಷೆ ಬಗ್ಗೆ ಗೌರವ ಇಲ್ಲ ಅಂತ ಅಲ್ಲ, ಏನಂತಾನೆ ಸುತ್ತಮುತ್ತ ಹಂಗಿರ್ತಾರೆ, ಮಾತಾಡಿ ಅಭ್ಯಾಸ ಆಗಿರುತ್ತೆ, ಹಾಗಾಗಿ ಇಂಗ್ಲೀಷ್ ಸೇರ್ಕೊಳ್ಳುತ್ತೆ ಹೊರತು ನೀನು ಕೂತ್ಕೊಂಡು ಇವತ್ತಿಗೆ ಫುಲ್ ಎಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಅಂದರೆ ನಾನು ಎಷ್ಟೊಂದ್ಸಲಿ ಇದನ್ನ ಬೋರ್ ಆಗತ್ತೆ. ನಾನು ಇದನ್ನ ದುರಾಂಕಾರ ಅಲ್ಲ ಕಣೆ, ನಾನು ಎಷ್ಟೊಂದ್ಸಲಿ ಹೇಳ್ತೀನಿ, ಸ್ವಚ್ಛವಾದ ಕನ್ನಡದಲ್ಲಿ ಒಂದು ಆಂಗ್ಲ ಭಾಷೆಯ ಪದ ಬಳಕೆ ಮಾಡ್ದಿರಾ ನೀನು 1 ಗಂಟೆಗಳ ಕಾಲ ಸ್ವಚ್ಛವಾದ ಅಚ್ಚವಾದ ಕನ್ನಡದಲ್ಲಿ ಮಾತನಾಡಬಲ್ಲೆ. ಅದನ್ನು ಕೂಡ ನಾನು ಹೇಳ್ತಿರೋದು ಆಂಗ್ಲ ಭಾಷೆ ಪದ ಬಳಕೆ ಮಾಡದಿರಾ. ನಾನು ಯಾವ ಥರ ಮಾತಾಡ್ತಿದ್ದೇನೆ, 92.7 ದೊಡ್ಡ ಕಂಪನಾಂಕಗಳಲ್ಲಿ ಮಯೂರ ಮಾತನಾಡುತ್ತಿದ್ದಾನೆ ಅನ್ನೋ ಕನ್ನಡ ಮಾತಾಡ್ತಿದ್ದೆ. ಅಂದರೆ 92.7 ಬಿಗ್ ಫ್ಯಾಮಿಲಿ. ಇವರು ಬಂದು ನನಗೆ ಹೇಳ್ತಾರೆ ಕಣೆ, ನಾನು ಏನು ಅಲ್ಲ, ಅವರು ಪಾಪ ಅವ್ರಿಗೆ ಗೊತ್ತಿರಲ್ಲ, ಹೇಳ್ತಾರೆ ಬಿಡು. ಈಗ ನಿನಗೆ ನೀನು ಎಷ್ಟು ಪ್ರೀತಿ ಮಾಡಿದೆ ಕನ್ನಡನ ಅಂತ ನಿನಗೆ ಗೊತ್ತು. ಕರೆಕ್ಟ್. ಅದನ್ನ ಯಾವ ಥರ ನಿನ್ನ ಎದೆ ಮೇಲೆ ಹಾಕ್ಕೊಂಡು ರಾಜವರೇಶ್ವಾಗಿ ಓಡಾಡ್ತೀಯ ಅಂತ ನಿನಗೆ ಗೊತ್ತು. ಬೇಡ, ನೀನು ಫುಲ್ ಕನ್ನಡದಲ್ಲಿ ಮಾತಾಡಿದ್ರು ಹೇಳೋರು ಇದ್ದಾರೆ, ಆಯ್ತಾ? ಮಾಡಲಿಲ್ಲ ಅಂದ್ರೂ ಹೇಳೋರು ಇದ್ದಾರೆ. ಐ ಥಿಂಕ್ ಆ ಕನ್ನಡ ಒಬ್ರು ಚೆನ್ನಾಗಿ ಮಾತಾಡ್ತಿದ್ರು, ಅದು ಚಂದ. ಮಾತಾಡಲಿ ಅವರು. ಅಪರ್ಣ ಮ್ಯಾಮ್ ಮಾತಾಡ್ತಿದ್ರು, ಅವ್ರ ಬಾಯಲ್ಲೇ ಕನ್ನಡ ಕೇಳಕ್ಕೆ ಚಂದ ಅಂದ. ನಾವು ಮಾತಾಡೋದು ಏನಾಗೋದು ಗೊತ್ತಾ, ತುಂಬಾ ಫೋರ್ಸ್ಬಲಿ ಮಾತಾಡ್ತೀವಿ. ಐ ಥಿಂಕ್ ನನಗೆ ಯಾರಾದ್ರೂ ಕನ್ನಡ ಮಾತಾಡೋದನ್ನ ಕೇಳೋಕ್ ಬೋರೇ ಆಗಲ್ಲ. ಅಂದ್ರೆ ಕೆಲವೊಂದ್ಸಲ ತುಂಬಾ ಡ್ರಾಮಾ ಆಗತ್ತಲ್ವ, ಅದು ಬೋರ್ ಆಗತ್ತಲ್ಲ. ಅವ್ರು ಮಾತಾಡ್ತಿದ್ರೆ ನಂಗೆ ಹಿಂಗೆ ನೋಡ್ಬೇಕು ಅನ್ಸುತ್ತೆ. ಆ್ಯಂಡ್ ನನ್ನ ಪ್ರಯತ್ನನೂ ಪಡಲ್ಲ ಕಣೋ, ನಾನು ಇಂಗ್ಲೀಷೇ ಮಾತಾಡೋದು. ನೋಡು ಐರನಿ ನೋಡು, ಇವತ್ತಿವರೆಗೂ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಾನು ಕೆಲಸನೇ ಮಾಡಿಲ್ಲ. ನೋ ತಮಿಳ್, ನೋ ತೆಲುಗು, ನೋ ಸೀರಿಯಲ್ಸ್, ಇವತ್ತಿವರೆಗೂ ಕನ್ನಡನೇ ಮಾಡಿರೋದು ನಾನು. ಸೊ ಇದು ನನ್ನ ಕನ್ನಡ ಪ್ರೀತಿ ಅಷ್ಟೇ. ನನಗೂ ಹೇಳ್ತಾರೆ ಇವಳು ಇಂಗ್ಲೀಷಲ್ಲಿ ಅಲ್ಲ ಕಡೆ, ನಾನು ಕನ್ನಡದ ಅಭಿಮಾನ ಇಟ್ಕೊಂಡಿರೋದಕ್ಕೆ ಕನ್ನಡ ಗೊತ್ತಿಲ್ಲ ಸಿನಿಮಾ ಮಾಡಿದೆ. ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ತಾನೆ, ಅಷ್ಟು ಅಭಿಮಾನ ಇದ್ದಿದ್ದಕ್ಕೆ ತಗೊಂಡು. ಏನಿವೆ ನೀನು ಹೇಳೋದು ನಿಜ, ಮಾತಾಡ್ತಿರ್ತಾರೆ. ಹಂಗಾಗಿದೆ ಸೋಷಿಯಲ್ ಮೀಡಿಯಾ. ಈಗ ಸೋಷಿಯಲ್ ಮೀಡಿಯಾ ಆಮೇಲೆ ಏನು ಗೊತ್ತಾ, ಯಾರಿಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರುತ್ತೋ, ನೀನು ಹೇಳಿದ್ದು ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ, ಕೆಲವರು ಇಂಗ್ಲೀಷ್ ಮಾತಾಡ್ತಿರ್ತಾರೆ, ಅವ್ರು ಕಂಫರ್ಟಬಲ್ ಆಗಂತ ಅವ್ರಿಗೇನು ಕನ್ನಡದ ಮೇಲೆ ದುರಾಭಿಮಾನ ಇದೆ ಅಂತ ಖಂಡಿತ ಇಲ್ಲ. ಭಾಷಾ ಅಭಿಮಾನ ಇರೋದು ಬೇರೆ, ನಿನಗೆ ವ್ಯಾವಹಾರಿಕ ಭಾಷೆ ಮಾತಾಡೋದು ಬೇರೆ. ಸೊ ಹಾಗಾಗಿ ಇವತ್ತಿನ ಟ್ರಾನ್ಸಾಕ್ಷನಲ್ ಭಾಷೆಯಲ್ಲಿ ಇಂಗ್ಲೀಷ್ ಬಳಕೆ ಬಂದು ಎನಿವೆ ಥ್ಯಾಂಕ್ ಯು ಅನು. ನಮ್ಮಲ್ಲಿ ಇನ್ನೊಂದು ನೀನು ಕನ್ನಡಕ್ಕೆ ನಾನು ಸೇರಿಸ್ತೀನಿ, ಯಾರೋ ಕ್ಯೂಟಾಗಿ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರಲ್ಲ, ಡೋಂಟ್ ಬಿಲೀವ್ ದ್ಯಾಟ್. ಚೆನ್ನಾಗಿ ಹೇಳ್ತಾ ಇದ್ದಾರೆ ಪಾಪ ಅವರು. ಅಂದರೆ ಅವ್ರು ಮಾತಾಡ್ತಾರೆ, ಕೆಲವೊಬ್ಬರು ಮಾತಾಡ್ತಾರೆ, ಕೆಲವೊಬ್ಬರು ಬೇಕಂತಾನೆ ಅಷ್ಟೇ ಮಾತಾಡಿ ಟ್ರೈ ಮಾಡ್ತಾರಲ್ಲ, ಅದಕ್ಕೆ ಪಾಪ ನಾವೇನಂತೀವಿ, ನಮ್ಮ ಕನ್ನಡ ಕಲಿತೀವಿ, ನಮ್ಮ ಕನ್ನಡ ಕಲಿತಾರೆ. ದೇವರಣೆಗೆ ಅವ್ರಿಗೆ ಒಂದು ಸ್ವಲ್ಪನೂ ಕನ್ನಡ ಗೌರವ ಕೊಡಲ್ಲ. ಬಟ್ ನಾನು ಎಲ್ಲರ ಹತ್ರ ಹೋಗ್ಬಿಟ್ಟು ಕನ್ನಡ ಮಾತಾಡಿ ಅಂತ ಹೇಳಲ್ಲ. ಅದು ಹೇಳೋ ಅವಶ್ಯಕತೆ ಆಗ್ತಿದೆ. ಎಕ್ಸಾಕ್ಟ್ಲಿ, ನಾನು ಕನ್ನಡ ಮಾತಾಡ್ತೀನಿ, ನಂಗೆ ಎಷ್ಟಾಗತ್ತೆ ಅಷ್ಟು ಕನ್ನಡ ಮಾತಾಡ್ತೀನಿ. ಕನ್ನಡಕ್ಕೆ ನನ್ನ ಕಡೆಯಿಂದ ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ ಅಷ್ಟು ಕೆಲಸ ಮಾಡ್ತೀನಿ. ಇದಿಷ್ಟೇ ನಾನು ಮಾಡೋಕ್ಕಾಗೋದು, ನಾವಿಷ್ಟೇ ಮಾಡೋಕ್ಕಾಗೋದು ಕಣೋ. 100%. ಕನ್ನಡನ ಬೆಳೆಸಿರೋರು ತುಂಬ ಜನ ಇದ್ದಾರೆ, ಸಾಕು, ಅವ್ರು ಬೆಳೆಸಿದ್ದಾರೆ ಅದನ್ನು.
ಜನ ಮರಿದೇ ಇದ್ರೆ ಸಾಕಷ್ಟೇ. ನಾವೇನ್ ಬೆಳೆಸ್ಬೇಕಾಗಿಲ್ಲ ಕಣೋ, ಅವರೆಲ್ಲ ಬೆಳೆಸಾಗಿದೆ ಎಲ್ಲನೂ ಕನ್ನಡನ. ನಾನು ಕನ್ನಡನೂ ಬೆಳೆಸಿ ಅಂತ ಕೇಳ್ಕೊಳ್ಳೋದಿಲ್ಲ, ಕನ್ನಡ ಸಿನಿಮಾನೂ ಬೆಳೆಸಿ ಉಳಿಸಿ ಏನು ಕೇಳ್ಕೊಳ್ಳೋದ. ಸಿಂಪಲ್, ಜನ ಹೆಂಗೆ ಅಂದರೆ ನೀನು ಒಳ್ಳೆ ಸಿನಿಮಾ ಕೊಡ್ತೀಯಾ, ನುಗ್ಗೊಂಡು ಬರ್ತಾರೆ. ನೀನು ಸಿನಿಮಾಗೆ ಜನ ಬರಲಿಲ್ವಾ, ನೀನು ಸಿನಿಮಾ ಮಾಡಿಲ್ಲ, ಕರೆಕ್ಟಾಗಿ ಮಾಡಿಲ್ಲ, ಆಕ್ಸೆಪ್ಟ್ ಮಾಡಿ, ಸಿಂಪಲ್. ನಾನು ಇವಾಗ ನಾನು ಮುಂಚೆ ಎಲ್ಲ ಕನ್ನಡ ಬರ್ತಿಲ್ಲ, ನಾನು ಹಿಂದಿಲೇನೋ ಟ್ರೈ ಮಾಡಕ್ಕೆ ಹೋಗ್ತೀಯ ಆಯ್ತಾ, ನಮ್ಮ ಮನೆಗೆ ಯಾರಾದರೂ ಕೆಲಸದವ್ರು ಎಲ್ಲ ಹಿಂದಿಯವರು ಇರ್ತಾರಲ್ಲ, ಕನ್ನಡ ಬರುತ್ತಾ ಅಂತ ಕೇಳ್ತೀನಿ, ಬರಲ್ಲ. ನಾನೇ ಕನ್ನಡ ಮಾತಾಡೋರಿಗೆ ಫೋನ್ ಮಾಡಕ್ಕೆ ಹೇಳಿ, ನನಗೆ ಹಿಂದಿ ಬರಲ್ಲ ಅಂತೀನಿ. ಸೇಮ್ ನಾನು ಮಾಡ್ತೀನಿ. ನಾನು ಇಷ್ಟೇ, ನನಗೆ ನನ್ನ ಕಡೆಯಿಂದ ಕನ್ನಡ ಸೇವೆ ಏನಾದರೂ ಇದ್ರೆ ಇದು. ಬಿಕಾಸ್ ಐ ವಿಲ್ ನಾಟ್ ಫೋರ್ಸ್ ದೆಮ್, ನೀವು ಕನ್ನಡ ಮಾತಾಡಲೇಬೇಕು. ನೀನು ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತೀಯ ಮಾತಾಡು, ನಾನು ಫೋರ್ಸ್ ಮಾಡಿಸಿ ನಿನ್ನ ಹತ್ರ ಮಾಡಿಸಲ್ಲ. ಪ್ರೀತಿಯಿಂದ ಮಾತಾಡು. ಇಲ್ವಾ, ನಾನು ಮಾತಾಡೋದು ಹಿಂದೆ, ಕನ್ನಡ ಬರೋರ ಹತ್ರ ಫೋನ್ ಮಾಡಿಸು, ಇಲ್ಲ ಇಂಗ್ಲೀಷ್ ಬರೋರ ಹತ್ರ ಫೋನ್ ಮಾಡಿಸು, ನಾನು ಮಾತಾಡಲ್ಲ ಅಂತ. ನಾನು ಅಂದರೆ ನಾವು ಅವ್ರು ಕನ್ನಡ ಅಂತ ನಾವು ಹೊಂದಿ ಅನ್ನೋಕ್ಕಾಗತ್ತಾ ಹಿಂದಿನ? ಇಲ್ಲ ತಾನೆ. ಅವ್ರದ್ದು ಏನೋ ಬೇಡ್ಕೊಳ್ಳೋದು ನಾವು ಕನ್ನಡ ಮಾತಾಡಿ ಅಂತ, ಬೇಡ, ಇಷ್ಟ ಆದರೆ ಮಾತಾಡಿ, ಇಲ್ಲ ಅದ್ರಲ್ಲಿ ಬೇರೆ ಅವ್ರುಗಳ ಆರಿಲೆಲ್ಲ ಮಾಡ್ಕೊಂಡು ಬೆಂಗಳೂರವ್ರು ಹಿಂಗಂದ್ರು, ಬೆಂಗಳೂರವ್ರು ಹಂಗಂದ್ರು. ಆಮೇಲೆ ಆರಿಲ್ ಪಾಪ್ಯುಲರ್ ಮಾಡಿರೋರು ಯಾರು? ನಾನೇ. ಇವ್ರೆ. ಅದೇ ಅವ್ರ ಬಯ್ಯಕ್ಕೆ ಅಂತ ಅಂದ್ಬಿಟ್ಟು ಪಾಪ ನಮ್ಮ ಅವ್ರಿಗೋಗಿ ಪಾಪ್ಯುಲರ್ ಮಾಡಿ ಇವಳು ಹಿಂಗಂದ್ಲಂತೆ ಹಂಗಂದ್ಲಂತೆ ಇದನ್ನ ಹೇಳ್ತಿದ್ದಾರೆ. ವೈ ಆರ್ ವಿ ಮೇಕಿಂಗ್ ದೆಮ್ ಫಾರ್ ಫೇಮಸ್? ಭಾಷೆಗಳನ್ನ ಚೇಂಜ್ ಮಾಡ್ಬೇಕಣೋ. ಅವ್ರು ಕನ್ನಡ ಅಂತಾರಲ್ಲ, ನಾವು ಹಿಂದಿ ಕನ್ನಡ ಅದೇನೋ ಅನ್ಬೋದು. ನೋ, ಬಟ್ ಅವ್ರು ಅಂದರೆ ಐ ಆಮ್ ನಾಟ್ ಸಪೋರ್ಟಿಂಗ್ ದೆಮ್. ಅವ್ರು ಏನು ಹೇಳ್ತಾರೆ ಗೊತ್ತಾ, ಅದಕ್ಕೆ ಜಸ್ಟಿಫಿಕೇಶನ್ನು ಅಂದರೆ ಅವರು ವ್ಯಾಕರಣದಲ್ಲಿ ಇದನ್ನು ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಈಗ ಕರ್ನಾಟಕ ಅಂತ ಬರಲ್ಲ, ಕರ್ನಾಟಕ್ ಆ ಥರ ಲೈಕ್ ಅವ್ರದೆಲ್ಲ ಅರ್ಕಾವತ್ತುಗಳು ದೀರ್ಘ ಇರೋದಿಲ್ಲ, ಅರ್ಕಾವತ್ತಾಗತ್ತೆ ಅಂತ ಹೇಳಿ. ಅವ್ರದ್ದಿದೆ, ನಮ್ದಿಲ್ಲ. ಕರೆಕ್ಟ್, ನಮ್ದಿಲ್ವಲ್ಲ, ಅದನ್ನೇ ನಾನು ಹೇಳೋದು. ಹಂಗಿದ್ರೆ ಅದಕ್ಕೆ ಅವನೊಬ್ಬ ರೀಲ್ ಮಾಡಿದ್ದೆ, ಚೆನ್ನಾಗಿದೆ, ಓ ಹೌದಾ ಓಕೆ ಅಂತೆಲ್ಲ ಅಂತಂದ್ಬಿಟ್ಟು ಏನೋ ಸಮಥಿಂಗ್ ಇನ್ನೊಂದೇನೋ ಹೇಳ್ತಾನೆ. ಅವಳ ಹೆಸರೇನು ಅಂತ ಹೇಳ್ತಾಳೆ, ಸೋನಲ್ ಅಂತ ಹೇಳ್ತಾನೆ, ಸೋನಾಲಿ ಅಂತ ಹೇಳ್ತಾನೆ. ಅವಳು ಅಂದಿದ ತಕ್ಷಣ ಇಲ್ಲ ಹಾಗಾದ್ರೆ ಕನ್ನಡನೇ ಅಂತ ಹೇಳ್ತಾನೆ. ಅಂದರೆ ನಿನಗೆ ಮಾತ್ರ ನೀನು ಚೇಂಜ್ ಮಾಡ್ಕೊಳಕ್ಕಾಗತ್ತೆ, ನಮಗೆ ಮಾತ್ರ ಆಗಲ್ಲ ಅಂತಂದ್ರೆ ನಮಗೂ ಆಗಲ್ಲಪ್ಪ. ಅದು ನಾನು ಅಂತೀನಿ, ನಮ್ಮದು ದೌಲತ್ತು ಕನ್ನಡದವ್ರು, ನಾವು ಮಾಡಲ್ಲ. ಏನು ಇವಾಗ ನಮಗೆ ಬಲೆ ಇದೆ, ನಮಗೆ ಪಾಸಿಟಿವ್ ಗಾಂಚಲಿ ತುಂಬ ಇದೆ, ಸಿಕ್ಕಾಬಡೆ ಇದೆ. ನಾನು ಅದಕ್ಕೆ ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ, ನಾವೇನಾದ್ರು ನಿಮ್ದು ಹಿಂದಿ ಅಂತೀವ, ಇಲ್ಲ ಹಿಂದಿನೋ ಕನ್ನಡಲ್ಲ, ಕನ್ನಡ. ಇವತ್ತಿಗೂ ಕನ್ನಡ ಗೊತ್ತಿಲ್ಲ ಅನ್ಬೋದು, ಬಟ್ ನಾನು ಯಾರನ್ನೂ ಚೇಂಜ್ ಮಾಡಕ್ ಹೋಗಿಲ್ಲ ಕಣ. ಅದಕ್ಕೆ ನನ್ನ ಸಿನಿಮಾಲಿ ಹೇಳಿದ ಒಂದೇ ಲೈನ್ ಕಣ, ಲಾಸ್ಟ್, ಕನ್ನಡನೇ ಮಾತಾಡಿ ಅಂತ ಕೇಳಲ್ಲ, ಕನ್ನಡನೂ ಮಾತಾಡಿ. ತುಂಬ ವ್ಯತ್ಯಾಸ ಇದೆ. ಮಾತಾಡಿ, ಪ್ರಯತ್ನ ಪಡಿ, ಪ್ರಯತ್ನ ಪಡಿ. ನೀವು ಆಕ್ಚುಲಿ ತಪ್ಪು ಮಾಡಿ ನಾವು ಹೇಳ್ಕೊಡ್ತೀವಿ. ನಾ ಎಷ್ಟೋ ಜನ ಪಾಪ ಬರೋರಿಗೆ ಹೇಳ್ಕೊಡ್ತಾ ಇರ್ತೀನಿ, ಮಾತಾಡಿ, ಚೆನ್ನಾಗಿ ಕ್ಯೂಟಾಗಿ ಅನ್ಸತ್ತಲ್ಲ, ಮಾತಾಡಿ ಅಂತ. ಆಮೇಲೆ ಬೇಕಾದ್ರೆ ನೀವು ನಂಗೆ ಹಿಂದಿ ಹೇಳ್ಕೊಡಿ, ನಾ ಕಲಿತೀನಿ. ಬಟ್ ನನ್ನ ಪ್ರಾಬ್ಲಮ್ ಏನೋ ನಾನು ಅವ್ರು ಬರ್ತೀನಿ, ಮರ್ತೋಗ್ತೀನಿ ನಾನು. ನಮ್ಮ ಸೆಕ್ಯೂರಿಟಿ ಹತ್ರ ಮಾತಾಡಕ್ ಕನ್ನಡದವನಲ್ಲ. ಇಲ್ಲ ಭಯ್ಯ ಅದೇದೋ ಭಯ್ಯ, ಕ್ಯಾ ಭಯ್ಯ, ಆವೋ ಭಯ್ಯ, ಇಷ್ಟೇ ಬರೋದು ನಂಗೆ ಕಣೋ. ಅದಕ್ಕೆ ಇವಾಗಂತೂ ಆಫ್ ಲೈಟ್ ನಾನು ಇವತ್ತು ಯಾರೋ ನಮ್ಮ ಮನೇಲಿ ಕೆಲ್ಸಕ್ಕೆ ಬರಬೇಕಿತ್ತು ಆಯಿತಾ, ಹಿಂದಿಯವರು. ಭಯ್ಯ ದೋ ಶಬ್ದ ನೈ ಆತ, ಅದೇನೋ ಗೊತ್ತಿಲ್ಲ. ಕನ್ನಡ ಕನ್ನಡ ಬರೋರ ಹತ್ರ ಫೋನ್ ಮಾಡಿಸಿ ನಂಗೆ ಹಿಂದಿ ಬರಲ್ಲ ಅಂತ ಅಂದ್ಬಿಟ್ಟು ಕನ್ನಡ ಬರೋರು ಫೋನ್ ಮಾಡಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸರ್ ಅವ್ರು ನನ್ನ ಹತ್ರ ಮಾತಾಡೋದು ಬೇಡ, ಅವ್ರು ಕೆಲಸ ಮಾಡಿದ್ಮೇಲೂ ನೀವೇ ಫೋನ್ ಮಾಡಿ ನಂಗೆ ಹೇಳಿ, ನಂಗೆ ಹಿಂದಿ ಬರಲ್ಲ ಅಂತ ಅಂದೆ ನಾನು. ಸೊ ಹಾಗೆ ನಿನಗೆ ಕನ್ನಡದ ಮೇಲಿರೋ ಪ್ರೀತಿ ನೀನು ಯಾವಾಗಲೂ, ಐ ಥಿಂಕ್ ನಿನ್ನ ಶರ್ಟಲ್ಲೇ ಕಾಣತ್ತೆ ಅದು ಯಾವಾಗ್ಲೂ. ವೆರಿ ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ತುಂಬ ಎತ್ತರಕ್ಕೆ ಬೆಳಿ ಇವರ. ಆ್ಯಂಡ್ 5-10 ಇದೀನಿ ಸಾಕಲ್ಲ, ಆ ಥರ ಅಲ್ಲ ಕಣೋ, ಕರಿಯರಲ್ಲಿ ಎತ್ತರಕ್ಕೆ ಬೆಳಿ. ತುಂಬ ಮನಸಾರೆ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಶೋನು ಅಷ್ಟೇ, ಐ ಥಿಂಕ್ ಇದಕ್ಕೇನು ಪಾಪ್ಯುಲಾರಿಟಿ ಸಿಗಬೇಕು, ಇದಕ್ಕೇನು ರೀಚ್ ಸಿಗಬೇಕು, ಅದು ಸಿಗಲಿ ಅಂತ ವಿಶ್ ಮಾಡ್ತೀನಿ. ಎವ್ರಿ ಟೈಮ್ ನಾವು ಅದನ್ನು ಮಾತಾಡ್ತಾ ಇರ್ತೀವಿ. ಐ ಥಿಂಕ್ ಇಲ್ ಟೇಕ್ ಟೈಮ್, ಡೋಂಟ್ ವರಿ. ಕಾಂಟೆಂಟ್, ಗುಡ್ ಕಾಂಟೆಂಟ್ ವಿಲ್ ಆಲ್ವೇಸ್ ಸ್ಟೇ. ಸೊ ಅದಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಐ ಥಿಂಕ್ ನಿನ್ನ ಪಾಡ್ಕಾಸ್ಟ್ ನೋಡ್ತಾ ಸುಮಾರು ಜನಕ್ಕೆ ಸುಮಾರು ಏನೋ ಒಳ್ಳೇದಾಗಲಿ. ಬಿಕಾಸ್ ಯಾವುದೋ ಒಂದು ಸಣ್ಣ ವಿಚಾರ ಯಾರಿಗೋ ಲೈಫಲ್ಲಿ ಹೆಲ್ಪ್ ಆಗ್ಬೋದು, ಆ ಥರನೂ ಆಗಲಿ. ಆ್ಯಂಡ್ ನಿನಗೂ ಆಗಲಿ. ಆ್ಯಂಡ್ ಜಾಸ್ತಿ ಮ್ಯೂಸಿಕಲ್ ನೈಟ್ಸ್ನ ಆರ್ಗನೈಸ್ ಮಾಡ್ತಾರೆ. ನಾಡಿದ್ದು ಬರ್ತೀನಿ ನಾನು ಅವತ್ತು. 100% ನಾಡಿದ್ದು ಅವರಿಲ್ಲ ಅಂದರೆ ಬರ್ತೀನಿ, ಫೋನ್ ಮಾಡ್ತೀನಿ. ಈಗೆಲ್ಲ ಫೋನ್ ಥ್ಯಾಂಕ್ ಯು. ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಹೇಳ್ತೀನಿ ನಾನು ಇಡೀ ಕ್ಯಾಮ್ರಾ ಮುಂದೆನೇ ಎಲ್ಲನೂ ಹೇಳ್ತೀನಿ. ಓಕೆ, ನೋ ಬಟ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಷ್ಟೊಂದು ಡೀಟೇಲ್ಡಾಗಿ ಒಂದು ವೆಲ್ ವಿಶನ್ ಮಾಡಿದಂಥೇಳಿ ತುಂಬ ಜನ ಮಾಡಿದ್ದಾರೆ, ಬಟ್ ಬಹುತೇಕದಲ್ಲಿ ಫಸ್ಟ್ ಅಂತ ಅನ್ಬೋದು. ಇಷ್ಟು ಡೀಟೇಲ್ಡಾಗೆ ಒಂಥರ ಬೌಂಡ್ರಿಲೆಸ್ ಕಾನ್ವರ್ಸೇಷನ್ ವಾಟ್ ಐ ಹ್ಯಾಡ್ ಅಲ್ವಾ, ನಿಜವಾಗ್ಲೂ. ಆ್ಯಂಡ್ ಲಿಟ್ರಲಿ ಮೊಬೈಲ್ ಫೋನ್ ನಾನು ಓಪನೇ ಮಾಡಿಲ್ಲ. ಆ್ಯಂಡ್ ಐ ಆಲ್ವೇಸ್ ಬೀನ್ ಫ್ಯಾನ್ ಆಫ್ ಯುವರ್ ಆ್ಯಕ್ಟಿಂಗ್ ಫ್ರಮ್ ಲೂಸ್ ಕನೆಕ್ಷನ್.
ಐ ಆಲ್ವೇಸ್ ಸೇ. ಪ್ರದೀಪ ವೆನ್ ಹಿ ಗಾಟ್ ಯು, ಅವಾಗ ಏನು ಗುರು ಕ್ಯಾರೆಕ್ಟರ್ ಇವಳು, ಹಿಂಗೆ ಅದು ಕಿಕ್ಕಿರೋದು ಕಣ್ಣಿನಲ್ಲಿ ನೋಡೋದು ಹಿಂಗಿತ್ತು, ಅದು ಈಗಲೂ ನನಗೆ ನೆನಪಿದೆ. ಅದು ನೀನು ಸ್ಕೂಟ್ರಲ್ಲಿ ಬರೋದು ಅವೆಲ್ಲ, ದ್ಯಾಟ್ ಈಸ್ ದಿ ಕೈಂಡ್ ಆಫ್ ಬೋಲ್ಡ್ ಅನು ಆ್ಯಂಡ್ ಆ ಸುನಿಲ್ ಆ್ಯಂಡ್ ಯುವರ್ ಕಾಂಬಿನೇಷನ್. ಸೊ ಆ್ಯಂಡ್ ಅಕ್ಕ ಅಫ್ಕೋರ್ಸ್, ಆ್ಯಂಡ್ ಯು ಹವ್ ಆಲ್ವೇಸ್ ಬೀನ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರೆಸ್. ಯು ಆರ್, ಆ್ಯಂಡ್ ಐ ಆಲ್ವೇಸ್ ಫೀಲ್ ಲೈಕ್ ಮೋರ್ ಆ್ಯಂಡ್ ಮೋರ್ ಆಪರ್ಚುನಿಟೀಸ್ ಅನ್ನೋದಕ್ಕಿಂತ ಮೋರ್ ಆ್ಯಂಡ್ ಮೋರ್ ನಿನ್ನ ಆ್ಯಕ್ಟಿಂಗ್ ಕ್ಯಾಲಿಬರ್ಗಿರುವಂಥ ಪಾತ್ರಗಳು ಬರಬೇಕು. ದಟ್ ಈಸ್ ವಾಟ್ ಐ ಆಲ್ವೇಸ್ ಸೇ ದಟ್. ಆ್ಯಂಡ್ ಇಟ್ಸ್ ಗುಡ್ ಟು ಡೂ ನಥಿಂಗ್ ದ್ಯಾನ್ ಡೂ ಸಮಥಿಂಗ್. ಎಕ್ಸಾಕ್ಟ್ಲಿ, ಅಷ್ಟೇ. ಸೊ ಏನೇ ಮಾಡಿದ್ರು ನನ್ನ ಸ್ಟ್ಯಾಂಪ್ ಇರಬೇಕು ಅಂತ ಇರುತ್ತಲ್ಲ, ವೆಯ್ಟ್ ಮಾಡೋಣ, ವಿಲ್ ಡೂ ದ್ಯಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್ ಇಟ್. ಅದನ್ನು ಮುಂಚೆಯಿಂದ ನಾನು ಅಬ್ಸರ್ವ್ ಮಾಡಿರೋದ್ರಿಂದ. ಆ್ಯಂಡ್ ನಿನಗೆ ಗೊತ್ತಿಲ್ಲದಿರಂಗೆ ಎಷ್ಟು ಜನಕ್ಕೆ ಯು ಹ್ಯಾವ್ ಮೇಡ್ ಅನ್ ಇಂಪ್ಯಾಕ್ಟ್ ಇನ್ ಅದರ್ಸ್ ಲೈಫ್ ಅನ್ನೋದು ಐ ಆಮ್ ಶ್ಯೂರ್ ಒಂದಷ್ಟು ಪರ್ಸೆಂಟೇಜ್ ನಿನಗೆ ಗೊತ್ತಿರುತ್ತೆ. ಬಟ್ ನಿಂಗೆ ಗೊತ್ತಿಲ್ಲದಿರಂಗೆ ದೆರ್ ಆರ್ ಸೋ ಮೆನಿ ಪೀಪಲ್ ದೇ ಟಾಕ್ ಹೈ ಥಿಂಗ್ಸ್ ಕೀಪಿಂಗ್ ರಿಗಾರ್ಡಿಂಗ್ ಯು ಅಂತ ಹೇಳಿದಾಗ ಅವ್ರು ಕೇಳೋಕ್ಕೆ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಹೌದಲ್ವಾ. ಆ್ಯಂಡ್ ರಿಗಾರ್ಡ್ಲೆಸ್ ಎಷ್ಟೊಂದು ಸಲ ನಾನು ಕಾಲ್ ಮಾಡೋದಾಗಲೂ ಅನ್ಸುತ್ತೀನಿ, ಸೇಮ್ ವೈಬ್, ಸೇಮ್ ವಾಮ್ತ್, ನೆವರ್ ಇಟ್ ಇಸ್ ಚೇಂಜ್ಡ್. ಪ್ರಾಯಶಃ ಇಟ್ ಈಸ್ ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನೋ ಥರ ಆಯ್ತು, ಮಿರರ್ ಅಷ್ಟೇ ಅಂತ ಹೇಳೋದು. ಸೊ ಹಂಗಾಗಿ ನೀನು ಹೆಂಗಿರ್ತೀಯೋ ಅದ್ರ ಜೊತೆ ನಾನು ಹಂಗಿರೋಕ್ಕೆ ಸಾಧ್ಯ ಅಲ್ವಾ. ಸೊ ಇನ್ನೂ ಒಳ್ಳೆಯದಾಗಲಿ, ಆ್ಯಂಡ್ ಇನ್ನಷ್ಟು ಹೆಚ್ಚಷ್ಟು ಅವಕಾಶಗಳು ಬರಲಿ, ಆ್ಯಂಡ್ ಕೀಪ್ ಗ್ರೋಯಿಂಗ್ ಮೋರ್. ಕೀಪ್ ರಾಜ್ಯೋತ್ಸವ ಪ್ರಶಸ್ತಿ ಈಸ್ ನಾಟ್ ಅ ಜೋಕ್, ಆ್ಯಂಡ್ ಇಟ್ಸ್ ನಾಟ್ ಫಾರ್ ದ ಫಿಲ್ಮ್ ಅಂತಲ್ಲ, ಇಟ್ಸ್ ಓನ್ಲಿ ಫಾರ್ ದ ಕ್ರಾಫ್ಟ್ ಆಫ್ ದ ವರ್ಕ್. ಆ್ಯಂಡ್ ನನ್ನ ಪ್ರಕಾರ ಇಟ್ ಈಸ್ ಜಸ್ಟ್ ದ ಬಿಗಿನಿಂಗ್. ಸೊ ಹಾಗಾಗಿ ಆ್ಯಂಡ್ ಬೇರೆ ಪ್ರಶಸ್ತಿಗಳು ಬಂದಿದೆ. ಸೊ ಇನ್ ಪ್ರಶಸ್ತಿಗಳಲ್ಲ, ಮೋರ್ ದೆನ್ ಅನ್ ಅವಾರ್ಡ್, ಇಟ್ ಈಸ್ ಅಬೌಟ್ ದ ಜನರಲ್ ರಿವಾರ್ಡ್. ಅದು ನನ್ನ ಅವಾರ್ಡ್ ಇದು ಯಾವಾಗಲೂ. ಅಲ್ವಾ? ಐ ಡೋಂಟ್ ಬಿಲೀವ್ ಇನ್ ಅವಾರ್ಡ್ ಅಂತ. ಆದರೆ ಬಹುಶಃ ಈ ಕರಿಯರ್ ಎಲ್ಲ ಇದು ಹೇಳೋದು ತುಂಬ ಅರ್ಲಿನೂ ಆಗ್ಬೋದು. ಬಟ್ ನಾನು ಎವ್ರಿ ಟೈಮ್ ಅನ್ಕೋತಾ ಇದ್ದೆ, ನನಗೆ ನನ್ನ ಕ್ಯಾಲಿಬರ್ಗೆ ಏನೋ ಸಿಗ್ತಾ ಇಲ್ಲ ಅಂತಾನೆ ಅನ್ಕೋತಾ ಇದ್ದೆ. ಬಟ್ ಸ್ಟೇಟ್ ಅವಾರ್ಡ್ ನನಗೆ ಇನ್ನೂ ಅದರದ್ದು ಇಂಟೆನ್ಸಿಟಿ ಗೊತ್ತಾಗಿಲ್ಲ ಇನ್ನು. ಬಿಕಾಸ್ ಅನೌನ್ಸ್ಮೆಂಟ್ ಆಗಿದೆ, ಕೈಗೆ ಬಂದಿಲ್ಲ. ಕೈಗೆ ಬಂದ ಮೇಲೆ ಸೊ ಗೊತ್ತಿಲ್ಲ. ಐ ಥಿಂಕ್ ಎಷ್ಟೋ ಜನರ ಸಾಧಕರ ಮಧ್ಯೆ ಅದೊಂದು ಸಿಕ್ಕಿರೋದಕ್ಕೆ ಭಾಳ ಗೌರವ ಇದೆ. ಬಟ್ ನನಗೆ ನನ್ನ ಆ್ಯಕ್ಚುಯಲ್ ಅವಾರ್ಡ್ ಏನು ಗೊತ್ತಾ, ನನಗೆ ಹೇಳೋದ್ನಲ್ಲ, ಫಸ್ಟ್ ಸೀರಿಯಲ್ದು ಕ್ಯಾರೆಕ್ಟರ್ ನೆನ್ಪಿಟ್ಕೋತಾರೆ, ನನಗೆ ನೆನಪಿರಲ್ಲ. ಐ ಥಿಂಕ್ ದಟ್ ಈಸ್ ಮೈ ಬಿಗ್ಗೆಸ್ಟ್ ರಿವಾರ್ಡ್. ಆ್ಯಂಡ್ ನಮ್ಮ ಮನೆಗೆ ಬಾಮ್ಮ, ಒಳ್ಳೆ ಊಟ ಮಾಡಿ, ಯಾರೋ ಗೊತ್ತಿರಲ್ಲ ಆಯ್ತಾ, ಸೀರೆ ಕೊಡ್ತಾರೆ ಅಥವಾ ಗಾಜಿನ ಬಳೆಗಳು ಕೊಡ್ತಾರೆ, ದೇ ಡೋಂಟ್ ನೋ ಮೀ. ಆ್ಯಂಡ್ ಎಷ್ಟೋ ಜನ ಇಲ್ಲ ಅಕ್ಕ ನಿಮ್ದು ಅದೊಂದು ಪಾಡ್ಕಾಸ್ಟ್ ನೋಡಿದೆ ಅಥವಾ ಇಂಟರ್ವ್ಯೂ ನೋಡಿದೆ, ನಮ್ಮ ಲೈಫಲ್ಲೂ ಹಿಂಗೆ ಇರೋದು, ಅಥವಾ ಹೌ ಡಿಡ್ ಯು ಕಮ್ ಔಟ್ ಆಫ್ ದಿಸ್ ಸಿಚುವೇಶನ್, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ ಮೆಸೇಜ್ ಮಾಡಿ ನಂಗೆ ಮಾಡಿರ್ತೀನಿ, ಅವ್ರಿಗೆ ವಾಪಸ್ ರೆಸ್ಪಾಂಡ್ ಮಾಡ್ತೀನಿ. ದೆನ್ ದೇ ಟ್ರಸ್ಟ್ ಮೀ, ನೋ ಐ ಆಮ್ ನೋ ಬಿಡಿ ಅವರಿಗೆ, ಅವ್ರು ನನ್ನ ಪರಿಚಯನೂ ಇಲ್ಲ, ಮಾಡ್ತಾ ಇರೋದು ಕೆಲಸ ನನ್ನ ಟೆಲಿವಿಷನಲ್ಲಿ. ಬಟ್ ಐ ಥಿಂಕ್ ಈ ಥರ ಸ್ಟೋರಿಗಳು ಹೇಳಿದಾಗ ಮಯೂರ, ಐ ಥಿಂಕ್ ದೇ ವಿಲ್ ಕನೆಕ್ಟ್ ವಿತ್ ಅಸ್ ಪರ್ಸನ್. ಐ ಥಿಂಕ್ ದಟ್ ಇಸ್ ಮೈ ಬಿಗ್ಗೆಸ್ಟ್ ಅವಾರ್ಡ್. ಆ್ಯಂಡ್ ಐ ಥಿಂಕ್ ಆಬ್ವಿಯಸ್ಲಿ ಐ ಹ್ಯಾವ್ ಮೇಡ್ ಗುಡ್ ಫ್ರೆಂಡ್ಸ್. ನನಗೂ ಅಷ್ಟೊಂದೊಂದು ಆಸೆ ಇದೆ. ನನ್ನ ಅಪ್ಪ ಹೋದಾಗ ಅವ್ರು ಐ ಡಿಡ್ ನಾಟ್ ಈವನ್ ರಿಯಲೈಸ್ ಅಷ್ಟು ವರ್ಷಗಳು ಮನುಷ್ಯ ಅಷ್ಟು ಚೆನ್ನಾಗಿ ಸಂಪಾದನೆ ಮಾಡಿದ್ರು. ಒಬ್ಬರ ಹತ್ರ ಕೆಟ್ಟ ಹೆಸರು ತೊಗೊಂಡಿಲ್ಲ. ಆಬ್ವಿಯಸ್ಲಿ ನಮ್ಮನ್ನು ಕಷ್ಟಪಟ್ಟು ದುಡಿದು ಸಾಕಿಲ್ಲ ಅನ್ನೋದು ಬಿಟ್ಟರೆ ಹಿ ವಾಸ್ ಅ ವೆರಿ ಗುಡ್ ಪರ್ಸನ್ ಟು ಎವ್ರಿ ಒನ್. ಕಿರ್ಚಾಡಿರೋದು ಯಾರ ಆನಂದ ಅಂತ ಅಷ್ಟು ಜನ ಬಂದಿದ್ದು. ನಮ್ಮ ಅಪ್ಪ ಹೋಗಿದ್ದ ದಿನ ಒಂದೇ ಅಂದ್ಕೊಂಡಿದ್ದು, ನಾನು ಹೋದಾಗ ನಾನು ಇಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ನಮ್ಮ ಅಪ್ಪ ಅಂತಾರೆ. ಇಫ್ ನಾಟ್ ಅಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಐ ನೋ ಫಾರ್ ಅ ಫ್ಯಾಕ್ಟ್ ದ್ಯಾಟ್ ನನಗೋಸ್ಕರ ಸುಮಾರು ಜನ ಇದ್ದಾರೆ. 100%. ನನ್ನನ್ನು ತುಂಬ ಪ್ರಪಂಚ ಮಾಡ್ಕೊಂಡಿದ್ದಾರೆ. ನನ್ನ ಸ್ನೇಹಿತರಲ್ಲೇ ಇರ್ಬೋದು, ಅಂದರೆ ದೇ ಆಲ್ವೇಸ್ ಟೆಲ್ ಮೀ ಯು ಆರ್ ವೆರಿ ಇಂಪಾರ್ಟೆಂಟ್, ನೀನು ನನ್ನ ಲೈಫಲ್ಲಿ ಇರಬೇಕು ಅಂತ ಎವ್ರಿ ಟೈಮ್ ಅಂದರೆ ನನ್ನ ತುಂಬ ವ್ಯಾಲ್ಯೂ ಮಾಡ್ತಾರೆ. ಅವ್ರ ಲೈಫಲ್ಲಿ ಏನೋ ಒಂದು ದೊಡ್ಡದನ್ನೋ ಥರ ನೋಡ್ತಾರೆ. ಇಷ್ಟು ಸಾಕು ನನಗೆ, ಕಳ್ಕೊಡ್ರೋದು ಹೋಗಿದೆ ಅಷ್ಟೇ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆ್ಯಂಡ್ ಐ ಹ್ಯಾವ್ ಮೇಡ್ ಗುಡ್ ಫ್ರೆಂಡ್ಸ್. ಐ ಥಿಂಕ್ ಗುಡ್ ಫ್ರೆಂಡ್ಸ್ ಇರೋ ಕಡಿಮೆ. ಸೊ ಹ್ಯಾಪಿ ಇನ್ ಲೈಫ್. ಆನ್ ದ್ಯಾಟ್ ನೋಟ್ ಇವತ್ತಿನ ಶೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಪಾಡ್ಕಾಸ್ಟ್, ಅವ್ರ ಜೊತೆ ಮಾತುಕತೆ, ಸಂದರ್ಶನ ಅಂತ ಹೇಳಲ್ಲ, ಕೆಲವೊಂದು ಸಂದರ್ಶನ, ಕೆಲವೊಂದು ಸಂಭಾಷಣೆ. ಅದಕ್ಕೆ ತುಂಬ ಡೀಟೇಲ್ಡಾಗೆ ಸುಸ್ತಾಗಿದ್ದೀವಿ ಇಬ್ಬರು. ಒಂದು ಹೋಗಿ ಕಾಫಿ ಕುಡಿಯೋಣ. ಸಿಗ್ತೀವಿ. ಟಿಲ್ ದೆನ್ ನಮ್ಮ ಸ್ಟೈಲಲ್ಲಿ ನಮಸ್ಕಾರ ಗುರು.